ಹಲೋ ಡಿಯರ್ ಡಿ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಅಭ್ಯಾಸ ಅಕಾಡೆಮಿ. ನಿಮಗೆ ಗೊತ್ತಿರೋ ಹಾಗೆ PYQ ಸೀರೀಸ್ ನ ಸ್ಟಾರ್ಟ್ ಮಾಡಿದೀವಿ ನಮ್ಮ ಅಕಾಡೆಮಿ ಕಡೆಯಿಂದ. ನಮ್ಮ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರತಿಯೊಂದು ಚಾಪ್ಟರ್ ನ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಇನ್ ಡೀಟೇಲ್ ಆಗಿ ಎಲ್ಲಾ ಸಬ್ಜೆಕ್ಟ್ ನ ಚಾಪ್ಟರ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಇವತ್ತಿನ ದಿವಸ ಬಂದ್ಬಿಟ್ಟು FEEE ಸಬ್ಜೆಕ್ಟ್, ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ತುಂಬಾ ಕ್ಯೂರಿಯಸ್ ಆಗಿರುವಂತಹ ಸಬ್ಜೆಕ್ಟ್, ಎಲೆಕ್ಟ್ರಿಕಲ್ ಫಂಡಮೆಂಟಲ್ ಅಂಡ್ ತುಂಬಾ ಹೈ ವೇಟೇಜ್ ಇರುವಂತಹ ಚಾಪ್ಟರ್ಸ್. ಇದು ನಿಮಗೆ ಗೊತ್ತಿರಬೇಕು. ಸೊ ದಟ್ ಈಸ್ ಎಲೆಕ್ಟ್ರಿಕಲ್ ಫಂಡಮೆಂಟಲ್. ಓಕೆ, ಸೊ ನೀವೇನಾದ್ರೂ ಟಾಪರ್ ಆಗ್ಬೇಕು ಅಂತ ಅಂದ್ರೆ ನೀವು ಕಂಪ್ಲೀಟ್ ಆಗಿ PYQs ನ ಸಾಲ್ವ್ ಮಾಡ್ಲೇಬೇಕಾಗುತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಸಿಚುವೇಶನ್ ನೀವು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡ್ಬೇಕು. ಅಂಡ್ ಬಿಫೋರ್ ಗೋಯಿಂಗ್ ಟು ದಟ್, ಸಿಲೆಬಸ್ ಬಗ್ಗೆ ನಿಮ್ಗೆ ತುಂಬಾ ಗೊತ್ತಿರ್ಬೇಕಾಗತ್ತೆ. ನಿಮ್ಗೆ ಗೊತ್ತಿರ್ಬೇಕು ಎಲೆಕ್ಟ್ರಿಕಲ್ ಫಂಡಮೆಂಟಲ್ ಅಂತ ಏನ್ ಚಾಪ್ಟರ್ ಇದೆ, ಇದು ನಿಮ್ಮ DCT ಗೆ 5 ಮಾರ್ಕ್ಸ್ ನ ವೈಟೇಜ್ ಇದೆ. ಸೊ ಇದರಲ್ಲಿ ಸಿಲೆಬಸ್ ನೋಡ್ತಾ ಹೋದ್ರೆ ನಿಮ್ಗೆ ತುಂಬಾ ಜಾಸ್ತಿ ಸಿಲೆಬಸ್ ಇದೆ ಅಂತ ಅನ್ಸುತ್ತೆ. ಬಟ್ ಒಂದು ಗೊತ್ತಿರಲಿ, ತುಂಬಾ ಈಸಿ ಚಾಪ್ಟರ್ ಕೂಡ ಇದು. ಅಂಡ್ ಮೇನ್ ಚಾಪ್ಟರ್ಸ್ ನ ನೀಟಾಗಿ ಟಾಪಿಕ್ಸ್ ಗಳು ಏನಿದಾವೆ ಅವನ್ನ ನಾನು ಫೋಕಸ್ ಮಾಡ್ತಾ ಹೋಗ್ತೀನಿ, ಹೇಳ್ತಾ ಹೋಗ್ತೀನಿ. ಫಸ್ಟ್ ನೀವು ಮಾರ್ಕ್ ಡೌನ್ ಮಾಡ್ಕೊಂತ ಹೋಗ್ಬೇಕು. ಸುಮ್ನೆ ಒಂದು ವಿಡಿಯೋ ನೋಡೋದಲ್ಲ, ವಿಡಿಯೋನ ಕಂಪ್ಲೀಟ್ ಆಗಿ ನಾನು ಏನೇನ ಸ್ಟೆಪ್ಸ್ ಗಳನ್ನ ಹೇಳ್ತೀನಿ, ಒಂದು ಕ್ವಶನ್ ನ ಹೆಂಗೆ ಅಪ್ರೋಚ್ ಮಾಡ್ತೀನಿ, ಇದನ್ನ ಪ್ರತಿಯೊಂದನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಅವಾಗಲೇ ನೀವು ಟಾಪರ್ ಆಗೋದು. ಸುಮ್ನೆ ನೀವು ಜಸ್ಟ್ ಒಂದು ವಿಡಿಯೋನ ಜಸ್ಟ್ ಆನ್ಸರ್ಸ್ ನ ಹೇಳ್ಕೊಂಡು ಆನ್ಸರ್ ನ ಮಾರ್ಕ್ ಮಾಡ್ಕೊಂಡು ಹೋದ್ರೆ ಅದು ವಿಡಿಯೋ ಆಗೋದಿಲ್ಲ. ಈಗಲೇ ಹೇಳ್ತಿದ್ದೀನಿ ನೋಡಿ. ಇದರಲ್ಲಿ ತುಂಬಾ ಟಾಪಿಕ್ಸ್ ಬರ್ತಿದಾವೆ. ಅದ್ರಲ್ಲಿ ಏನೇನ್ ಫೋಕಸ್ ಮಾಡಿದ್ರೆ, DCT ನಲ್ಲಿ ಏನೇನ್ ಸಿಲೆಬಸ್ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಫಸ್ಟ್ ಆಫ್ ಆಲ್ ಅವನು ಸೋರ್ಸಸ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಬಗ್ಗೆ ಒಂದು ಟಾಪಿಕ್ ಇಟ್ಟಿದ್ದಾನೆ. ಇಲ್ಲಿವರೆಗೂ ಇದ್ರ ಮೇಲೆ ಯಾವ್ದು ಕ್ವಶನ್ ಕೇಳಿಲ್ಲ, ಕೇಳ್ಬೋದೇನೋ. ಸೊ ನೆಕ್ಸ್ಟ್ ಎಲೆಕ್ಟ್ರಿಕಲ್ ಬೇಸಿಕ್ ಪ್ಯಾರಾಮೀಟರ್ಸ್ ಅಂದ್ರೆ ಕರೆಂಟ್ ಇರ್ಬೋದು, ವೋಲ್ಟೇಜ್ ಇರ್ಬೋದು, EMF, ಪೊಟೆನ್ಶಿಯಲ್ ಡಿಫರೆನ್ಸ್ ಮತ್ತೆ ರೆಸಿಸ್ಟೆನ್ಸ್, ಅದ್ರದ್ದು SI ಯೂನಿಟ್ಸ್ ಬಗ್ಗೆ ನಿಮ್ಗೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೊಡ್ಬೋದು. ಓಕೆನಾ? ಸೊ ಅದ್ರ ಬಗ್ಗೆ ಎಲ್ಲ ಕೇಳಿದಾನೆ. ಸೊ ಅದ್ರ ಬಗ್ಗೆ ನೋಡ್ಕೊಳ್ಳಿ. ಅಂಡ್ ನಿಮ್ಗೆ ಡಿಫ್ರೆಂಟ್ ಮೀಟರ್ಸ್ ಗಳ ಅಂದ್ರೆ ಡಿಫ್ರೆಂಟ್ ಎಲೆಕ್ಟ್ರಿಕಲ್ ಕ್ವಾಂಟಿಟೀಸ್ ನ ಮೆಜರ್ ಮಾಡೋದಕ್ಕೆ ಯಾವ ಮೀಟರ್ಸ್ ನ ಯೂಸ್ ಮಾಡ್ತಾರೆ, ಅಮ್ಮೀಟರ್ ಇರ್ಬೋದು, ವೋಲ್ಟ್ ಮೀಟರ್ ಇರ್ಬೋದು, ವ್ಯಾಟ್ ಮೀಟರ್, ಓಮ್ ಮೀಟರ್, ಮಲ್ಟಿ ಮೀಟರ್, ಮೆಗ್ಗರು, ಟಂಗ್ ಟೆಸ್ಟರ್, ಇದ್ರ ಬಗ್ಗೆ ನಿಮ್ಗೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೊಡ್ಬೋದು. ಅಥವಾ ಯಾವ ಮೀಟರ್ ನ ಯೂಸ್ ಮಾಡ್ತಾರೆ ಅಂತ ನಿಮ್ಗೆ ಕೇಳ್ಬೋದು. ಅದ್ರ ಬಗ್ಗೆ ನೀವು ತಿಳ್ಕೊಂತ ಹೋಗಿ. ಮತ್ತೆ ಆಕ್ಚುಯಲ್ ಆಗಿ ಕ್ವಶನ್ಸ್ ಇಂಪಾರ್ಟೆಂಟ್ ಇಲ್ಲಿಂದ ಶುರುವಾಗ್ತಾ ಹೋಗುತ್ತೆ. ನಿಮ್ಗೆ AC ಮತ್ತೆ DC ಬಗ್ಗೆ ತುಂಬಾ ಕ್ಲಿಯರ್ ನಾಲೆಡ್ಜ್ ಇರ್ಬೇಕಾಗತ್ತೆ. ಮತ್ತೆ ರಿಲೇಷನ್ಸ್ ಬಿಟ್ವೀನ್ ವೋಲ್ಟೇಜ್, ಕರೆಂಟ್ ಅಂಡ್ ರೆಸಿಸ್ಟೆನ್ಸ್, ಓಮ್ಸ್ ಲಾ ಬಗ್ಗೆ ತುಂಬಾ ಪಕ್ಕಾ ಕ್ವಶನ್ ಇದು. ಓಕೆನಾ? ಪಕ್ಕಾ ಒಂದು ಕ್ವಶನ್. ಜಸ್ಟ್ ಯು ಶುಡ್ ನೋ ದ ರಿಲೇಶನ್ಶಿಪ್ ಅಷ್ಟೇ. ಆ ರಿಲೇಶನ್ಶಿಪ್ ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ 1 ಮಾರ್ಕ್ಸ್ ಕನ್ಫರ್ಮ್ ಆಗಿ ಬರುತ್ತೆ. ಇದನ್ನ ನಾನು ಹೇಳಬಲ್ಲೆ. ಅಂಡ್ ಇದ್ರ ಮೇಲೂ ಕ್ವಶನ್ ಕೇಳ್ತಾನೆ. ಸ್ಟೇಟ್ಮೆಂಟ್ ಗಳನ್ನ ಕೊಟ್ಬಿಟ್ಟು ಯಾವ್ದು ಟ್ರೂ ಯಾವ್ದು ಫಾಲ್ಸ್ ಅಂತ ಕೇಳ್ಬೋದು ಅವನು. ಏನಂತ ಅಂದ್ರೆ, ಕರೆಂಟ್ ಮತ್ತೆ ವೋಲ್ಟೇಜ್ ಬಿಹೇವಿಯರ್ ಹೆಂಗಿರುತ್ತೆ, ಎಲ್ಲೆಲ್ಲಿ ಸೀರೀಸ್ ಅಲ್ಲಿ ಮತ್ತೆ ಪ್ಯಾರಲಲ್ ಅಲ್ಲಿ ಕರೆಂಟ್ ಮತ್ತೆ ವೋಲ್ಟೇಜ್ ಏನಿರುತ್ತೆ ಅಂತ ಕೇಳ್ಬೋದು. ಇದು ತುಂಬಾ ಇಂಪಾರ್ಟೆಂಟ್. ಸೊ ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಅಂಡ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಮೇಲೆ ಪಕ್ಕಾ ಕ್ವಶನ್. ದಿಸ್ ಇಸ್ ಪಕ್ಕಾ ಕ್ವಶನ್. ಇದನ್ನ ಕನ್ಫರ್ಮ್ ಮಾಡ್ಕೊಂಡ್ಬಿಡಿ. ನಾನು ಯಾವ್ದು ಪಕ್ಕಾ ಅಂತೀನಿ ಅವಂತೂ ಪಕ್ಕಾ ಇರ್ತವೆ. ರಿಮೈನಿಂಗ್ ಅಲ್ಲಿ ಎಲ್ಲಿ ಬೇಕಾದ್ರೆ ಕ್ವಶನ್ ಕೇಳ್ಬೋದು. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ ಸೀರೀಸ್ ಇರ್ಬೋದು, ಪ್ಯಾರಲಲ್ ಇರ್ಬೋದು, ಮತ್ತೆ ಅವ್ರದ್ದು ಕಾಂಬಿನೇಷನ್ ಇರ್ಬೋದು. ಸೀರೀಸು ಅಥವಾ ಪ್ಯಾರಲಲ್ ಅಥವಾ ಅವೆರಡದ್ದು ಕಾಂಬಿನೇಷನ್ ಕೊಟ್ಬಿಟ್ಟು ಒಂದು ಡಯಾಗ್ರಾಮ್ನೇ ಕೊಟ್ಬಿಟ್ಟು, ಸರ್ಕ್ಯೂಟ್ ಡಯಾಗ್ರಾಮ್ನೇ ಕೊಡ್ಬೋದು. ಅಥವಾ ಒಂದು ಸೆಂಟೆನ್ಸ್ ಅಲ್ಲಿ ಕೊಟ್ಬಿಟ್ಟು ಇದ್ರದ್ದು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಥವಾ ಟೋಟಲ್ ರೆಸಿಸ್ಟೆನ್ಸ್, ಈಕ್ವಲೆಂಟ್ ರೆಸಿಸ್ಟೆನ್ಸ್ ನ ಏನಂತ ಕೇಳ್ಬೋದು. ಇದ್ರ ಮೇಲೆ ಪಕ್ಕಾ ಒಂದು ಕ್ವಶನ್ ಬರುತ್ತೆ. ಮತ್ತೆ AC ಸೈನ್ ವೇವ್, ಇದು ಅಷ್ಟೇ ಒಂದು ಪಕ್ಕಾ ಕ್ವಶನ್. ಓಕೆನಾ? ಫಿಕ್ಸ್ ಕ್ವಶನ್ AC ಸೈನ್ ವೇವ್ ಮೇಲೆ. ಅಂದ್ರೆ ಆಂಪ್ಲಿಟ್ಯೂಡ್ ಮೇಲೆ ಕೇಳ್ಬೋದು, ನಿಮ್ಗೆ ಟೈಮ್ ಪೀರಿಯಡ್ ಮೇಲೆ ಕೇಳ್ಬೋದು, ಫ್ರೀಕ್ವೆನ್ಸಿ ಮೇಲೆ ಕೇಳ್ಬೋದು. ಅದ್ರ ಮೇಲೆ ನಿಮಗೆ ಕ್ವಶನ್ ಇರುತ್ತೆ. ನಿಮ್ಗೆ ಒಂದು ಸಿಂಪಲ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನ ನೋಡ್ಕೊಂಡ್ವಿ. ಅದ್ರ ಜೊತೆಗೆ ಮತ್ತೆ ಎಲೆಕ್ಟ್ರಿಕಲ್ ವರ್ಕ್, ಎಲೆಕ್ಟ್ರಿಕಲ್ ಪವರ್ ಅಂಡ್ ಪವರ್ ಫ್ಯಾಕ್ಟರ್, ಇಲ್ಲೂ ಕೂಡ ಒಂದು ಪಕ್ಕಾ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಓಕೆನಾ? ಎವ್ರಿ ಇಯರ್ ಇದ್ರ ಮೇಲೆ ಫೋಕಸ್ ಮಾಡ್ತಾ ಬಂದಿದ್ದಾನೆ. ಪವರ್ ಫ್ಯಾಕ್ಟರ್ ತುಂಬಾ ಇಂಪಾರ್ಟೆಂಟ್. ಸೊ ಲೀಡಿಂಗ್ ಪವರ್ ಫ್ಯಾಕ್ಟರ್ ಅಂದ್ರೆ ಏನು, ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಅಂದ್ರೆ ಏನು, ಮತ್ತೆ ರೆಸಿಸ್ಟಿವ್ ಸರ್ಕ್ಯೂಟ್ಗೆ ಏನಿರುತ್ತೆ ಪವರ್ ಫ್ಯಾಕ್ಟರ್, ಇದ್ರ ಬಗ್ಗೆ ಎಲ್ಲ ನಿಮಗೆ ತಿಳ್ಕೊಬೇಕಾಗುತ್ತೆ. ಅಂಡ್ ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಒಂದು ಟಾಪಿಕ್ ಇದೆ. ಸೊ ಇದು ಅಷ್ಟೇ ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ ಕೇಳಿದ್ದಾನೆ. ಅದ್ರದ್ದು SI ಯೂನಿಟ್ ಇರ್ಬೋದು, ಯಾವ ಮೀಟರ್ ನ ಯೂಸ್ ಮಾಡ್ತೀವಿ ಅನ್ನೋದು ಇರ್ಬೋದು, ಅದ್ರ ಮೇಲೆ ಕ್ವಶನ್ ಕೇಳ್ತಾನೆ. ಮತ್ತೆ ಸಿಂಗಲ್ ಫೇಸ್ ಮತ್ತೆ 3 ಫೇಸ್, ಇದು ಅಷ್ಟೇ ತುಂಬಾ ಇಂಪಾರ್ಟೆಂಟ್. ಇದು ಅಷ್ಟೇ ಪಕ್ಕಾ ಒಂದು ಕ್ವಶನ್ ನನಗೆ ಗೊತ್ತಿರೋ ಪ್ರಕಾರ. 3 ಫೇಸ್ ಅಲ್ಲಿ ಮತ್ತೆ ನಿಮ್ಗೆ ಸ್ಟಾರ್ ಕನೆಕ್ಷನ್ ಮತ್ತೆ ಡೆಲ್ಟಾ ಕನೆಕ್ಷನ್ ಕೊಡ್ತಾನೆ. ಸೊ ಅದ್ರ ಮೇಲೆ ಮತ್ತೆ ಲೈನ್ ವೋಲ್ಟೇಜ್ ಏನಿರುತ್ತೆ, ಫೇಸ್ ವೋಲ್ಟೇಜ್ ಏನಿರುತ್ತೆ, ಲೈನ್ ಕರೆಂಟ್, ಫೇಸ್ ಕರೆಂಟ್, ಇದ್ರ ಮೇಲೆ ಎಲ್ಲ ನಿಮ್ಗೆ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಮತ್ತೆ ಡಿಫ್ರೆನ್ಸಸ್ ನ ಕೇಳ್ಬೋದು. ಅದ್ರ ಮೇಲೆ ಯಾವ ತರ ಕ್ವಶನ್ ಬೇಕಾದ್ರೂ ಫ್ರೇಮ್ ಮಾಡ್ಬೋದು ಸಿಂಗಲ್ ಫೇಸ್ ಮತ್ತೆ 3 ಫೇಸ್ ನಲ್ಲಿ.
ಸೊ ಇಷ್ಟು ಓವರ್ ಆಲ್ ಸಿಲೆಬಸ್ ನಿಮ್ಗೆ ಫ್ರೇಮ್ ಆಗಿರುವಂತದ್ದು. ಇದರಿಂದ ನಿಮ್ಗೆ ಟೋಟಲ್ ಆಗಿ 5 ಮಾರ್ಕ್ಸ್ ಬರುತ್ತೆ. ಸೊ ಈಗ ನಾವು ಮೊದಲನೇದಾಗಿ ಕಂಪ್ಲೀಟ್ ಆಗಿ ಎಲ್ಲಿಂದ 2023 ಇಂದ ಹಿಡಿದು 2025 ಲಾಸ್ಟ್ ಇಯರ್ ಏನ್ ಎಕ್ಸಾಮ್ ಬರ್ದಿರ ಅಲ್ಲಿವರೆಗೂ ಪ್ರತಿಯೊಂದು ಕ್ವಶನ್ ಡೀಲ್ ಮಾಡೋಣ, ಏನೆಲ್ಲ ಕೊಟ್ಟಿದ್ದಾನೆ ಅಂತ ನೋಡ್ತಾ ಹೋಗೋಣಲ್ವಾ. ವೆರಿ ಗುಡ್. ಸೊ ಕಮಿಂಗ್ ಟು ದ ಫಸ್ಟ್ ಕ್ವಶನ್. ಸೊ ದಿಸ್ ದ ಕ್ವಶನ್ ಆಸ್ಕ್ಡ್ ಇನ್ 2023. ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ದಿ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಪವರ್ ಅಂತ ಕೊಟ್ಟಿದ್ದಾನೆ. ಎಲೆಕ್ಟ್ರಿಕಲ್ ಪವರ್ದು ಯೂನಿಟ್ ಏನು ಅಂತ ಕೇಳಿದಾನೆ. ನೋಡಿ ಇದೆಲ್ಲಿತ್ತು ಹೇಳಿ, ಕೆಳಗಡೆ ಇತ್ತು ಟಾಪಿಕ್ ಅಲ್ಲಿ. ಎಲೆಕ್ಟ್ರಿಕಲ್ ಪವರ್, ಎಲೆಕ್ಟ್ರಿಕಲ್ ಎನರ್ಜಿ, ಮತ್ತೆ ಎಲೆಕ್ಟ್ರಿಕಲ್ ಇನ್ನೊಂದೇನು ವರ್ಕ್, ಇದೆಲ್ಲ ಇತ್ತಲ್ಲ ಅಲ್ಲಿರುವಂತಹ ಟಾಪಿಕ್. ಎಲೆಕ್ಟ್ರಿಕಲ್ ಪವರ್ದು ಯೂನಿಟ್ ಏನು ಅಂತ ಇದೆ. ಸೊ ನಿಮ್ಗೆ ಎಲೆಕ್ಟ್ರಿಕಲ್ ಪವರ್ದು ಯೂನಿಟ್ ಬಂದ್ಬಿಟ್ಟು ವ್ಯಾಟ್ ಅಂತ ಹೇಳ್ತೀವಿ, ಇದು ಗೊತ್ತಿರಬೇಕು. ವೋಲ್ಟ್ ಅನ್ನೋದು ಇಟ್ ಇಸ್ ಅ ಯೂನಿಟ್ ಆಫ್ ವೋಲ್ಟೇಜ್ ಅಥವಾ EMF ಅಥವಾ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಸೊ ವ್ಯಾಟ್ ಅವರ್ ಅನ್ನೋದು ಬಂದು ಇದು ಬಂದ್ಬಿಟ್ಟು ನಿಮ್ಗೆ ಎಲೆಕ್ಟ್ರಿಕಲ್ ಎನರ್ಜಿಗೆ ಯೂಸ್ ಮಾಡ್ತೀವಿ. ಓಕೆನಾ. ಸೊ ಇದು ದಿಸ್ ಇಸ್ ಯೂಸ್ಡ್ ಫಾರ್ ದಿಸ್ ದ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಕರಿತೀವಿ. ಇನ್ಫ್ಯಾಕ್ಟ್ ಎಲೆಕ್ಟ್ರಿಕಲ್ ಎನರ್ಜಿ ಮೀಟರ್ ಇರುತ್ತಲ್ವಾ, ಅದರಲ್ಲಿ ನಿಮಗೆ ಕಿಲೋ ವ್ಯಾಟ್ ಅವರ್ ಅಲ್ಲಿ ನಿಮಗೆ ಯೂನಿಟ್ ನ ತೋರಿಸ್ತಾ ಇರ್ತಾರೆ, ಬಟ್ ಇದು ವ್ಯಾಟ್ ಅವರ್ ಅಂತ ಹೇಳ್ತೀವಿ. ಆಂಪಿಯರ್ ಅವರ್ ಅನ್ನೋದು ನಿಮ್ಗೆ ಎಲೆಕ್ಟ್ರಿಕಲ್ ಚಾರ್ಜಸ್ ಕೆಪಾಸಿಟಿ ಎಷ್ಟಿದೆ ನಮ್ಮ ಬ್ಯಾಟ್ರಿನಲ್ಲಿ ಅಂತ ಅಂದ್ರೆ ದಿಸ್ ಇಸ್ ಬೇಸಿಕಲಿ ಬ್ಯಾಟ್ರಿ ಕೆಪಾಸಿಟಿನ ಆಂಪಿಯರ್ ಅವರ್ ಅಂತ ಹೇಳ್ತೀವಿ. ಓಕೆನಾ. ಅಂದ್ರೆ ನಾನು ಮುಂಚೆನೆ ಹೇಳಿದೀನಿ ನಿಮ್ಗೆ, ಬರೀ ಒಂದು ಕ್ವಶನ್ಗೆ ಆನ್ಸರ್ ನ ಮಾರ್ಕ್ ಮಾಡ್ಕೊಂಡು ಹೋದ್ರೆ ನಿನ್ನ ಸ್ಟಡಿ ತಪ್ಪಾಗಿದೆ ಅಂತ. ನೀನ್ ಹೆಂಗ್ ಸ್ಟಡಿ ಮಾಡ್ಬೇಕಂತ ಅಂದ್ರೆ ಒಂದು ಕ್ವಶನ್ಗೆ ಆನ್ಸರ್ ಮತ್ತೆ ರಿಮೈನಿಂಗ್ ಆಪ್ಷನ್ಸ್ ನ ನೀವು ಅನಾಲಿಸಿಸ್ ಮಾಡ್ಬೇಕು. ಯಾಕೆ ಅವು ಆನ್ಸರ್ ಅಲ್ಲ, ಆ ರಾಂಗ್ ಆಪ್ಷನ್ಸ್ ಗಳು ಇದಾವಲ್ಲ ಅವು ಯಾವಕ್ಕೆ ಆನ್ಸರ್ ಆಗುತ್ತೆ ಅನ್ನೋದನ್ನ ನೀನ್ ಕಲ್ತೆ ಅಂತ ಅಂದ್ರೆ ಅಲ್ಲಿಗೆ ನಿನ್ನ ಅನಾಲಿಸಿಸ್ ಕರೆಕ್ಟ್ ಆಗಿದೆ ಅಂತ. ಓಕೆ. ಸೊ ಯಾಕಂದ್ರೆ ಇದು ಬ್ಯಾಟ್ರಿ ಮತ್ತೆ UPS ಅಲ್ಲಿ ಬರುತ್ತೆ. ಸೊ 4th ಚಾಪ್ಟರ್ ಬರುವಂತದ್ದು ಇಲ್ಲಿ ಕೊಟ್ಟಿದ್ದಾನೆ ಅಂದ್ರೆ ನಿಮ್ಗೆ ಒಂದು ರೀಕಾಲ್ ಆಗ್ಬಿಡುತ್ತೆ ಎಲ್ಲಾನು ಕೂಡ. ಸೊ ಇದು ನಿಮ್ಗೆ ಗೊತ್ತಿರ್ಬೇಕು. ಸೊ ಇದು ಮತ್ತೆ ವೋಲ್ಟೇಜ್ ಗೆ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ. ಸೊ ಇಷ್ಟು ಕ್ಲಾರಿಟಿ ನಿಮ್ಗೆ ಇರ್ಬೇಕಾಗುತ್ತೆ ಈ ಒಂದು ಕ್ವಶನ್ ಅಲ್ಲಿ. ಸೊ ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಇದ್ರ ಜೊತೆಗೆ ನಿಮ್ಗೆ ಎಲೆಕ್ಟ್ರಿಕಲ್ ಪವರ್ ಇರ್ಬೋದು, ಎಲೆಕ್ಟ್ರಿಕಲ್ ಎನರ್ಜಿ ಇರ್ಬೋದು, ಅಥವಾ ಎಲೆಕ್ಟ್ರಿಕಲ್ ವರ್ಕ್ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ಫಾರ್ಮುಲಾಸ್ಗಳು ಮತ್ತೆ ಅದ್ರದ್ದು ಯೂನಿಟ್ಗಳು, ಅದ್ರದ್ದು ಇನ್ಸ್ಟ್ರೂಮೆಂಟ್ಗಳು, ಯಾವ್ದು ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಇದೆಲ್ಲ ತಿಳ್ಕೊಬೇಕಾಗುತ್ತೆ. ಸಿಂಪಲ್ ಆಗಿ ನಿಮ್ಗೆ ಅರ್ಥ ಮಾಡಿಸ್ಬಿಡ್ತೀನಿ, ಕನ್ಫ್ಯೂಷನ್ ತುಂಬಾ ಆಗ್ತಿರ ಇದರಲ್ಲಿ. ಸೊ ನೋಡಿ 3 ವಿಷಯಗಳನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಒಂದು ಎಲೆಕ್ಟ್ರಿಕಲ್ ವರ್ಕ್ ಬಗ್ಗೆ ತಿಳ್ಕೊಳ್ಳಿ. ಓಕೆ. ಎರಡನೇ ವಿಷಯ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಪವರ್ ಬಗ್ಗೆ ತಿಳ್ಕೊಳ್ಳಿ. ಓಕೆ. ನಾವು ಫಾರ್ಮುಲಾಸ್ಗಳನ್ನೆಲ್ಲ ಹೇಳ್ಬಿಡ್ತೀನಿ, ಇದನ್ನ ನೋಟ್ ಡೌನ್ ಮಾಡ್ಕೊಂಡ್ಬಿಡಿ. ಎಲೆಕ್ಟ್ರಿಕಲ್ ವರ್ಕ್, ಎಲೆಕ್ಟ್ರಿಕಲ್ ಪವರ್, ಮೂರನೇ ವಿಷಯವಾಗಿ ಎಲೆಕ್ಟ್ರಿಕಲ್ ಎನರ್ಜಿ ಅಂತ. ಈ 3 ವಿಷಯಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಗೆ ಇದ್ರ ಮೇಲೆ ಒಂದು ಕ್ವಶನ್ ಬಂದ್ರು ಬರ್ಬೋದು. ನಾನು ಇಲ್ಲಿ ಏನ್ ಬರೆಸ್ತೀನಿ ಇದ್ರ ಮೇಲೆನೆ ಒಂದು ಕ್ವಶನ್ ಬರ್ಬೋದು. ಮೊದಲನೇದಾಗಿ ಎಲೆಕ್ಟ್ರಿಕಲ್ ವರ್ಕ್ ಅಂತ ಅಂದ್ರೆ ನಿಮ್ಮ ಸೋರ್ಸ್ ಇಂದ ಏನಿದೆ ಏನದು ಚಾರ್ಜಸ್ ಟ್ರಾನ್ಸ್ಫರ್ ಆಗುತ್ತಲ್ಲ ಅದ್ರ ಜೊತೆಗೆ ಎನರ್ಜಿ ಕ್ಯಾರಿ ಆಗುತ್ತೆ. ಸೊ ಅದನ್ನೇ ನಾವು ದ ಎನರ್ಜಿ ಟ್ರಾನ್ಸ್ಫರ್ಡ್ ಥ್ರೂ ದ ಚಾರ್ಜಸ್ ಅಂದ್ರೆ ಎಲೆಕ್ಟ್ರಿಕಲ್ ಕರೆಂಟ್ ಮುಖಾಂತರ ಏನು ಎನರ್ಜಿ ಕ್ಯಾರಿ ಆಗುತ್ತೆ ಅದನ್ನ ಎಲೆಕ್ಟ್ರಿಕಲ್ ವರ್ಕ್ ಅಂತ ಕರೀತಾರೆ. ಎಲೆಕ್ಟ್ರಿಕಲ್ ವರ್ಕ್ ನ W ಅಂತ ಕರೀತಾರೆ. ಇದಕ್ಕೆ ಫಾರ್ಮುಲಾ ಬಂದ್ಬಿಟ್ಟು VIT ಅಂತ, ಅಂದ್ರೆ ವೋಲ್ಟೇಜು, ಕರೆಂಟು, ಟೈಮ್. ಓಕೆನಾ. ಒಂದು ಪರ್ಟಿಕ್ಯುಲರ್ ಟೈಮ್ ನಲ್ಲಿ ಎಷ್ಟು ವರ್ಕ್ ಆಗಿದೆ ಅನ್ನೋದನ್ನ ನೀವು W=VIT ಅಂತ ಕರೀತಾರೆ. ಫಾರ್ಮುಲಾ ನೆನಪಿರ್ಲಿ. ಅದನ್ನ ಬೇಕಾದ್ರೆ ನೀವು ಇನ್ನು ಫಾರ್ಮುಲಾ ಮ್ಯಾನಿಪುಲೇಷನ್ ಮಾಡ್ಕೋಬಹುದು. ಓಮ್ಸ್ ಲಾ ಯೂಸ್ ಮಾಡ್ಕೊಂಡು ನೀವು I=V/R ಅಂತ ಹಾಕ್ಬೋದು. ಡಿಫ್ರೆಂಟ್ ರೆಸಿಸ್ಟಿವ್ ಸರ್ಕ್ಯೂಟ್ ಏನಾಗುತ್ತೆ ಅನ್ನೋದನ್ನ ನೀವು ಮಾಡ್ಕೊಂತ ಹೋಗ್ಬೋದು. ಆ ಫಾರ್ಮುಲಾ ನೀವು ಹಾಕೊಳ್ಳಿ. ಒಂದಾಯ್ತು. ಮತ್ತೆ ಇದ್ರದ್ದು ಯೂನಿಟ್ ಬಂದ್ಬಿಟ್ಟು ಜೋಲ್ಸ್ ಅಂತ ಹೇಳ್ತೀವಿ. ಓಕೆನಾ. ಜೋಲ್ಸ್ ಅಂತ ಹೇಳ್ತೀವಿ, ಇದು ನಿಮಗೆ ಗೊತ್ತಿರ್ಲಿ. ಅಂಡ್ ಇದ್ರದ್ದು ಇನ್ಸ್ಟ್ರೂಮೆಂಟ್ ಯಾವ್ದಪ್ಪ ಮೆಜರ್ ಮಾಡೋದಕ್ಕೆ ಅಂತಂದ್ರೆ ಎನರ್ಜಿ ಮೀಟರ್ ಅಥವಾ ಜೋಲ್ಸ್ ಮೀಟರ್ ಅಂತ ಕರಿತೀವಿ. ಸಿಂಪ್ಲಿ ಎನರ್ಜಿ ಮೀಟರ್ ಅಂತ ಹೇಳ್ತೀವಿ. ಓಕೆನಾ. ಸೊ ಇದ್ರದ್ದು ಇಷ್ಟು ಕಥೆ ಆಯ್ತು. ನಿಮ್ಗೆ ಯಾವುದೇ ಒಂದು ಕ್ವಾಂಟಿಟಿನಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಗೆ ಫಾರ್ಮುಲಾ ಗೊತ್ತಿರಬೇಕು, ಯೂನಿಟ್ ಗೊತ್ತಿರಬೇಕು, ಅದ್ರದ್ದು ಯಾವ ಮೀಟರ್ ಅಂತ ಗೊತ್ತಿರ್ಬೇಕು. ಇಷ್ಟು ತಿಳ್ಕೊಂಡ್ರೆ ಸಾಕು ಎಲೆಕ್ಟ್ರಿಕಲ್ ವರ್ಕ್ ಅಂತ ಅಂದ್ರೆ. ಎಲೆಕ್ಟ್ರಿಕಲ್ ಪವರ್ ಅಂತ ಅಂದ್ರೆ ಎಲೆಕ್ಟ್ರಿಕಲ್ ಪವರ್ ಅಲ್ಲಿ ಸೇಮ್ ಫಾರ್ಮುಲಾ ಏನ್ ಇಟ್ಬಿಡ್ಕೋಬೇಕಂದ್ರೆ ಎಲೆಕ್ಟ್ರಿಕಲ್ ಪವರ್ ಅಂತಂದ್ರೆ ಇಟ್ ಇಸ್ ವೆರಿ ಸಿಂಪಲ್. ವಿತ್ ಎಲೆಕ್ಟ್ರಿಕಲ್ ವರ್ಕ್ ಎಷ್ಟಾಗಿದೆ ವಿತ್ ರೆಸ್ಪೆಕ್ಟ್ ಟು ಗಿವನ್ ಟೈಮ್ ಅಂತ ಅಷ್ಟೇ, ಇನ್ನೇನಿಲ್ಲ. ಅಂದ್ರೆ ಪವರ್ ನ P ಅಂತ ಡಿನೋಟ್ ಮಾಡ್ತೀವಿ, ಇಲ್ಲಿ W/T ಅಂತ ಬರಿತೀವಿ ಫಾರ್ಮುಲಾನ. ನೋಡಿ W ಅಂತ ಅಂದ್ರೆ ಏನು, VIT ಅಲ್ವಾ. ಇಟ್ ಇಸ್ ಅ ಪ್ರಾಡಕ್ಟ್ ಆಫ್ ವೋಲ್ಟೇಜ್, ಕರೆಂಟ್ ಅಂಡ್ ಟೈಮ್ ಅಲ್ವಾ. ಸೊ ಅದನ್ನ ಇಲ್ಲಿ ಹಾಕ್ಬಿಟ್ರೆ T ಕ್ಯಾನ್ಸಲ್ ಆಗ್ಬಿಟ್ರೆ ನಿಮ್ಗೆ ಏನ್ ಸಿಗುತ್ತೆ, ಇನ್ನ V ಮತ್ತೆ I ಸಿಗುತ್ತೆ. ಅಗೈನ್ ಇದನ್ನ ಪ್ರಾಬ್ಲಮ್ಸ್ ನ ನೀವು ಫಾರ್ಮುಲಾನ ರೀರೈಟ್ ಮಾಡ್ತಾ ಹೋಗ್ಬೋದು. ಅಗೈನ್ ಯೂಸಿಂಗ್ ಓಮ್ಸ್ ಲಾ. V ಜಾಗದಲ್ಲಿ V=IR ಅಂತ ಹಾಕ್ಬಿಟ್ರೆ ನಿಮ್ಗೆ I²R ಅಂತ ಆಗುತ್ತೆ. ಡಿಫ್ರೆಂಟ್ ಫಾರ್ಮೆಟ್ ನಲ್ಲಿ ಬರಿತಾ ಹೋಗ್ಬೋದು. ಬೇಸಿಕ್ ಆಗಿ ಇಷ್ಟು ನೆನ್ಪಿಡ್ಲಿ. ಮತ್ತೆ ಇದಕ್ಕೆ
SI ಯೂನಿಟ್ ಏನಪ್ಪಾ ಅಂತಂದ್ರೆ ವ್ಯಾಟ್. ಇದನ್ನೇ ಕೇಳಿರೋದು ಅವನು, ಈ ಕ್ವಶನ್ ಅಲ್ಲಿ ಕೇಳಿರೋದು ಇದೆ ವ್ಯಾಟ್. ಸೊ ಅಂಡ್ ಥರ್ಡ್ ಒನ್ ಇನ್ನೊಂದ್ ಏನ್ ನೆನ್ಪಿರ್ಬೇಕಪ್ಪ ಅಂತಂದ್ರೆ, ಇದನ್ನ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಯಾವ್ದಪ್ಪ ಅಂತಂದ್ರೆ ವ್ಯಾಟ್ ಮೀಟರ್ ಅಂತ ಗೊತ್ತಿಲ್ಲಿ, ವ್ಯಾಟ್ ಮೀಟರ್ ಅಂತ. ಓಕೆ, ಸೊ ಅದೇ ತರ ಎಲೆಕ್ಟ್ರಿಕಲ್ ಎನರ್ಜಿ ಬಂದ್ಬಿಟ್ಟು ಇದನ್ನ ಇ ಅಂತ ಡಿನೋಟ್ ಮಾಡ್ತಾರೆ. ನೋಡಿ, ಎಲೆಕ್ಟ್ರಿಕಲ್ ಎನರ್ಜಿ ಮತ್ತೆ ಎಲೆಕ್ಟ್ರಿಕಲ್ ವರ್ಕ್ ಎರಡು ಬೋತ್ ಆರ್ ಸೇಮ್. ಇದು ಕನ್ಸಂಪ್ಷನ್ ಬಗ್ಗೆ ಮಾತಾಡುತ್ತೆ. ಒಂದು ಎಲೆಕ್ಟ್ರಿಕಲ್ ಡಿವೈಸ್ ಇರುತ್ತಲ್ವಾ, ಅದು ಎಷ್ಟು ಎನರ್ಜಿನ ಕನ್ಸಂಪ್ಷನ್ ಮಾಡುತ್ತೆ ಅನ್ನೋದನ್ನ ಇದು ಹೇಳುತ್ತೆ. ಇದು ಎಲೆಕ್ಟ್ರಿಕಲ್ ವರ್ಕ್ ಏನ್ ಹೇಳುತ್ತೆ, ಎಷ್ಟು ಎನರ್ಜಿನ ನಾವು ಸಪ್ಲೈ ಮಾಡಿದೀವಿ ಅಂತ ಹೇಳುತ್ತೆ. ಇದು ಸಪ್ಲೈ ಕೊಡೋದು, ಇದು ಕನ್ಸಂಪ್ಷನ್ ಮಾಡೋದು. ಬೋತ್ ಆರ್ ಸೇಮ್. ಓಕೆನಾ? ಸೊ ಕನ್ಸರ್ವೇಷನ್ ಮುಖಾಂತರ ಏನಾಗುತ್ತೆ ಅಂದ್ರೆ ಎಷ್ಟು ಎನರ್ಜಿ ಮತ್ತೆ ಎಷ್ಟು ಕನ್ಸಂಪ್ಷನ್ ಎರಡು ಸೇಮ್ ಇರುತ್ತೆ. ಅದಕ್ಕೋಸ್ಕರ ಫಾರ್ಮುಲಾ ಬಂದ್ಬಿಟ್ಟು VIT ನೇ ಆಗುತ್ತೆ. ಅಥವಾ ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್, P ಇಂಟು T ಅಂತ ಕೂಡ ಹೇಳ್ಬೋದು. ಅಂದ್ರೆ ಪವರ್ ಇಂಟು ಟೈಮ್ ಅಂತ. ಪವರ್ ಬಂದ್ಬಿಟ್ಟು W/T ಆಗುತ್ತೆ. W/T ಹಾಕಿದ್ರೆ TT ಕ್ಯಾನ್ಸಲ್ ಆಗಿ ನಿಮ್ಗೆ ಏನ್ ಬರುತ್ತೆ, W ಮಾತ್ರ ಬರುತ್ತೆ. W ಬಂದ್ಬಿಟ್ಟು ಏನಾಗುತ್ತೆ ನಿಮ್ಗೆ, ಅಗೈನ್ ಇಟ್ ಇಸ್ ಅಗೈನ್ VIT ಆಗುತ್ತೆ. ಇಷ್ಟು ಫಾರ್ಮುಲಾ ಬಗ್ಗೆ ಅಂತೀವಿ. ಅಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿ ಮತ್ತೆ ಎಲೆಕ್ಟ್ರಿಕಲ್ ವರ್ಕ್ ಗೆ ಸೇಮ್ ಫಾರ್ಮುಲಾನೇ, ನ್ಯೂಮರಿಕಲಿ ದೇ ಆರ್ ಸೇಮ್ ಕ್ವಾಂಟಿಟಿ. ಓಕೆ, ಎಲೆಕ್ಟ್ರಿಕಲ್ ವರ್ಕ್, ಎಲೆಕ್ಟ್ರಿಕಲ್ ಎನರ್ಜಿ. ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ, ವರ್ಕ್ ಅಂತ ಅಂದ್ರೆ ಸಪ್ಲೈ ಮಾಡೋದು. ಓಕೆನಾ? ಇದು ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಅಂದ್ರೆ ಕನ್ಸಂಪ್ಷನ್ ಮಾಡೋದು. ಇಷ್ಟು ಬೇಸಿಕ್ ಡಿಫ್ರೆನ್ಸಸ್ ನಿಮ್ಗೆ ಕ್ಲಾರಿಟಿ ಇರ್ಲಿ ಅಷ್ಟೇ. ಅಂಡ್ ಅಗೈನ್ ಸೇಮ್ ನಿಮ್ಗೆ ಜೌಲ್ಸ್ ಆಗುತ್ತೆ ನಿಮ್ಗೆ. ಇದಕ್ಕೂ ಕೂಡ SI ಯೂನಿಟ್. ಮೀಟರ್ ಬಂದ್ಬಿಟ್ಟು ಆಬ್ವಿಯಸ್ಲಿ ನಿಮ್ಗೆ ಏನಾಗುತ್ತೆ, ಎನರ್ಜಿ ಮೀಟರ್ ಆಗುತ್ತೆ. ಸೊ ಇಷ್ಟು ತಿಳ್ಕೊಬೇಕಂತಮ್ಮ. ಇಷ್ಟು ತಿಳ್ಕೊಂಡ್ರೆ ಒಂದು ಓವರ್ ಆಲ್. ಮತ್ತೆ ಎಲೆಕ್ಟ್ರಿಕಲ್ ಎನರ್ಜಿನ ಯೂಶುವಲ್ ಆಗಿ ಕಮರ್ಷಿಯಲ್ ಜೌಲ್ಸ್ ಅಲ್ಲಿ ಜಾಸ್ತಿ ಮೆಜರ್ ಮಾಡಲ್ಲ. ಕಮರ್ಷಿಯಲ್ ಯೂನಿಟ್ ನಿಮ್ಮ ಮನೆಗಳಲ್ಲಿ ಮೀಟರ್ ಬೋರ್ಡ್ ಇರುತ್ತಲ್ವಾ ಕರೆಂಟ್ದು, ಅದ್ರಲ್ಲಿ ಏನಾಗ್ಬಿಡುತ್ತೆ ಅಂತ ನಿಮ್ಗೆ ಮೆಜರ್ ಮಾಡೋದು ನಿಮ್ಗೆ ಕಿಲೋ ವ್ಯಾಟ್ ಅವರ್ ಅಲ್ಲಿ. ಅದನ್ನು ಕಮರ್ಷಿಯಲ್ ಯೂನಿಟ್ ಅಂತ ಕರೀತಾರೆ. ಕಮರ್ಷಿಯಲ್ ಯೂನಿಟ್ ಬಂದ್ಬಿಟ್ಟು ಕಿಲೋ ವ್ಯಾಟ್ ಅವರ್ ಅಲ್ಲಿ ನಿಮ್ಗೆ ಯೂನಿಟ್ಸ್. ಅಂದ್ರೆ 1 ಕಿಲೋ ವ್ಯಾಟ್ ಅವರ್ ಅಂತ ಅಂದ್ರೆ 1 ಯೂನಿಟ್ ಎನರ್ಜಿ ನೀವು ಕನ್ಸಂಪ್ಷನ್ ಮಾಡಿದ್ರೆ, ನಿಮ್ ಲೋಡ್ ತಗೊಂಡಿದೆ ಅಂತ. ಸೊ ಅದ್ರ ಮೇಲೆ ನಿಮ್ಗೆ ಕರೆಂಟ್ ಬಿಲ್ ಬರುತ್ತೆ. ಓಕೆನಾ? ಎಲೆಕ್ಟ್ರಿಸಿಟಿ ಬಿಲ್ ಅಂತ ಬರುತ್ತಲ್ಲ ನಿಮ್ಮ ಮನೆಗೆ. ಸೊ ದಟ್ ಈಸ್ ವಾಟ್ ಇಟ್ ಈಸ್. ಓಕೆ, ಕಿಲೋ ವ್ಯಾಟ್. ಕಮರ್ಷಿಯಲ್ ಯೂನಿಟ್ ಯಾವ್ದು ಅಂತ ಕೇಳಿದ್ರೆ ಕಿಲೋ ವ್ಯಾಟ್ ಅವರ್ ಅಂತ ನಿಮ್ಗೆ ಗೊತ್ತಿರ್ಲಿ. ಓಕೆ, ಸೊ ನೋಡಿ, ಒಂದು ಕ್ವಶನ್ ಮೆನಿ ಟಾಪಿಕ್ಸ್ ಈ ತರ ನೀವು ಅನಾಲಿಸಿಸ್ ಮಾಡ್ಬೇಕಾಗತ್ತೆ. ನೋಡಿ ಎಷ್ಟು ಕವರ್ ಆಯ್ತು ಅಂದ್ರೆ, ನಾನು ಬೆಟ್ ಮಾಡ್ತೀನಿ ನೆಕ್ಸ್ಟ್ 20-25 ಕ್ವಶನ್ಸ್ ವರ್ಗು ಹೋಗೋವರ್ಗು ಇದ್ರಲ್ಲಿರೋ ಎಷ್ಟೊಂದು ಟಾಪಿಕ್ಸ್ ನ ಪದೇ ಪದೇ ಯೂಸ್ ಮಾಡ್ತಾ ಇರ್ತೀನಿ. ನಿಮ್ಗೆ ಗೊತ್ತಾಗ್ಬಿಡ್ತದೆ ಏನಂತ. ಎಸ್, ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇಫ್ ಎ ರೆಸಿಸ್ಟರ್ ಆಫ್ 100 ohms is connected in series with a parallel combination of two 200 resistors, then the effective resistance is ಅಂತ ಕೇಳಿದಾನೆ. ಇದಕ್ಕೊಂದು ಸುಮ್ಮನೆ ಡೈರೆಕ್ಟ್ ಆಗಿ ಮಾಡ್ಬೋದು. ಇಟ್ ಇಸ್ ಎ 2 second ಪ್ರಾಬ್ಲಮ್ ಇದು. ಓಕೆನಾ? ಸೊ ಆದ್ರೂ ಕೂಡ ನಿಮ್ಗೆ ಅರ್ಥ ಮಾಡ್ಸಕ್ಕೆ ಬರಿತೀನಿ. ನೋಡಿ, ಒಂದು ರೆಸಿಸ್ಟರ್ ಇದೆಯಂತೆ. ಒಂದು ರೆಸಿಸ್ಟರ್ ಕನೆಕ್ಟ್ ಆಗಿದೆ. ಎಷ್ಟು ರೆಸಿಸ್ಟರ್ ಇದು? 100 ohm ರೆಸಿಸ್ಟರ್. ಇದು 100 ohm ಇದೆಯಂತೆ. ನಿಮ್ಗೆ ಅರ್ಥ ಮಾಡಿಸ್ತೀನಿ. ಕಂಪ್ಲೀಟ್ ಚಾಪ್ಟರ್ ಅಂತೂ ರಿವೈಸ್ ಆಗುತ್ತೆ ನಿಮ್ಗೆ ಓದಿರೋಂಥವ್ರಿಗೆ. ಓಕೆ, 100 ohm ರೆಸಿಸ್ಟರ್. ಸೊ ಕನೆಕ್ಟೆಡ್ ವಿತ್ ಪ್ಯಾರಲಲ್ ಕಾಂಬಿನೇಷನ್ ವಿತ್ 200 ohm ರೆಸಿಸ್ಟರ್ಸ್ ಅಲ್ವಾ? 200 ohm 2 ರೆಸಿಸ್ಟರ್ಸ್ ಜೊತೆ ನಾನು. ಓಕೆ, ನೋಡಿ, ಇದು 100 ohm. ದಟ್ ಈಸ್ ಸೀರೀಸ್ ವಿತ್ 2 ಪ್ಯಾರಲಲ್ ಕಾಂಬಿನೇಷನ್ ಆಫ್ 200 ohm ರೆಸಿಸ್ಟರ್ಸ್ ಅಲ್ವಾ? 200 ohm ಇದ್ರದ್ದು. ಸೊ ಇದು ಕೂಡ 200 ohm ಇದೆ. ಓಕೆನಾ? ಸೊ ಟೋಟಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಏನಿದೆ ಅಂತ ಕೇಳ್ತಿದ್ದಾನೆ. ವೆರಿ ಸಿಂಪಲ್. ನಾನೊಂದು ವಿಡಿಯೋ ಶಾರ್ಟ್ ಅಲ್ಲಿ ಹೇಳಿದ್ದೆ, ಇದಕ್ಕೊಂದು ಟ್ರಿಕ್ ಇದೆ. ಫಸ್ಟ್ ಆಫ್ ಆಲ್ ಇದನ್ನ ಆಕ್ಚುಯಲ್ ಮೆಥಡ್ ಹೆಂಗ್ ಮಾಡ್ಬೇಕಂತ ಹೇಳ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಸಾಲ್ವ್ ದಿ ಪ್ಯಾರಲಲ್ ಕಾಂಬಿನೇಷನ್. ಪ್ಯಾರಲಲ್ ಕಾಂಬಿನೇಷನ್ ಸಾಲ್ವ್ ಮಾಡೋದು ಹೆಂಗೆ ಅಂತ ತುಂಬಾ ಕಡೆ ನಿಮಗೆ ಫಾರ್ಮುಲಾ ಕೊಟ್ಟಿರ್ತೀವಿ, ಕ್ಲಾಸ್ ಅಲ್ಲಿ ನೋಡ್ಕೊಳ್ಳಿ. ಸೊ ಅದ್ರ ಜೊತೆಗೆ ಪ್ಯಾರಲಲ್ ಕಾಂಬಿನೇಷನ್ ಸಾಲ್ವ್ ಮಾಡ್ಬಿಟ್ಟು ಇದನ್ನ ಸೀರೀಸ್ ಜೊತೆ, ಪ್ಯಾರಲಲ್ ಕಾಂಬಿನೇಷನ್ ಸೀರೀಸ್ ಹೆಂಗ್ ಮಾಡ್ತೀವಿ, ಸೀರೀಸ್ ನಲ್ಲಿ ರೆಸಿಸ್ಟೆನ್ಸ್ ನ ಆಡ್ ಅಪ್ ಮಾಡ್ತಾ ಹೋಗ್ತೀವಿ. ಹಂಗಾಗಿ ಫಸ್ಟ್ ಆಫ್ ಆಲ್ ಪ್ಯಾರಲಲ್ ಸಾಲ್ವ್ ಮಾಡ್ಬೇಕು, ಆಮೇಲೆ ಇದ್ರ ಜೊತೆ ಆಡ್ ಮಾಡ್ಬೇಕು. ಸಿಂಪಲ್ ಆಗಿ ಪ್ಯಾರಲಲ್ ಸಾಲ್ವ್ ಮಾಡ್ಬೇಕಾದ್ರೆ ಒಂದು ಟ್ರಿಕ್ ಹೇಳಿದ್ದೆ. ಏನ್ ಟ್ರಿಕ್ ಅಪ್ಪ ಅಂತ ಅಂದ್ರೆ, ಈಕ್ವಲ್ ರೆಸಿಸ್ಟರ್ಸ್ ಪ್ಯಾರಲಲ್ ಅಲ್ಲಿ ಇತ್ತು ಅಂತ ಅಂದ್ರೆ, ಅದ್ರದ್ದು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂತ ಅಂದ್ರೆ, ಎಷ್ಟು ರೆಸಿಸ್ಟೆನ್ಸ್ ಇದಾವೋ ಬೈ 2 ಆಗ್ಬಿಡುತ್ತೆ. ಬೈ 2 ಅಂತಲ್ಲ, ಬೈ ದಟ್ ನಂಬರ್ ಆಫ್ ರೆಸಿಸ್ಟರ್ಸ್ ಆಗುತ್ತೆ. ನೋಡಿ, ಇಲ್ಲಿ 2 ರೆಸಿಸ್ಟರ್ಸ್ ಇದೆ, ಜಸ್ಟ್ ಬೈ 2 ಮಾಡೋದಷ್ಟೇ. 200 ತಗೊಂಡು ಬೈ 2 ಮಾಡೋದಷ್ಟೇ. ಸಪೋಸ್ 3 ರೆಸಿಸ್ಟರ್ಸ್ ಈಕ್ವಲ್ ರೆಸಿಸ್ಟರ್ ಕನೆಕ್ಟ್ ಆಗಿದ್ರೆ ಬೈ 3 ಮಾಡೋದು. ಓಕೆನಾ? 4 ಈಕ್ವಲ್ ರೆಸಿಸ್ಟರ್ಸ್ ಇದ್ರೆ ಬೈ 4 ಮಾಡೋದು. ಇಷ್ಟೇ ಲಾಜಿಕ್. ಇದ್ರ ಮೇಲೆ ಕ್ವಶನ್ ಕೇಳ್ತಾನೆ. ಸಿಂಪಲ್ ಆಗಿ 200 ಇದೆ. 200 ಬೈ 2 ಎಷ್ಟು? 100. ದಟ್ 100 ವಿತ್ ಸೀರೀಸ್ ಆಫ್ ದಿಸ್ ರೆಸಿಸ್ಟರ್ ಅಂತಂದ್ರೆ 100 ಪ್ಲಸ್ 100 ಎಷ್ಟಾಗುತ್ತೆ? 200 ಆಗ್ಬಿಡುತ್ತೆ. ಸೊ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ವೆರಿ ಸಿಂಪಲ್ ಕ್ವಶನ್. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಸಿಂಪಲ್
ಎಫೆಕ್ಟಿವ್ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂತ ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈ 100 ನ ಬರ್ಕೋಬೇಕು, ಈ 100 ನ ಬರ್ಕೋಬೇಕು. ಇದೇನಾಗುತ್ತೆ ಅಂತ ಅಂದ್ರೆ ಟೂ ಈಕ್ವಲ್ ರೆಸಿಸ್ಟರ್ಸ್ ಪ್ಯಾರಲಲ್ ಕಾಂಬಿನೇಷನ್ ಇರೋದ್ರಿಂದ ಆ ಈಕ್ವಲ್ ರೆಸಿಸ್ಟರ್ ಬರಿಬೇಕು, ಡಿವೈಡೆಡ್ ಬೈ 2 ಮಾಡಬೇಕು. ಇಷ್ಟ ಸಿಂಪಲ್ ಟ್ರಿಕ್ ಇದು. ಈ ಟ್ರಿಕ್ ನ ಅರ್ಥ ಮಾಡ್ಕೊಳ್ಳಿ. ಈ ತರ ಟ್ರಿಕ್ಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ. ಸೊ ಏನಾಗುತ್ತೆ, ಇದು 100 ಆಗುತ್ತೆ, ಇದು ಕೂಡ 100 ಆಗುತ್ತೆ. ಸೊ ಟೋಟಲ್ ಎಷ್ಟಾಗುತ್ತೆ, 200 ಓಮ್ ಆಗುತ್ತೆ. ಸೊ 200 is the answer, effective resistance of this circuit. Okay, come on. ನೆಕ್ಸ್ಟ್ ಕ್ವಶನ್ ನೀವೇ ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ, ಎಷ್ಟಾಗುತ್ತೋ ಅಷ್ಟು ನೋಡೋಣ. ಸಾಲ್ವ್ ಮಾಡ್ತೀನಿ ನಾನು, ಡೋಂಟ್ ವರಿ. ಸೊ ಇಲ್ಲೇ ಕ್ವಶನ್ ಕೊಟ್ಟಿದ್ದಾನೆ ನೋಡು. ಈ ಪ್ರೀವಿಯಸ್ ಕ್ವಶನ್ ಬಂದ್ಬಿಟ್ಟು ಎಫೆಕ್ಟಿವ್ ರೆಸಿಸ್ಟರ್ ನಲ್ಲಿ ಇತ್ತು. ಸೊ ಇಲ್ಲೇ ಕ್ವಶನ್ ಕೊಟ್ಟಿದ್ದಾನೆ, ಇಫ್ ಎ ರೆಸಿಸ್ಟರ್ ಆಫ್ 220 ಓಮ್ is connected across a source of 5 volts DC supply, then the current in the circuit ಅಂತ ಕೇಳಿದಾನೆ. ಅಂಡ್ ದಿಸ್ ಇಸ್ ದ ಕ್ವಶನ್ ಆನ್ ಓಮ್ಸ್ ಲಾ ಮೇಲೆ ಇರುವಂತದ್ದು. ಓಕೆನಾ, ಓಮ್ಸ್ ಲಾ ಮೇಲೆ ಕೇಳಿರುವಂತಹ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ ನಾನು ಮಾಡಿಸ್ತಾ ಇರೋದು ಯಾವ್ಯಾವ ನಾನು ಫ್ರೇಮ್ ಮಾಡ್ಕೊಂಡ್ ಬಂದಿರೋ ಕ್ವಶನ್ಸ್ ಅಲ್ಲ ಅಣ್ಣ, ಪ್ರೀವಿಯಸ್ ಇಯರ್ ನಲ್ಲಿ ಇರುವಂತಹ ಕ್ವಶನ್ಸ್. ಪ್ರೀವಿಯಸ್ ಇಯರ್ ನ ಫಸ್ಟ್ ಸಾಲ್ವ್ ಮಾಡ್ಲೇಬೇಕು ನೀನ್ ಏನೇ ಮಾಡೋದಕ್ಕಿಂತ ಮುಂಚೆ. ಓಕೆ, ಓಮ್ಸ್ ಲಾ ಏನ್ ಹೇಳುತ್ತೆ ಅಂತ ಅಂದ್ರೆ, ಫಸ್ಟ್ ಆಫ್ ಆಲ್ ಏನೇನ್ ಕೊಟ್ಟಿದ್ದಾನೆ ಅಂತ ಬರ್ಕೊಂತ ಬನ್ನಿ. ಗಿವನ್ ಡೇಟಾ ಬರ್ಕೊಂಬಿಡಿ. ರೆಸಿಸ್ಟೆನ್ಸ್ ಕೊಟ್ಟಿದ್ದಾನೆ, ಆರ್ ಇಸ್ ಈಕ್ವಲ್ ಟು ಕೊಟ್ಟಿದ್ದಾನೆ, ಇಟ್ ಇಸ್ 20 ಓಮ್ ಅಂತ ಕೊಟ್ಟಿದ್ದಾನೆ. ಅಂಡ್ ನಿಮ್ಗೆ ಏನ್ ಕೊಟ್ಟಿದ್ದಾನೆ, ಸಪ್ಲೈ ವೋಲ್ಟೇಜ್ ಕೊಟ್ಟಿದ್ದಾನೆ, ಎಷ್ಟಿದೆ ಸೋರ್ಸ್ ವೋಲ್ಟೇಜ್. ಸೊ ನಿಮ್ಗೆ ವಿ ಇಸ್ ಈಕ್ವಲ್ ಟು 5 ವೋಲ್ಟ್ಸ್ ಡಿ ಸಿ ಕೊಟ್ಟಿದ್ದಾನೆ. ಅಂಡ್ ದೆನ್ ಕರೆಂಟ್ ಕೇಳಿದಾನೆ. ಸೊ ಕರೆಂಟ್ ಐ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಕೇಳಿದಾನೆ. ಇದಕ್ಕೆ ನಿಮ್ಗೆ ಟ್ರಯಾಂಗಲ್ ಟ್ರಿಕ್ ಹೇಳ್ಕೊಟ್ಟಿದ್ವಿ, ಐ ಕಂಡಿಡಿಯೋದು ಹೆಂಗೆ ಅಂತ. ಸೊ ಐ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಪ್ಪಾ ಅಂತ ಅಂದ್ರೆ ವಿ ಬೈ ಆರ್ ಅಂತ ಹೇಳ್ತೀವಿ. ಸಿಂಪ್ಲಿ ಡೈರೆಕ್ಟ್ ಆಗಿ ವಿ ಕೊಟ್ಟಿದ್ದಾನೆ, ಎಷ್ಟು 5 ಅಂತ ಕೊಟ್ಟಿದ್ದಾನೆ. ವಿ ಇಸ್ 5 ಡಿವೈಡೆಡ್ ಬೈ ಆರ್ ಈಸ್ 20 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 5 1s 5 4s ಆಗುತ್ತೆ, ಅಂದ್ರೆ 1/4 ಬರುತ್ತೆ. 1/4 ಅಂದ್ರೆ ಎಷ್ಟಪ್ಪ, 0 ಕಾಲ್ ಭಾಗ, 0.25 ಆಂಪಿಯರ್ಸ್ ಆಗುತ್ತೆ. 0.25 ಆಂಪಿಯರ್ಸ್ ಕರೆಂಟ್ ಬಂತು. ಓಕೆನಾ, ಬಂತು ಕರೆಂಟ್ ಬಂತು. ನೆಕ್ಸ್ಟ್ ಲೈನ್ ನ ನೀವು ಕಮೆಂಟ್ ಮಾಡಿ, ನೆಕ್ಸ್ಟ್ ಲೈನ್ ಏನಿದೆ ಅಂತ. ಓಕೆನಾ, 0.25 ಆಂಪಿಯರ್ಸ್ ಆಗುತ್ತೆ. ಆಪ್ಷನ್ ಡಿ ನಿಮ್ಗೆ ಕರೆಕ್ಟ್ ಆಗುತ್ತೆ. ಸೊ ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಅರ್ಥ ಆಯ್ತಲ್ವಾ, ಸಾಂಗ್ ಅಲ್ಲ ಪ್ರಾಬ್ಲಮ್. ಓಕೆ, ಸೊ ಇದು ಕೂಡ 2023 ನಲ್ಲಿ ಕೇಳಿರೋ ಕ್ವಶನ್, ತುಂಬಾ ಈಸಿ ಇರುತ್ತೆ ನೋಡಿ. DCET ಇಸ್ ಬೇಸಿಕಲಿ ಅನ್ ಈಸಿಯೆಸ್ಟ್ ಎಕ್ಸಾಮ್ ಐ ಸೈ. ಓಕೆ, ನಿಮ್ಗೆ ಯಾರಾದ್ರೂ ಕಷ್ಟ ಅಂತ ಹೇಳಿದ್ರೆ ದಟ್ ಈಸ್ ಅಬ್ಸಲ್ಯೂಟ್ಲಿ ಮಿತ್. ಓಕೆ, ಇಟ್ ಈಸ್ ಅನ್ ಈಸಿ ಎಕ್ಸಾಮ್, ಪ್ರೊವೈಡೆಡ್ ಯು ಶುಡ್ ಹ್ಯಾವ್ ಸಮ್ ಪ್ರಾಪರ್ ಮೆಂಟರ್ ಇರಬೇಕು. ನಿಮ್ಗೆ ಈಸಿ ಅಂತ ಹೇಳೋರು ಇರ್ಬೇಕು, ಪಾಸಿಬಲ್ ಇದೆ ಕಣೋ ನಿಂಗೆಲ್ಲ ಆಗುತ್ತೆ ಅಂತ ಹೇಳೋರು ಇರ್ಬೇಕು. ಮತ್ತೆ ನಿಮ್ಗೆ ಅದಕ್ಕೆ ತಕ್ಕನಂಗೆ ಒಂದು ಕೋಚಿಂಗ್ ಅಥವಾ ಒಂದು ಏನದ ಗೈಡೆನ್ಸ್ ಬೇಕಾಗತ್ತೆ. ಓಕೆ, ಅದನ್ನೆಲ್ಲ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಆಗತ್ತೆ, ಈಸಿ ಆಗತ್ತೆ ಎಕ್ಸಾಮ್ಸ್. ನೆಕ್ಸ್ಟ್, ದಿಸ್ ಇಸ್ ಆಲ್ಸೋ ಆಸ್ಟ್ ಇನ್ 2023. ಪವರ್ ಫ್ಯಾಕ್ಟರ್ ಈಸ್ ಅಂತ ಇದೆ. ಪವರ್ ಫ್ಯಾಕ್ಟರ್ ಅಂದ್ರೆ ಏನು ಅಂತ ಇದೆ. ಬೇಸಿಕಲಿ ನಾನು ಹೇಳಿದೀನಿ, ಪವರ್ ಫ್ಯಾಕ್ಟರ್ ಮೇಲೆ ನೋಡಿ, ಎಲೆಕ್ಟ್ರಿಕಲ್ ಪವರ್ ಇರ್ಬೋದು, ಪವರ್ ಫ್ಯಾಕ್ಟರ್ ಇರ್ಬೋದು, ಎಲೆಕ್ಟ್ರಿಕಲ್ ಎನರ್ಜಿ ಇರ್ಬೋದು, ಇದ್ರ ಮೇಲೆ ಕ್ವಶನ್ಸ್ ಫೋಕಸ್ ಮಾಡ್ತಾನೆ ಅಂತ ಹೇಳಿದೀನಿ. ತಿಳ್ಕೋಬೇಕಷ್ಟೇ, ಕೇಳ್ತಾನೆ ಅಂತಾನು ತಿಳ್ಕೊಂಡ್ಬಿಡ್ಬೇಕು ಪವರ್ ಫ್ಯಾಕ್ಟರ್. ಸೊ ಪವರ್ ಫ್ಯಾಕ್ಟರ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ತುಂಬಾ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಡೆಫಿನಿಷನ್ಸ್ ಗಳಿದಾವೆ ಪವರ್ ಫ್ಯಾಕ್ಟರ್ಗೆ. ನಿಮ್ಗೆ ಗೊತ್ತಿದೆ, ಪವರ್ ಫ್ಯಾಕ್ಟರ್ ಫಾರ್ಮುಲಾ ಬಂದ್ಬಿಟ್ಟು, ಡೆಫಿನಿಷನ್ ಬಂದ್ಬಿಟ್ಟು ಕಾಸ್ ಫೈ ಅಂತ ಹೇಳ್ತೀವಿ. ಕೊಸೈನ್ ಆಫ್ ದಿ ಫೇಸ್ ಆಂಗಲ್ ಬಿಟ್ವೀನ್ ಕರೆಂಟ್ ಅಂಡ್ ವೋಲ್ಟೇಜ್, ಟು ಆಲ್ಟರ್ನೇಟಿವ್ ಕ್ವಾಂಟಿಟೀಸ್ ಮಧ್ಯೆ ಎಷ್ಟು ಫೇಸ್ ಆಂಗಲ್ ಇದೆ ಅಂತ ನೋಡ್ಕೊಂಡು, ಅದ್ರದ್ದು ಆಂಗಲ್ ನೋಡ್ಕೊಂಡು, ಕಾಸ್ ಆಫ್ ದಟ್ ಆಂಗಲ್, ದಟ್ ಇಸ್ ದ ಕಾಸ್ ಆಫ್ ದಿ ಕೊಸೈನ್ ಆಫ್ ದಿ ಆಂಗಲ್ ಆಫ್ ಫೇಸ್ ಆಂಗಲ್ ನ ನಾವೇನಂತ ಕರಿತೀವಿ, ಪವರ್ ಫ್ಯಾಕ್ಟರ್ ಅಂತ ಕರಿತೀವಿ. ಸೊ ಇದನ್ನ ಫೈ ನ ಅಂತ ಕರಿತೀವಿ, ಫೇಸ್ ಆಂಗಲ್ ಅಂತ ಕರಿತೀವಿ. ಇದು ಒಂದು ಡೆಫಿನಿಷನ್. ಇನ್ನೊಂದು ಡೆಫಿನಿಷನ್ ನಿಮ್ಗೆ ಇನ್ನೊಂದು ಡೆಫಿನಿಷನ್ ಇರುತ್ತೆ. ಅದೇನಪ್ಪಾ ಅಂದ್ರೆ, ಇಟ್ ಇಸ್ ದ ಬೇಸಿಕಲಿ ಎ ರೇಷಿಯೋ. ಇಟ್ ಇಸ್ ಬೇಸಿಕಲಿ ಎ ರೇಷಿಯೋ. ಇಟ್ ಈಸ್ ಎ ರೇಷಿಯೋ ಆಫ್ ಟ್ರೂ ಪವರ್ ಡಿವೈಡೆಡ್ ಬೈ ಅಪ್ಯಾರೆಂಟ್ ಪವರ್ ಅಂತ ಇರುತ್ತೆ. ಓಕೆ, ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಡೆಫಿನಿಷನ್. ಟ್ರೂ ಪವರ್ ಡಿವೈಡೆಡ್ ಬೈ ಅಪರೆಂಟ್ ಪವರ್ ಅಂತ ಇರುತ್ತೆ. ಇನ್ನೊಂದು ಪವರ್ ಫ್ಯಾಕ್ಟರ್ ಗೆ ಡೆಫಿನಿಷನ್ ಬಂದ್ಬಿಟ್ಟು ಏನಪ್ಪಾ ಅಂತ ಅಂದ್ರೆ, ಇಟ್ ಇಸ್ ದ ರೇಷಿಯೋ ಆಫ್ ದಿ ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್. ಇಟ್ ಇಸ್ ದಿ ರೇಷಿಯೋ ಆಫ್ ದಿ ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ ಇಂಪಿಡೆನ್ಸ್ ಅಂತ ಇದೆ. ಓಕೆನಾ, ಇಂಪಿಡೆನ್ಸ್. ಓಕೆನಾ, ಇಂಪಿಡೆನ್ಸ್ ದಟ್ ಈಸ್ ಆರ್ ಬೈ ಝೆಡ್ ಅಂತ ಕರಿತೀವಿ. ಓಕೆ, ಸೊ ಈ ಮೂರು ಡೆಫಿನಿಷನ್ಸ್ ಗಳು ಕೂಡ ಪವರ್ ಫ್ಯಾಕ್ಟರ್ಸ್ ಗೆ ನಿಮ್ಗೆ ಡೆಫಿನಿಷನ್ಸ್ ಗಳಾಗ್ತವೆ. ನೋಡಿ, ನಿಮಗೆ ಗೊತ್ತಿರಬೇಕು ಪವರ್ ಫ್ಯಾಕ್ಟರ್ ಅಂತ ಏನಿದೆ, ಇಟ್ ಈಸ್ ಆಲ್ವೇಸ್ ಬಿಟ್ವೀನ್, ಪವರ್ ಫ್ಯಾಕ್ಟರ್ ಈಸ್ ಆಲ್ವೇಸ್ ಬಿಟ್ವೀನ್ 0 and 1 ಅಂತ ಗೊತ್ತಿರಬೇಕು
ನಿಮ್ಗೆ ಒಂದು ಐಡಿಯಾ, ಬೇಸಿಕ್ ಐಡಿಯಾ ಇರಬೇಕು. ಒನ್ ಪವರ್ ಫ್ಯಾಕ್ಟರ್ ಏನ್ ಬರುತ್ತೆ ಅಂದ್ರೆ, ಒಂದು ಡಿ ಸಿ ಸರ್ಕ್ಯೂಟ್ಗೆ ಪವರ್ ಫ್ಯಾಕ್ಟರ್ 1 ಬರುತ್ತೆ. ಇಲ್ಲ ಅಂತಂದ್ರೆ ಎ ಸಿ ನಲ್ಲೇನೆ ರೆಸಿಸ್ಟಿವ್ ಸರ್ಕ್ಯೂಟ್ಗೆ ನಿಮ್ಗೆ ಪವರ್ ಫ್ಯಾಕ್ಟರ್ 1 ಬರುತ್ತೆ. ಸೊ ಇನ್ನು ಮಿಕ್ಕಿದವೆಲ್ಲ 0 to 1 ಮಧ್ಯೆ ಆಸಿಲೇಟ್ ಆಗ್ತಾ ಇರುತ್ತೆ ಪವರ್ ಫ್ಯಾಕ್ಟರ್ಸ್ ಗಳು. ಇದು ನಿಮ್ಗೆ ತಲೆಯಲ್ಲಿ ಇರಬೇಕು. ಓಕೆ, ಸೊ ಇಲ್ಲಿ ಕ್ವಶನ್ ಕೇಳಿರೋದು ಏನಪ್ಪಾ ಅಂತಂದ್ರೆ, ಪವರ್ ಫ್ಯಾಕ್ಟರ್ ಈಸ್ ಅಂತ ಕೇಳಿದಾನೆ. ಇಟ್ ಈಸ್ ದ ರೇಷಿಯೋ, ಬೇಸಿಕಲಿ ದೇ ಆರ್ ದಿ ರೇಷಿಯೋ. 3 ಡೆಫಿನಿಷನ್ ನೋಡ್ಕೊಳ್ಳಿ, ಯಾವ್ದು ಬೇಕಾದ್ರೂ ಕೇಳ್ಬೋದು ಎಕ್ಸಾಮ್ಸ್ ನಲ್ಲಿ. ಇಟ್ ಈಸ್ ದ ರೇಷಿಯೋ ಆಫ್ ವಾಟ್ ಇನ್ ಟರ್ಮ್ಸ್ ಆಫ್ ರೆಸಿಸ್ಟೆನ್ಸ್ ಅಂಡ್ ಏನಕ್ಕೆ ಕೇಳಿದೆ ನೋಡಿ. ಇಟ್ ಇಸ್ ದ ರೇಷಿಯೋ ಆಫ್ ರೆಸಿಸ್ಟೆನ್ಸ್ ಅಂಡ್ ಇಂಡಕ್ಟೆನ್ಸ್ ಅಲ್ಲ, ಇಟ್ ಇಸ್ ದ ರೇಷಿಯೋ ಆಫ್ ಅಪರೆಂಟ್ ಪವರ್ ಟು ಟ್ರೂ ಪವರ್ ಅಂತ ಇದೆ. ಇದು ಉಲ್ಟಾ ಆಗ್ಬೇಕಿತ್ತು. ಓಕೆ, ಟ್ರೂ ಪವರ್ ಡಿವೈಡೆಡ್ ಬೈ ಅಪರೆಂಟ್ ಆಗ್ಬೇಕಿತ್ತು. ದಿಸ್ ಇಸ್ ಆಲ್ಸೋ ರಾಂಗ್, ದಿಸ್ ಇಸ್ ರಾಂಗ್, ದಿಸ್ ಇಸ್ ರಾಂಗ್. ಇಟ್ ಇಸ್ ದ ರೇಷಿಯೋ ಆಫ್ ರೆಸಿಸ್ಟೆನ್ಸ್ ಅಂಡ್ ಇಂಪಿಡೆನ್ಸ್ ಅಂತ ಇದೆ. ದಿಸ್ ಇಸ್ ಬೇಸಿಕಲಿ ಕರೆಕ್ಟ್ ಆಗುತ್ತೆ. ರೇಷಿಯೋ ಆಫ್ ರೆಸಿಸ್ಟೆನ್ಸ್ ಅಂಡ್ ಇಂಪಿಡೆನ್ಸ್ ನೋಡಿ, ರೇಷಿಯೋ ಆಫ್ ಇಂಪಿಡೆನ್ಸ್ ರೆಸಿಸ್ಟೆನ್ಸ್ ಟು ದಿ ಇಂಪಿಡೆನ್ಸ್ ಅಂತ ಇದೆ. ಅಂಡ್ ರೇಷಿಯೋ ಆಫ್ ಇಂಡಕ್ಟೆನ್ಸ್ ಟು ಕೆಪಾಸಿಟೆನ್ಸ್ ಇದು ಕೂಡ ಆಗಲ್ಲ. ನಿಮ್ಗೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಈ 3 ಡೆಫಿನಿಷನ್ಸ್ ಗಳನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಅದಾಯ್ತು ಅಂತ ಅನ್ಕೊಂತೀನಿ. ಸೊ ಮತ್ತೆ ನಿಮ್ಗೆ ಯೂಶುವಲ್ ಆಗಿ ಏನಾಗುತ್ತೆ ಅಂತಂದ್ರೆ, ರೆಸಿಸ್ಟಿವ್ ಸರ್ಕ್ಯೂಟ್ ನಲ್ಲಿ ನಿಮ್ಗೆ ಝೆಡ್ ಬಂದ್ಬಿಟ್ಟು, ಇಂಪಿಡೆನ್ಸ್ ಬಂದ್ಬಿಟ್ಟು, ನಿಮ್ಗೆ ಟೋಟಲ್ ಇಂಪಿಡೆನ್ಸ್ ಅಂತಾರೆ ಏನು ಅಲ್ಲ, ಬೇರೆ ಏನು ಅಲ್ಲ. ಇಟ್ ಈಸ್ ನಥಿಂಗ್ ಬಟ್ ದಿ ಅಪೋಸಿಷನ್. ಬೇಸಿಕಲಿ ಅಪೋಸಿಷನ್. ನಾವು ಎ ಸಿ ನಲ್ಲಿ ನಾವು ಇಂಪಿಡೆನ್ಸ್ ಅಂತ ಮಾತಾಡ್ತೀವಿ. ಡಿ ಸಿ ನಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದ್ರೆ, ಅಪೋಸಿಷನ್ ಈಸ್ ಓನ್ಲಿ ಥ್ರೂ ರೆಸಿಸ್ಟೆನ್ಸ್ ಇರುತ್ತೆ. ನಿಮ್ಗೆ ಎ ಸಿ ನಲ್ಲಿ ಅಪೋಸಿಷನ್ ಈಸ್ ನಾಟ್ ಓನ್ಲಿ ಥ್ರೂ ರೆಸಿಸ್ಟೆನ್ಸ್. ಅಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ, ರಿಯಾಕ್ಟೆನ್ಸ್ ಇರುತ್ತೆ. ರಿಯಾಕ್ಟೆನ್ಸ್ ಅಂದ್ರೆ ನಿಮ್ಗೆ 2 ತರ ರಿಯಾಕ್ಟೆನ್ಸ್ ಬರುತ್ತೆ. ಒಂದು ಇಂಡಕ್ಟಿವ್ ರಿಯಾಕ್ಟೆನ್ಸ್, ಇನ್ನೊಂದು ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅಂತ ಬರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಆಮೇಲೆ ನಿಮ್ಗೆ ಕ್ಲಾಸ್ ಅಲ್ಲಿ ಹೇಳಿರ್ತಾರೆ. ಸೊ ಅದನ್ನ ನೋಡ್ಕೊಂಡ್ಬಿಡಿ. ಸದ್ಯಕ್ಕೆ ನಿಮ್ಗೆ ಗೊತ್ತಿರಲಿ, ಇಟ್ ಇಸ್ ದಿ ರೇಷಿಯೋ ಆಫ್ ರೆಸಿಸ್ಟೆನ್ಸ್ ಡಿವೈಡೆಡ್ ಬೈ ಇಂಪಿಡೆನ್ಸ್ ಅಂತ ಬರುತ್ತೆ. ಸೊ ಆಪ್ಷನ್ ನಿಮ್ಗೆ ಸಿ ಕರೆಕ್ಟ್ ಆಗುತ್ತೆ. ಅರ್ಥದಲ್ವಾ? ಸೊ ನಿಮ್ಗೆ ಏನಾಗುತ್ತೆ ಅಂದ್ರೆ, ಡಿ ಸಿ ಸರ್ಕ್ಯೂಟ್ ಅಲ್ಲಿ ನಿಮ್ಗೆ ರಿಯಾಕ್ಟೆನ್ಸ್ ಇರಲ್ಲ. ನಿಮ್ಗೆ ಇದು ಗೊತ್ತಿರ್ಬೇಕು. ನಿಮ್ಗೆ ಝೆಡ್ ಇಸ್ ಈಕ್ವಲ್ ಟು, ಈ ಫಾರ್ಮುಲಾ ನಿಮ್ಗೆ ಹೇಳಿರ್ತಾರೆ ಪ್ರಾಬಬಲಿ. ಝೆಡ್ ಇಸ್ ಈಕ್ವಲ್ ಟು ಅಂಡರ್ ದ ರೂಟ್ ಆಫ್ ಏನಾಗುತ್ತೆ ನಿಮ್ಗೆ, ರೆಸಿಸ್ಟೆನ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಕರೀತಾರೆ. ದಿಸ್ ಎಕ್ಸ್, ದಿಸ್ ಇಸ್ ನಥಿಂಗ್ ಬಟ್ ವಾಟ್, ಇಟ್ ಇಸ್ ನಥಿಂಗ್ ಬಟ್ ರಿಯಾಕ್ಟೆನ್ಸ್ ಅಂತ ಹೇಳಿರ್ತಾರೆ. ಓಕೆನಾ? ರಿಯಾಕ್ಟೆನ್ಸ್ ಅಲ್ಲಿ ನಿಮ್ಗೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಮತ್ತೆ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಬರುತ್ತೆ. ಸೊ ನಿಮ್ಗೆ ಅವೆರಡು ಇದು 0 ಆದಾಗ ನಿಮ್ಗೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಮತ್ತೆ ಆರ್ ಬೈ ಆರ್ ಆಗ್ಬಿಡುತ್ತೆ. ಆರ್ ಬೈ ಆರ್ ಬಂದ್ಬಿಟ್ಟು ಏನಾಗುತ್ತೆ, 1 ಆಗುತ್ತೆ. ಅಂದ್ರೆ ರೆಸಿಸ್ಟಿವ್ ಸರ್ಕ್ಯೂಟ್ಗೆ ನಿಮ್ಗೆ ಇದು ಗೊತ್ತಿರಬೇಕು. ಇದನ್ನು ಕ್ವಶನ್ ಕೇಳ್ತಾನೆ ಮುಂದೆ, ಎಲ್ಲಾದ್ರೂ ಒಂದ್ ಕಡೆ ಕೇಳಿರ್ತಾನೆ. ಸೊ ಫಾರ್ ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ಗೆ, ಓಕೆನಾ, ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ಗೆ, ಪ್ಯೂರ್ ರೆಸಿಸ್ಟಿವ್ ನಲ್ಲಿ ಏನಾಗುತ್ತೆ ಅಂದ್ರೆ, ಪವರ್ ಫ್ಯಾಕ್ಟರ್ 1 ಆಗುತ್ತೆ. ಹೆಂಗ್ 1 ಆಗುತ್ತೆ ಅಂತ ಹೇಳಿದೀನಿ ನೋಡಿ. ಇಲ್ಲಿ ನಿಮ್ಗೆ ಎಕ್ಸ್ 0 ಆಗ್ಬಿಡುತ್ತೆ, ರಿಯಾಕ್ಟೆನ್ಸ್ ಇಲ್ಲ. ಪ್ಯೂರ್ ರೆಸಿಸ್ಟಿವ್ ಅಷ್ಟೇ. ಅಪೋಸಿಷನ್ ಈಸ್ ಓನ್ಲಿ ಥ್ರೂ ರೆಸಿಸ್ಟೆನ್ಸ್. ನಿಮ್ಗೆ ರಿಯಾಕ್ಟೆನ್ಸ್ ಇರೋದಿಲ್ಲ. ರಿಯಾಕ್ಟೆನ್ಸ್ ಇರೋದಿಲ್ಲ ಅಂದ್ರೆ ಇದು 0 ಆಗ್ಬಿಡುತ್ತೆ. ಈ ಎಕ್ಸ್ 0 ಆಯ್ತು ಅಂದ್ರೆ ಇದಕ್ಕೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಝೆಡ್ ವ್ಯಾಲ್ಯೂ ಆರ್ ಆಗ್ಬಿಡುತ್ತೆ. ಯಾಕೆ ಅಂತಂದ್ರೆ ಝೆಡ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಆರ್ ಆಗ್ಬಿಡುತ್ತೆ. ಇಲ್ಲಿ ಝೆಡ್ ಜಾಗದಲ್ಲಿ ಆರ್ ಹಾಕ್ಬಿಟ್ರೆ ಏನಾಗುತ್ತೆ, ಆರ್ ಆರ್ ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ, 1 ಬರುತ್ತೆ. ಸೊ ಅಂದ್ರೆ ಪ್ಯೂರ್ ರೆಸಿಸ್ಟಿವ್ಗೆ ನಿಮ್ಗೆ ಪವರ್ ಫ್ಯಾಕ್ಟರ್ ಏನ್ ಬರುತ್ತೆ, 1 ಬರುತ್ತೆ. ಸೊ ಇದು ನಿಮ್ಗೆ ಬೇಸಿಕ್ ಐಡಿಯಾ ನಿಮಗೆ ಗೊತ್ತಿರ್ಲಿ ಅಷ್ಟೇ. ಓಕೆನಾ? ಇದು ಮುಂದೆ ಬರುತ್ತೆ ಅಂತ ಹೇಳ್ಕೊಟ್ಟಿದೀನಿ. ಸದ್ಯಕ್ಕೆ ಇದು ಇಲ್ಲಿ ಕೇಳಿರೋದು ಬರೀ ಡೆಫಿನಿಷನ್ ಮಾತ್ರ. ನಾನೆಂತ ಹೇಳಿದೀನಿ, ಬರೀ ಒಂದು ಕ್ವಶನ್ ನ ಜಸ್ಟ್ ಆನ್ಸರ್ ನ ಮಾರ್ಕ್ ಮಾಡಿದ್ರೆ ನೀನು ಕಲಿಯೋದಿಲ್ಲ. ಪ್ರತಿಯೊಂದು ಕ್ವಶನ್ ಅದ್ರ ಹಿಂದೆ ಮುಂದೆ ಏನೇನಿಲ್ಲ ಎಕ್ಕಿ ತೆಗಿಬೇಕಣ, ಅವಾಗ ನೀನ್ ಕಲಿಯೋದು. ಈಗಲೇ ಹೇಳ್ತೀನಿ ಕೇಳು. ಹಬ್ಬಾ, ಸುಸ್ತಾಗುತ್ತಲ್ರೋ ಅಂತ ಅಂದಿರ ಪಾಠ ಮಾಡಕ್ಕೆ ಇತ್ತೀಚೆಗೆ. ಯಾಕ ಇರ್ಲಿ, ಸುಸ್ತಾದ್ರೂ ಪರವಾಗಿಲ್ಲ, ನಿಮ್ಗೆ ಅನುಕೂಲ ಆಗುತ್ತಂದ್ರೆ ಐ ಕ್ಯಾನ್ ಡೂ ದಟ್, ನೋ ವರೀಸ್, ಕಮ್ ಆನ್. ಸೊ ಇದು ಕೂಡ 2023 ನಲ್ಲೇ ಕೇಳಿರೋ ಕ್ವಶನ್. ಏನಂತ ಕೇಳಿದಾನೆ, ದಿ ಫೇಸ್ ಟು ನ್ಯೂಟ್ರಲ್ ವೋಲ್ಟೇಜ್ ಈಸ್ ಎ 3 phase ಸ್ಟಾರ್ ಕನೆಕ್ಷನ್. ನೋಡಿ, 3 phase ಸ್ಟಾರ್ ಕನೆಕ್ಷನ್ ಬಗ್ಗೆ ಹೇಳಿದೀನಿ, ಕೇಳ್ತಾನೆ ಅಂತ ಹೇಳಿದ್ದೆ, ಪಕ್ಕ ಅಂತ ಬರ್ಸಿದ್ ನೋಡಿ. ಇಲ್ಲಿ ಕನೆಕ್ಟೆಡ್ ಸಿಸ್ಟಮ್ ಈಸ್ 230 ವೋಲ್ಟ್. ದ ಫೇಸ್ ಟು ಫೇಸ್ ಅಥವಾ ಲೈನ್ ಟು ಲೈನ್ ವೋಲ್ಟೇಜ್, ಓಕೆನಾ, ಈಸ್ ವಾಟ್ ಅಂತ ಕೇಳಿದರೆ, ನಿಮ್ಗೆ ಸಿಂಪಲ್ ಆಗಿ ಒಂದು ಟೇಬಲ್ ತರ ಫಾರ್ಮುಲಾಗಳನ್ನ ಕೊಡ್ತೀನಿ, ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. 3 phase ಕನೆಕ್ಷನ್ ಅಲ್ಲಿ ನಿಮ್ಗೆ 2 ತರ, 3 phase ಸಿಸ್ಟಮ್ ಅಲ್ಲಿ 2 ತರ ಕನೆಕ್ಷನ್ ಬರ್ತವೆ. ಒಂದು ಸ್ಟಾರ್ ಕನೆಕ್ಷನ್, ಇನ್ನೊಂದು ಡೆಲ್ಟಾ ಕನೆಕ್ಷನ್ ಅಂತ ಬರುತ್ತೆ. ಸೊ ಅದ್ರ ಬಗ್ಗೆ ಕ್ಲಾಸ್ ಅಲ್ಲಿ ಮಾತಾಡ್ತಿರ್ತೀವಿ. ಸೊ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಸ್ಟಾರ್ ಕನೆಕ್ಷನ್ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಅಂದ್ರೆ ಇದನ್ನ ವೈ ಕನೆಕ್ಷನ್ ಅಂತ ಕರಿತೀವಲ್ವಾ, ಇದನ್ನ ಅಂತ ಕರಿತೀವಿ ಡೆಲ್ಟಾ. ಇವೆರಡರಲ್ಲೂ ಕೂಡ ಡೆಲ್ಟಾ ಕನೆಕ್ಷನ್ ಬಗ್ಗೆ ನೆನ್ಪಿಟ್ಕೊಂಡಿರಿ. ಸೊ ಇವೆರಡರಲ್ಲೂ ನಿಮ್ಗೆ ಲೈನು ಕರೆಂಟು, ಫೇಸ್ ಕರೆಂಟು, ಅದೆಲ್ಲ ಹೆಂಗ್ ಡಿಫ್ರೆನ್ಸ್ ಇರುತ್ತೆ, ಏನೇನ್ ಫಾರ್ಮುಲಾ ವೇರಿಯೇಷನ್ ಆಗುತ್ತೆ ಕರೆಕ್ಟ್ ನೋಡ್ಕೊಂಡ್ಬಿಡಿ. ನೋಡಿ, ಇದ್ರಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಲೈನ್ ಕರೆಂಟ್ ಏನಿರುತ್ತೆ, ಫೇಸ್ ಕರೆಂಟ್ ಕೂಡ ಅದೇ ಇರುತ್ತೆ. ಕ್ಲಿಯರ್ ಇರ್ಲಿ. ವೋಲ್ಟೇಜಿಗೆ ಬಂದ್ರೆ, ಲೈನ್ ವೋಲ್ಟೇಜ್ ಏನಿರುತ್ತೆ,
ಇದು √3 ಟೈಮ್ಸ್ ದಿ ಫೇಸ್ ವೋಲ್ಟೇಜ್ಗೆ ಈಕ್ವಲ್ ಇರುತ್ತೆ. ಇದು ನೆನ್ಪಿಟ್ಕೊಳ್ಳಿ ಸರ್. ಡೆಲ್ಟಾದಲ್ಲಿ ಏನಾಗುತ್ತೆ ಅಂದ್ರೆ ಎಕ್ಸಾಕ್ಟ್ ರಿವರ್ಸ್ ಆಗುತ್ತೆ. ಇಲ್ಲಿ ಹೆಂಗೆ ಅಂತಂದ್ರೆ ಲೈನ್ ಕರೆಂಟ್ ಬಂದ್ಬಿಟ್ಟು √3 ಟೈಮ್ಸ್ ದಿ ಫೇಸ್ ಕರೆಂಟ್ ಆಗತ್ತೆ. ಕ್ಲಿಯರ್ ಆಯ್ತು. ನೆಕ್ಸ್ಟ್ ಲೈನ್ ವೋಲ್ಟೇಜ್ ಇಸ್ ಈಕ್ವಲ್ ಟು ಫೇಸ್ ವೋಲ್ಟೇಜ್ಗೆ ಈಕ್ವಲ್ ಆಗಿರುತ್ತೆ. ಈ ಟೇಬಲ್ ಒಂದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಇದು ಹೆಂಗ್ ನೆನ್ಪಿಟ್ಕೊಂತೀಯೋಣ, ನೆನ್ಪಿಟ್ಕೋ ಅಷ್ಟೇ. ನೋಡಿ ಇದರಲ್ಲಿ ಕರೆಂಟ್ ಸೇಮ್ ಇರುತ್ತೆ. ಲೈನ್ ವೋಲ್ಟೇಜು ಫೇಸ್ ವೋಲ್ಟೇಜು ಲೈನ್ ಕರೆಂಟು ಫೇಸ್ ಕರೆಂಟ್ ಈಕ್ವಲ್ ಇರುತ್ತೆ. ಇಲ್ಲಿ ಎಕ್ಸಾಕ್ಟ್ ಲೈನ್ ವೋಲ್ಟೇಜು ಫೇಸ್ ವೋಲ್ಟೇಜ್ ಸೇಮ್ ಇರುತ್ತೆ. ನೋಡಿ ಇವೆರಡು ಸೇಮ್ ಇರುತ್ತೆ. ಇಲ್ಲಿ √3 ಟೈಮ್ಸ್. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಈಗ ಬರೋಣ ಆಕ್ಚುಲಿ ಕ್ವಶನ್ ಹೆಂಗ್ ಕೇಳಿ. ಇಷ್ಟು ನೆನ್ಪಿಟ್ಕೊಂಡು ಇದ್ರ ಮೇಲೆ ಒಂದು ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ನಿಮ್ಗೆ ಹೆಂಗ್ ಬೇಕಾದ್ರೆ ಕ್ವಶನ್ ಕೇಳ್ಬೋದು. ಇನ್ ಫೇಸ್ ಟು ನ್ಯೂಟ್ರಲ್ ವೋಲ್ಟೇಜ್, ಫೇಸ್ ಟು ನ್ಯೂಟ್ರಲ್ ಅಂತ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ವಾಟ್, ಫೇಸ್ ಟು ನ್ಯೂಟ್ರಲ್ ಅಂತ ಅಂದ್ರೆ ನಿಮ್ಗೆ ಫೇಸ್ ವೋಲ್ಟೇಜ್ ಅಂತ. ಓಕೆ, ಸೊ ಫೇಸ್ ವೋಲ್ಟೇಜ್ ಏನ್ ಕೊಟ್ಟಿದ್ದಾನೆ, ತ್ರೀ ಕರೆಂಟ್ ಸಿಸ್ಟಮ್ ಇಸ್ 230 ವೋಲ್ಟ್ ಅಂದ್ರೆ ಏನ್ ಕೊಟ್ಟಿದ್ದಾನೆ ಫಸ್ಟ್ ಆಫ್ ಆಲ್ ಗಿವನ್. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಈ ಟೇಬಲ್ ನೆನ್ಪಿದೆ ಅಂತ ನಾನು ಭಾವಿಸ್ತೀನಿ. ಓಕೆನಾ, ಇದನ್ನ ನೀವು ಮಾರ್ಕ್ ಡೌನ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲ ಅಂದ್ರೆ ನಮ್ ಬುಕ್ ತಗೊಂಡ್ರೆ ಇನ್ ಡೀಟೇಲ್ ಆಗಿ ಟೇಬಲ್ ಹಾಕಿ ನೀಟಾಗಿ ಕೊಟ್ಬಿಟ್ಟಿದೀವಿ, ಅದನ್ನ ನೋಡ್ಕೊಳ್ಳಿ. ಓಕೆ, ವಾಟ್ ಇಸ್ ಗಿವನ್? ಇಟ್ ಇಸ್ ಗಿವನ್ ದಟ್ ಏನ್ ಕೊಟ್ಟಿದ್ದಾನೆ, 3 ಫೇಸ್ ಕನೆಕ್ಟ್. ಸೊ ವಿ ಫೇಸ್ ಲೈನ್ ಕೊಟ್ಟಿದ್ದು ಫೇಸ್ ಟು ನ್ಯೂಟ್ರಲ್ ವೋಲ್ಟೇಜ್ ಅಲ್ವಾ. ಓಕೆ, ಲೈನ್ ಟು ಲೈನ್ ಅಲ್ಲ, ಫೇಸ್ ವೋಲ್ಟೇಜ್ ಕೊಟ್ಟಿದ್ದಾನೆ. ಸೊ VPH ಕೊಟ್ಟಿದ್ದಾನೆ. ಸೊ ಇಟ್ ಇಸ್ ವಾಟ್, ಇಟ್ ಇಸ್ 230 ಆಗುತ್ತೆ. ನೆಕ್ಸ್ಟ್ ಲೈನ್ ಟು ಲೈನ್ ಏನು ಅಂತ ಕೇಳ್ತಾನೆ. ಸೊ ಲೈನ್ ಟು ಲೈನ್ ಅಂತಂದ್ರೆ VL ಯು ಹ್ಯಾವ್ ಟು ಫೈಂಡ್ ಇಟ್. ಓಕೆನಾ, ಸೊ ಯಾವ ಕರೆಕ್ಷನ್ ಸಿಸ್ಟಮ್ ಕೇಳಿದ್ರು, ಸ್ಟಾರ್ ಅಲ್ವಾ. ಸ್ಟಾರ್ ಅಂತಂದ್ರೆ ಎಲ್ಲಿದೆ ನೋಡಿ, VL ಇಸ್ ಈಕ್ವಲ್ ಟು √3 ಟೈಮ್ಸ್ VPH ಅಲ್ವಾ. ಸೊ ಅದಕ್ಕೆ ಫಾರ್ಮುಲಾ ಹಾಕೊಳ್ಳಿ. ಸೊ VL ಇಸ್ ಈಕ್ವಲ್ ಟು, ನೋಡಿ √3 ವ್ಯಾಲ್ಯೂ ನಿಮಗೆ ಗೊತ್ತಿರಬೇಕು, 1.732. ಓಕೆನಾ, ಇದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ನಿಮಗೆ ನೆನಪಿರಬೇಕು. ಸೊ ಇಂಟು VPH ಎಷ್ಟಾಗುತ್ತೆ, ಇಟ್ ಇಸ್ ಗಿವನ್ ದಟ್ ಇಟ್ ಇಸ್ 230. ಏನಾಗುತ್ತೆ ಇದು, ವಿಚ್ ಇಸ್ ಈಕ್ವಲ್ ಟು 1.732 ಇಂಟು 230 ಮಾಡಿ ನಿಮ್ಮ ಆಪ್ಷನ್ ಅಲ್ಲಿ ನಿಮಗೆ 398 ಬರುತ್ತೆ. 398.37 ಬರುತ್ತೆ. ಸೊ ನಿಮ್ಮ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಐ ಹೋಪ್ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಈ ರಿಲೇಶನ್ಶಿಪ್ ನ ನಿಜವಾಗ್ಲೂ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಈ ಸತಿ. ಈ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಮಾರ್ಕ್ ಡೌನ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಬುಕ್ ಇದ್ರೆ ಒಂದು ಹೈಲೈಟ್ ತರ ಏನಾದ್ರು ಮಾಡ್ಕೊಳ್ಳಿ. ಐ ಹೋಪ್ ಇದು ಇಷ್ಟು ಕತೆ. ಈ ಟೇಬಲ್ ಕರೆಕ್ಟ್ ಆಗಿ ಫಾರ್ಮುಲಾ ನೆನ್ಪಿಟ್ಕೊಂಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು AC ಸೈನ್ ವೇವ್ ಕ್ವಶನ್ ಗಳಿದಾನೆ. ಇದು ಕೂಡ 2023 ನಲ್ಲೇ ಕೇಳೋ ಕ್ವಶನ್. ಓಕೆ, ಸೊ ಏನಿದೆ ಅಂತಂದ್ರೆ ದ ಟೈಮ್ ಪೀರಿಯಡ್ ಆಫ್ ಎನ್ AC ವೇವ್ ಅಟ್ ಎ ಫ್ರೀಕ್ವೆನ್ಸಿ ಆಫ್ 50 ಹರ್ಟ್ಸ್ ಅಂತ ಇದೆ. ಇದು ಇಂಡಿಯನ್ ಸ್ಟ್ಯಾಂಡರ್ಡ್ ನಿಮ್ಗೆ ವೋಲ್ಟೇಜ್ ಮತ್ತೆ ಫ್ರೀಕ್ವೆನ್ಸಿ ಅದ್ರ ಮೇಲೂ ಕ್ವಶನ್ ಕೇಳ್ಬೋದು. 230 ವೋಲ್ಟ್ಸ್ 50 ಹರ್ಟ್ಸ್ ಇರಬೇಕು. ಇಲ್ಲೇ ಏನ್ ಕ್ವಶನ್ ಕೊಟ್ಟಿದ್ದಾನೆ ಅಂದ್ರೆ AC ಸೈನ್ ವೇವ್ ಮೇಲೆ ಟೈಮ್ ಪೀರಿಯಡ್ ಕೇಳ್ತೇನೆ. ನೋಡಿ ಯಾವತ್ತೇ ಆಗ್ಲಿ ನಿಮಗೆ ಫ್ರೀಕ್ವೆನ್ಸಿ ಮತ್ತೆ ಟೈಮ್ ಪೀರಿಯಡ್ ಎರಡು ರೆಸಿಪ್ರೋಕಲ್ಸ್ ಇರುತ್ತೆ. ಓಕೆನಾ, ಸೊ ಒಂದು ಫ್ರೀಕ್ವೆನ್ಸಿ ಕೊಟ್ಬಿಟ್ಟು ಟೈಮ್ ಪೀರಿಯಡ್ ಕೇಳಿದ್ರು ಮಾಡ್ಬೋದು, ಅಥವಾ ಟೈಮ್ ಪೀರಿಯಡ್ ಕೊಟ್ಬಿಟ್ಟು ಫ್ರೀಕ್ವೆನ್ಸಿ ಕೇಳಿದ್ರು ಕೂಡ ನೀವು ಮಾಡ್ಬೋದು. ಇದೇ ಕ್ವಶನ್ 2023 ನಲ್ಲಿ ಕೇಳಿದಾನಲ್ಲ, ಇದೇ ಕ್ವಶನ್ ರಿವರ್ಸ್ ಮಾಡ್ಬಿಟ್ಟು 2025 ನಲ್ಲಿ ಕೇಳಿದಾನೆ. ಅದನ್ನ ನಾನು ತೋರಿಸ್ತೀನಿ ನಿಮ್ಗೆ. ಓಕೆನಾ, ಸೊ ನಿಮ್ಗೆ ಅವಾಗ ಒಂದು ಐಡಿಯಾ ಬರುತ್ತೆ. ಓಕೆ, ಸೊ ಏನ್ ಕೊಟ್ಟಿದ್ದಾನೆ ಫಸ್ಟ್ ಆಫ್ ಆಲ್ ಕ್ವಶನ್, F is equal to 50 ಹರ್ಟ್ಸ್ ಅಂತ ಕೊಟ್ಟಿದ್ದಾನೆ. 50 ಹರ್ಟ್ಸ್ ಅಂತ ನೋಡಿ. ಈಗ 50 ಹರ್ಟ್ಸ್ ಅಂದ್ರೆ ಫ್ರೀಕ್ವೆನ್ಸಿಗೆ ಯೂನಿಟ್ ಏನು ಅಂತ ಕೇಳ್ತಾನೆ, ಹರ್ಟ್ಸ್ ಅಷ್ಟೇ. ಓಕೆನಾ, 2025 ಇದೇ ಕ್ವಶನ್ ಕೇಳಿದ್ದಾನೆ ಮತ್ತೆ. ಓಕೆ, ಸೊ ಇದು ನಿಮ್ಗೆ ಗೊತ್ತಿರ್ಬೇಕು. ಟೈಮ್ ಪೀರಿಯಡ್ ಗೆ ಯೂನಿಟ್ ಏನಪ್ಪಾ ಅಂತ ಅಂದ್ರೆ ಸೆಕೆಂಡ್ಸ್. ಓಕೆನಾ, ಟೈಮ್ ಪೀರಿಯಡ್ ಶುಡ್ ಬಿ ಇನ್ ಸೆಕೆಂಡ್ಸ್ ಆಲ್ವೇಸ್. ಇದು ನಿಮಗೆ ಗೊತ್ತಿರಬೇಕು. ಸೊ ಫಾರ್ಮುಲಾ ಏನಪ್ಪಾ ಅಂತ ಅಂದ್ರೆ T is equal to ರೆಸಿಪ್ರೋಕಲ್ಸ್. ಆಬ್ವಿಯಸ್ಲಿ ದೇ ಆರ್ ರೆಸಿಪ್ರೋಕಲ್ಸ್. ಓಕೆನಾ, ನಿಮ್ಗೆ T ಕೇಳಿದ್ರೆ 1/F ಆಗುತ್ತೆ, F ಕೇಳಿದ್ರೆ 1/T ಆಗುತ್ತೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಓಕೆ, 1/F ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 1/50 ಆಗುತ್ತೆ. 1/50 ಬಂದ್ಬಿಟ್ಟು ಏನಾಗುತ್ತೆ ನಿಮ್ಗೆ 0.02 ಸೆಕೆಂಡ್ಸ್ ಆಗುತ್ತೆ. 0.02 ಸೆಕೆಂಡ್ಸ್ ಆಗುತ್ತೆ. ನಿಮ್ಮ ಆಪ್ಷನ್ ಸೈಕು 0.02 ಸೆಕೆಂಡ್ ಇಲ್ಲೂ ಕೊಟ್ಟಿಲ್ಲ. ಇದು ಆಟ ಅಂದ್ರೆ ಇದು ನಿಮ್ಗೆ ನಿಜವಾದ ಆಟ. ಯಾಕಂದ್ರೆ ನಿಮ್ಗೆ 0.02 ಸೆಕೆಂಡ್ಸ್ ಅಂತ ಎಲ್ಲೂ ನಿಮ್ಗೆ ಕೊಟ್ಟಿಲ್ಲ. ಹಂಗಾಗಿ ನಿಮ್ಗೆ ಕನ್ವರ್ಷನ್ಸ್ ಗಳು ಗೊತ್ತಿರ್ಬೇಕು, ಪ್ರಿಫಿಕ್ಸಸ್ ಗೊತ್ತಿರ್ಬೇಕು. ನಿಮ್ಗೆ ಯಾವತ್ತೂ ಆಗ್ಲಿ ಇದನ್ನ ನೆನ್ಪಿಟ್ಕೊಂಡ್ಬಿಡಿ, ನೀವು ಮರಿಲೇಬಾರ್ದು. 10⁻⁻9 ಅಂತ ಇದ್ರೆ ಇದನ್ನ ನ್ಯಾನೋ ಅಂತ ಕರೀತಾರೆ. ಓಕೆ, ನ್ಯಾನೋ ಅಂತ ಕರೀತಾರೆ. 10⁻⁻6 ಅಂತ ಇದ್ರೆ ಇದನ್ನ ಮೈಕ್ರೋ ಅಂತ ಕರೀತಾರೆ. 10⁻⁻3 ನ ಮಿಲಿ ಅಂತ ಕರೀತಾರೆ. ಗೊತ್ತಿರ್ಬೇಕು ಇವೆಲ್ಲ ಗೊತ್ತಿಲ್ಲ ಅಂದ್ರೆ ಮಾಡಕ್ ಆಗಲ್ಲ ಅಣ್ಣ. ಇದನ್ನ ನಾನು ಈಗಲೇ ಹೇಳ್ಬಿಡ್ತೀನಿ. 10⁻+3 ಇದ್ರೆ ಏನಂತ ಕರೀತಾರೆ ಅಂದ್ರೆ ಕಿಲೋ ಅಂತ ಕರೀತಾರೆ.
10⁻⁻6 ಇತ್ತು ಅಂತ ಅಂದ್ರೆ ಮೆಗಾ ಅಂತ ಕರೀತಾರೆ. 10⁻9 ಇತ್ತು ಅಂತ ಅಂದ್ರೆ ಗಿಗಾ ಅಂತ ಕರೀತಾರೆ. ಇವೆಲ್ಲ ಗೊತ್ತಿರ್ಬೇಕಣ್ಣ. ಈ ಕನ್ವರ್ಷನ್ಸ್ ನಿಜವಾಗ್ಲೂ ಗೊತ್ತಿರ್ಬೇಕು, ತುಂಬಾ ಕಡೆ ಯೂಸ್ ಮಾಡ್ತೀವಿ ಇದನ್ನ. ಓಕೆ, ಯಾಕೆ ಇದು ಇಲ್ಲಿ ಬೇಕಾಗುತ್ತೆ ಸರ್ ಅಂತ ಅಂದ್ರೆ, ಅವನು ಸೆಕೆಂಡ್ಸ್ ಅಲ್ಲಿ ಏನಾದ್ರೂ ಆನ್ಸರ್ ಕೊಟ್ಟಿದ್ದಿದ್ರೆ ಟಕ್ ಅಂತ ಹಾಕ್ಬೋದಿತ್ತು. ನಮ್ಮ ಅಣ್ಣ ತಮ್ಮ ಕೇಳಿರೋದು ಮಿಲಿ ಸೆಕೆಂಡ್ಸ್ ಅಲ್ಲಿ. ಮಿಲಿ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ಮಿಲಿ ಅಂದ್ರೆ ಏನು? 10⁻⁻3. ಓಕೆ, ಸೊ ಇವಾಗ ಈ 0.02 ಇದೆಯಲ್ವಾ, ಇದನ್ನ ನೀನು ಮಿಲಿನಲ್ಲಿ ಕನ್ವರ್ಟ್ ಮಾಡ್ಬೇಕು. ನಮ್ಮ ಹತ್ರ ಇರೋದೇನೀಗ, ನಮ್ಮ ಹತ್ರ ಇರೋದು ಬಂದ್ಬಿಟ್ಟು 0.02 ಆನ್ಸರ್ ಇದೆ. ಸೆಕೆಂಡ್ಸ್ ಅಲ್ಲಿ ಇದೆ, ನನಗೆ ಸೆಕೆಂಡ್ಸ್ ಅಲ್ಲಿ ಬೇಡ, ಮಿಲಿ ಸೆಕೆಂಡ್ಸ್ ಅಲ್ಲಿ ಬೇಕು. ಹೆಂಗ್ ಸರ್ ಬರೆಯೋದು? ನೋಡಿ, ಯಾವುದೇ ಒಂದು ವ್ಯಾಲ್ಯೂ ಮುಂದೆ ಇಲ್ಲಿ 0 ಹಾಕೊಂಡು ಹೋಗಿ ಏನು ಸಮಸ್ಯೆ ಇಲ್ಲ. ಓಕೆನಾ? ಈಗ ನೋಡಿ, ಮಿಲಿ ಅನ್ನೋದು ಮೈನಸ್ ಪ್ಲಸ್ ಅಂತ ಇಟ್ಕೊಳ್ಳಿ. ಇವತ್ತು ಹೇಳ್ತೀನಿ, ಮತ್ತೆ ಮರಿಬಾರ್ದು. ಮಿಲಿ ಅನ್ನೋದು 10⁻⁻ ಇದೆ. ಮಿಲಿ ಅಂದ್ರೆ ಏನಪ್ಪಾ? 10⁻⁻3. ಓಕೆ, ನೋಡಿ, ಯಾವತ್ತೇ ಆಗ್ಲಿ ಒಂದು ಸೆಕೆಂಡ್ಸ್ ನ ಮಿಲಿನಲ್ಲಿ, ಇದು ಸೆಕೆಂಡ್ಸ್ ಅಲ್ಲಿ ಇದೆ, ಮಿಲಿನಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ನೀನ್ ಏನ್ ಮಾಡ್ಬೇಕಾಗತ್ತೆ ಅಂತ ಅಂದ್ರೆ, ಈ ಡೆಸಿಮಲ್ ಪಾಯಿಂಟ್ ಎಲ್ಲಿದೆ, ಈ ಡೆಸಿಮಲ್ ಪಾಯಿಂಟ್ ಎಲ್ಲಿದೆ ಅದನ್ನ ನೀನು ರೈಟ್ ಸೈಡ್ಗೆ 3 ಯೂನಿಟ್ಸ್ ಮೂವ್ ಮಾಡ್ಬೇಕಾಗತ್ತೆ. ಈ -3 ಇದೆಯಲ್ಲ ನೋಡಿ, ಮಿಲಿ ನೆಗೆಟಿವ್ ಇತ್ತು ಅಂತ ಅಂದ್ರೆ ರೈಟ್ ಸೈಡ್ಗೆ ಮೂವ್ ಮಾಡ್ಬೇಕು. ಎಷ್ಟು ಟೈಮ್ಸ್ ಅಂದ್ರೆ 3 ಟೈಮ್ಸ್. ಓಕೆ, ಅಂದ್ರೆ 3 ಪ್ಲೇಸಸ್ ಮುಂದಕ್ಕೆ ಬರ್ಬೇಕು ಅಂತ. ಇಲ್ಲಿಂದ ಇಲ್ಲಿ 1 2 3 ಗೊತ್ತಲ್ವಾ? ಈ ಪಾಯಿಂಟ್ ಇನ್ನ ಇಲ್ಲಿ ಇಡ್ಬೇಕಾಗತ್ತೆ. ಸೊ ನೀವು ಫೈನಲ್ ಆನ್ಸರ್ ಏನ್ ಬರುತ್ತೆ? 0.0. ಈ ಪಾಯಿಂಟ್ ಇಲ್ಲಿ ಶಿಫ್ಟ್ ಆಯ್ತು ನೋಡಿ. ಪಾಯಿಂಟ್ ಇಂದ ಆ ಕಡೆಗೆ ಎಷ್ಟೇ 0 ಇದ್ರು ಒಂದೇ 0 ಬರಿಬೇಕು, ಅದಕ್ಕೆ 0 ಪಾಯಿಂಟ್. ಈ ಪಾಯಿಂಟ್ ಎಲ್ಲೋಯ್ತು? ಈಗ ಇಲ್ಲಿದೆ. ಈಗ ಈ 0 ಬಿಟ್ಬಿಡಿ, ಇನ್ನೇನಾಗುತ್ತೆ? ಇದು ಇಲ್ಲಿಗೆ ಹೋದ್ರೆ 20 ಆಗುತ್ತೆ. 20 ಸೆಕೆಂಡ್ಸ್ ಇದೇನಾಯ್ತು? ಮಿಲಿ ಸೆಕೆಂಡ್ಸ್ ಆಯ್ತು. ಓಕೆನಾ? ಮಿಲಿ ಸೆಕೆಂಡ್ಸ್ ನೀಟಾಗಿ ಬರೀರಿ. ಮಿಲಿ ಸೆಕೆಂಡ್ಸ್ ಅಂತ, MILLI ಸೆಕೆಂಡ್ಸ್ ಅಂತ. ಓಕೆ, ಅಂದ್ರೆ ಎಷ್ಟಾಗುತ್ತೆ? ಸಾರಿ, 0 ಪಾಯಿಂಟ್ ಎಲ್ಲಿ ಬಂತು? ಸಾರಿ, ಐ ಮೇಡ್ ಎ ಮಿಸ್ಟೇಕ್. 0 ಪಾಯಿಂಟ್ ಯಾಕೆ ಬರಿಬೇಕಪ್ಪ? 0 ಪಾಯಿಂಟ್ ಬರೆಯಂಗೆ ಇಲ್ಲ ಅಂತಮ್ಮ. 0 ಪಾಯಿಂಟ್ ಬರಿಬೇಕಾ? ಎರೇಸರ್ ಎಲ್ಲ ತಪ್ಪ, ಇದು ಎರೇಸರ್. 0 ಪಾಯಿಂಟ್ ಬರೆಯಂಗಿಲ್ಲ ಅಂತಮ್ಮ. ಛೇ, ಆ ಪಾಯಿಂಟ್ ನ ಮೂವ್ ಮಾಡಿದ್ರೆ ಎಲ್ಲಿಗೆ ಹೋಗುತ್ತೋ? ಆ ಪಾಯಿಂಟ್ ಇರೋದಿಲ್ಲ ಅಲ್ಲಿ ಫಸ್ಟ್ ಆಫ್ ಆಲ್, ಅಲ್ವಾ? ಆ ಪಾಯಿಂಟ್ ನ ಮೂವ್ ಮಾಡಿದ್ರೆ ಏನಾಗುತ್ತೆ? ವಿಚ್ ಇಸ್ ಈಕ್ವಲ್ ಟು ಪಾಯಿಂಟ್ ನ ಮೂವ್ ಮಾಡಿದ್ರೆ ಈ ಪಾಯಿಂಟ್ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತಲ್ವಾ? 20 ಆಗುತ್ತೆ. 20 ಮಿಲಿ ಸೆಕೆಂಡ್ಸ್ ಆಗುತ್ತೆ. ಓಕೆನಾ? ಪಾಯಿಂಟ್ ನ ಬರ್ಕೊಳಂಗಿಲ್ಲ ಅಂದ್ರೆ ಪಾಯಿಂಟ್ ಇದೇ ಪಾಯಿಂಟ್ ತಾನೆ ಇಲ್ಲಿ ಮೂವ್ ಆಗೋದು. 20 ಮಿಲಿ ಸೆಕೆಂಡ್ಸ್ ಆಗುತ್ತೆ. ಸೊ ನಿಮ್ಮ ಆನ್ಸರ್ ಏನಾಗುತ್ತೆ? ಆಪ್ಷನ್ ಸಿ ಆಗ್ಬಿಡುತ್ತೆ. ಐ ಹೋಪ್ ಕ್ಲಿಯರ್ ಆಯ್ತು ಅನ್ಸುತ್ತೆ. -3 ಇದ್ರೆ ವೆರಿ ಸಿಂಪಲ್ ಕಣೋ. ಪಾಯಿಂಟ್ ಏನಿದೆ ಅದು 3 ಟೈಮ್ಸ್ ಈ ಕಡೆ ಬರಬೇಕು. ಪಾಯಿಂಟ್ ಈ ಕಡೆ 0 ಪಾಯಿಂಟ್ ಬರೆಯಂಗಿಲ್ಲ, ಯಾಕಂದ್ರೆ ಪಾಯಿಂಟ್ ಈ ಕಡೆ ಬಂತಲ್ಲ. 20 ಆಗುತ್ತೆ. ಇದು 20 ಮಿಲಿ ಸೆಕೆಂಡ್ಸ್ ಅಷ್ಟೇ. ಸೊ ಆಪ್ಷನ್ ಸಿ ಆಗುತ್ತೆ. ಸೊ ಕನ್ಫ್ಯೂಷನ್ ಆಗ್ಬಿಡಿ. ಏನೇನು ಡೌಟ್ ಇದ್ರೆ ಕಮೆಂಟ್ ಮಾಡಿ, ವಿಲ್ ಡಿಸ್ಕಸ್. ಮತ್ತೆ ಹೇಳ್ಕೊಡ್ತೀನಿ, ನೋಡ್ ಬರಿ. 20 ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮೈನಸ್ ಇದ್ರೆ ಆ ಕಡೆ ರೈಟ್ ಸೈಡಿಗೆ ಮೂವ್ ಆಗಬೇಕು. ಅಲ್ಲೇನೋ ಪ್ಲಸ್ ಇತ್ತು ಅಂದ್ರೆ ಲೆಫ್ಟ್ ಸೈಡಿಗೆ ಮೂವ್ ಆಗಬೇಕು. ಅದನ್ನ ಬರುತ್ತೆ, ಮತ್ತೆ ಹೇಳ್ತೀನಿ. ಅದೇ ತರದ್ ಮತ್ತೆ ಕ್ವಶನ್ ಬರುತ್ತೆ. ಸೊ ಮೈನಸ್ ಇದ್ರೆ ರೈಟ್ ಸೈಡಿಗೆ ಆ ಪಾಯಿಂಟ್ ನ ಮೂವ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೊಂದು ತಲೆಯಲ್ಲಿ ಇರಲಿ ಅಷ್ಟೇ, ಇನ್ನೇನು ಇಲ್ಲ ಎಕ್ಸ್ಟ್ರಾ. ದಿಸ್ ಇಸ್ ಅಗೈನ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂತ ಇದೆ. ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ. ನಾನು ಅವಾಗಲೇ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದ ಕ್ವಶನ್ ನಾನು ಸರ್ಕ್ಯೂಟ್ ಡಯಾಗ್ರಾಮ್ ಬರೆದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೆ ಅಂತಮ್ಮ. ಇಲ್ಲಿ ಅಣ್ಣ ಸರ್ಕ್ಯೂಟ್ ಡಯಾಗ್ರಾಮ್ ನ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾನೆ. ಸೊ ದಿಸ್ ಇಸ್ ದಿ ಕ್ವಶನ್ ಆಸ್ಕ್ಡ್ ಇನ್ 2024. ಓಕೆ, ಸೊ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದಿ ಸರ್ಕ್ಯೂಟ್ ಅಂತ ಕೇಳಿದಾನೆ. ನಿಮ್ಗೆ ತಲೆಯಲ್ಲಿ ಬರ್ಬೇಕು ಇವೆರಡು ಯಾವ ಕನೆಕ್ಷನ್? ಪ್ಯಾರಲಲ್ ಕನೆಕ್ಷನ್. ಪ್ಯಾರಲಲ್ ಕನೆಕ್ಷನ್ ಇದ್ರೆ ಏನಂತ ಹೇಳಿದೀನಿ, ಅದು ಕೂಡ ನಿಮಗೆ ಕನ್ಫ್ಯೂಷನ್ ಆಗ್ಬಾರ್ದು ಅಂದ್ರೆ ಈಕ್ವಲ್ ಕೊಟ್ಬಿಟ್ಟಿದ್ದಾನೆ. ಈಕ್ವಲ್, ಎರಡು ಈಕ್ವಲ್ ರೆಸಿಸ್ಟೆನ್ಸ್ ಪ್ಯಾರಲಲ್ ಕನೆಕ್ಟ್ ಆಗಿದ್ರೆ ಏನ್ ಮಾಡ್ಬೇಕು? ಡಿವೈಡೆಡ್ ಬೈ 2 ಮಾಡ್ಬೇಕಲ್ವಾ? ಸಿಂಪಲ್. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಥವಾ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು, ನೋಡಿ ಇದು ಸೀರೀಸ್ ಅಲ್ಲಿ ಇದೆ, 2.5 ಪ್ಲಸ್ ಎರಡು ಈಕ್ವಲ್ ರೆಸಿಸ್ಟರ್ಸ್ ಇದೆ. ಎರಡು ಈಕ್ವಲ್ ರೆಸಿಸ್ಟರ್ಸ್ ಇತ್ತು, ಪ್ಯಾರಲಲ್ ಕನೆಕ್ಷನ್ ಇತ್ತು ಅಂತಂದ್ರೆ by 2 ಮಾಡ್ಬೇಕಷ್ಟೇ. 5/2 ಎಷ್ಟಾಗುತ್ತೆ? 5/2. ಸೊ ವಿಚ್ ಇಸ್ ಈಕ್ವಲ್ ಟು 2.5 ಪ್ಲಸ್ 2.5. ಸೊ ವಿಚ್ ಇಸ್ ಈಕ್ವಲ್ ಟು 5 ಓಮ್. 5 ಓಮ್ ಆಗುತ್ತೆ. ಎಲ್ಲಿದೆ 5 ಓಮ್? ಆಪ್ಷನ್ ಬಿ ನಲ್ಲಿ ರಾರಾಜಿಸ್ತಾ ಇದೆ. ಬ್ಲಿಂಕ್ ಆಗ್ತಾ ಇದೆ. ಬ್ಲಿಂಕ್ ಆಗ್ಬೇಕು, ನಿಮ್ಗೆ ಕಾಣ್ಬೇಕು ಹಂಗೆ ಆನ್ಸರ್ಗಳು. ಓಕೆ, ನೀವು ಕರೆಕ್ಟ್ ಆಗಿ ಪ್ರಿಪೇರ್ ಆಗಿದ್ದರೆ ಆನ್ಸರ್ಸ್ಗಳು ಬ್ಲಿಂಕ್ ಆಗ್ತಾ ಇರ್ತೇವೆ. ಬಾರಪ್ಪ ಮಾರ್ಕ್ ಮಾಡು ಅಂತ. ನೀನ್ ಪ್ರಿಪೇರ್ ಆಗಿಲ್ಲ ಅಂದ್ರೆ 4 ಬ್ಲಿಂಕ್ ಆಗ್ತಿರ್ತವೆ. ಪ್ರಿಪೇರ್ ಆಗಿಲ್ಲ ಅಂದ್ರೆ. ಓಕೆನಾ? ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಹಂಗೆ ಆಗೋದು.
ದ ರಿಲೇಶನ್ಶಿಪ್ ಬಿಟ್ವೀನ್ ದ ವೋಲ್ಟೇಜ್ ಕರೆಂಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ಇದೆ ಅಣ್ಣ. ವೋಲ್ಟೇಜ್ ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್ ಗೆ ಇರುವಂತಹ ರಿಲೇಶನ್ಶಿಪ್ ನ ನಾವೇನಂತ ಕರಿತೀವಣ್ಣ? ಓಮ್ಸ್ ಲಾ ಅಂತ ಕರಿತೀವಿ. ಓಮ್ಸ್ ಲಾ ಏನು ಅಂತ ಕೇಳ್ತಿದಾರೆ ಅಷ್ಟೇ. ದಿಸ್ ಇಸ್ ಎ ಕ್ವಶನ್ ಆನ್ ಓಮ್ಸ್ ಲಾ. ನಾನು ಬಡ್ಕೊಂಡಿದ್ದೀನಿ ತಾನೆ, ಓಮ್ಸ್ ಲಾ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ಕೊಂಡ್ರಲ್ಲೋ ಅಂತ ಅಣ್ತಂದಿರಾ. ಓಕೆ, ಸೊ ಓಮ್ಸ್ ಲಾ ಏನ್ ಹೇಳ್ತಾಳು? ಸೊ ವಿ ಇಸ್ ಇನ್ ಟರ್ಮ್ಸ್ ಆಫ್ ವೋಲ್ಟೇಜ್ ಅಲ್ಲಿ ಹೇಳ್ತೀನಿ ಅಂದ್ರೆ ವಿ ಇಸ್ ಈಕ್ವಲ್ ಟು ಐ ಆರ್ ಅಂತ ಹೇಳ್ಬೋದು. ಅಥವಾ ನನಗೆ ಕರೆಂಟ್ ಬೇಕು ಅಂತಂದ್ರೆ ಐ ಇಸ್ ಈಕ್ವಲ್ ಟು ಏನಾಗುತ್ತೆ? ವಿ ಬೈ ಆರ್ ಅಂತ ಹೇಳ್ಬೋದು. ಅಥವಾ ನನಗೆ ರೆಸಿಸ್ಟೆನ್ಸ್ ಬೇಕು ಅಂತ ಅಂದ್ರೆ ವಿ ಬೈ ಐ ಅಂತ ಹೇಳ್ಬೋದು. ಯಾವ ಫಾರ್ಮ್ ಆದ್ರೂ ಕೊಡ್ಲಿ ನಿಮ್ಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾವ ಫಾರ್ಮ್ ಅಲ್ಲಿ ಲೀನಿಯರ್ ಆಗಿದೆ, ಒಂದೇ ಲೈನ್ ಅಲ್ಲಿ ಇದೆ, ವಿ ಇಸ್ ಈಕ್ವಲ್ ಟು ಐ ಆರ್ ಅನ್ನೋದು ಓಮ್ಸ್ ಲಾ ಮೇಲೆ ಇರುವಂತ ಕ್ವಶನ್. ನೋಡಿ 2023 ನಲ್ಲಿ ಕೊಟ್ಟಿದ್ದ, 2024 ಅಲ್ಲಿ ಕೊಟ್ಟಿದ್ದಾನೆ, 2025 ನಲ್ಲೂ ಕೊಟ್ಟಿದ್ದಾನೆ, 6 ನಲ್ಲೂ ಕೊಡ್ತಾನೆ. ಓಕೆ, ನಿನ್ನ ಮೇಲೆ ಆಣೆ ಕೊಡ್ತಾನೆ, ಪ್ರಿಪೇರ್ ಆಗು ಓಮ್ಸ್ ಲಾ ಮೇಲೆ. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಮೇಲೂ ಕೊಡ್ತಾನೆ. ಓಕೆ, ಎಲೆಕ್ಟ್ರಿಕಲ್ ಎನರ್ಜಿ, ಪವರ್ ಫ್ಯಾಕ್ಟರ್, ಎಲೆಕ್ಟ್ರಿಕಲ್ ವರ್ಕ್ ಇದ್ರ ಮೇಲೂ ಕೊಡ್ತಾನೆ, ಪ್ರಿಪೇರ್ ಆಗು. ಎಲ್ಲದನ್ನು ಅರ್ಥ ಮಾಡ್ಕೋಬೇಕು. ನಾನು ಏನ್ ಹೇಳ್ತೀನಿ ಅದನ್ನ ಫಾಲೋ ಮಾಡ್ಬೇಕಷ್ಟೇ, ನೀನೇನ್ ಜಾಸ್ತಿ ಯೋಚನೆ ಮಾಡಂಗಿಲ್ಲ. ಇಲ್ಲ ಏನ್ ಕೊಟ್ಟಿದ್ದಾನೆ ನೋಡಿ, 2024 ಅಲ್ಲಿ ಏನ್ ಕ್ವಶನ್ ಕೊಟ್ಟಿದ್ದಾನೆ ಅಂತಂದ್ರೆ ದ ಟೈಮ್ ಟೇಕನ್ ಬೈ ದಿ ಆಲ್ಟರ್ನೇಟಿವ್ ಕ್ವಾಂಟಿಟಿ ಟು ಕಂಪ್ಲೀಟ್ ಒನ್ ಸೈಕಲ್. ಡೆಫಿನಿಷನ್ ಕೇಳಿದ್ದಾನೆ. ಟು ಕಂಪ್ಲೀಟ್ ಒನ್ ಸೈಕಲ್. ಟೈಮ್ ಅಂತ ಅಂದ್ರೆ ಟೈಮ್ ಪೀರಿಯಡ್ ಅಷ್ಟೇ. ದ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಕಂಪ್ಲೀಟ್ ಸೈಕಲ್ ಅಂದ್ರೆ ಟೈಮ್ ಪೀರಿಯಡ್. ಫ್ರೀಕ್ವೆನ್ಸಿ ಡೆಫಿನಿಷನ್ ಏನಾಗುತ್ತೆ ಹೇಳಿ? ದ ನಂಬರ್ ಆಫ್ ಸೈಕಲ್ಸ್ ಕಂಪ್ಲೀಟೆಡ್ ಇನ್ 1 ಸೆಕೆಂಡ್. 1 ಸೆಕೆಂಡ್ ಅಲ್ಲಿ ಎಷ್ಟು ಕಂಪ್ಲೀಟ್ ಸೈಕಲ್ಸ್ ಬರ್ತದೋ ಅದನ್ನ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಎಕ್ಸಾಕ್ಟ್ಲಿ ದೇ ಆರ್ ರೆಸಿಪ್ರೋಕಲ್ಸ್ ಅಲ್ವಾ? ಸಿಂಪಲ್. ನಿನ್ಗೆ ಒಂದು ಎಸಿ ಸೈನ್ ವೇವ್ ಬರಿತೀನಿ ಅಂತ ಅಂದ್ರೆ ಎಸಿ ಸೈನ್ ವೇವ್ ನಲ್ಲಿ ಸ್ವಲ್ಪ ಪ್ಯಾರಾಮೀಟರ್ಸ್ ಗಳನ್ನ ಅರ್ಥ ಮಾಡ್ಕೋಬೇಕು. ಸೊ ಹಿಂಗಿರುತ್ತೆ ಎಸಿ ಸೈನ್ ವೇವ್, ಹಿಂಗ್ ಹೋಗ್ತಾ ಇರುತ್ತೆ ಹಿಂಗೆ. ಓಕೆ, ಇಟ್ ಇಸ್ ಅ ಕಂಟಿನ್ಯೂಸ್ ಪ್ರಾಸೆಸ್ ಅದು. ಓಕೆ, ಸೊ ನೋಡಿ, ಈ ಹೈಟ್ ನ ಏನಂತ ಕರಿತೀವಿ ನಾವು? ಈ ಹೈಟ್ ನೇ ನಾವು ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಇದು ನಿಮ್ಗೆ ಗೊತ್ತಿರ್ಬೇಕು. ದಿಸ್ ಇಸ್ ವಾಟ್ ಆಂಪ್ಲಿಟ್ಯೂಡ್. ಓಕೆನಾ? ಮ್ಯಾಕ್ಸಿಮಮ್ ಏನ್ ರೀಚ್ ಆಗುತ್ತೆ, ಸೊ ನಮ್ಮ ಆಲ್ಟರ್ನೇಟಿಂಗ್ ಕ್ವಾಂಟಿಟಿ ಅದನ್ನ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎನ್ ಆಲ್ಟರ್ನೇಟಿಂಗ್ ಕ್ವಾಂಟಿಟಿ ಇಸ್ ನಥಿಂಗ್ ಬಟ್ ಆಂಪ್ಲಿಟ್ಯೂಡ್ ಅಂತ ಕರೀತಾರೆ ಈ ಹೈಟ್. ಅಥವಾ ಇದೊಂದೇ ಹೈಟ್ ಅಲ್ಲ, ದಿಸ್ ಹೈಟ್ ಈಸ್ ಆಲ್ಸೋ ಕಾಲ್ಡ್ ಆಂಪ್ಲಿಟ್ಯೂಡ್. ಓಕೆನಾ? ಒಂದು ಕಂಪ್ಲೀಟ್ ಸೈಕಲ್ ಅಲ್ಲಿ ನಿಮ್ಗೆ ಅದು 2 ಸರಿ ಮ್ಯಾಕ್ಸಿಮಮ್ ಅಟೈನ್ ಆಗುತ್ತೆ ಅಲ್ವಾ? ಒಂದು ಪಾಸಿಟಿವ್ ಹಾಫ್ ಸೈಕಲ್ ಅಲ್ಲಿ ಅಟೈನ್ ಆಗುತ್ತೆ, ಇನ್ನೊಂದು ನೆಗೆಟಿವ್ ಹಾಫ್ ಸೈಕಲ್ ಅಲ್ಲಿ ಅಟೈನ್ ಆಗುತ್ತೆ. ಇದು ಆಂಪ್ಲಿಟ್ಯೂಡ್ ಕತೆ ಆಯ್ತು. ನಿಮ್ಗೆ ಗೊತ್ತಿರ್ಲಿ ಆಂಪ್ಲಿಟ್ಯೂಡ್ ಅಂದ್ರೆ ಏನಂತ ಗೊತ್ತಾಯ್ತು ಈಗ. ಟೈಮ್ ಪೀರಿಯಡ್ ಅಂದ್ರೆ ಏನಂತ ಅಂದ್ರೆ ಇಟ್ ಈಸ್ ಒಂದು ಕಂಪ್ಲೀಟ್ ಸೈಕಲ್ಗೆ. ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಕಂಪ್ಲೀಟ್ ಸೈಕಲ್. ನೋಡಿ, 0 ಇಂದ ಸ್ಟಾರ್ಟ್ ಆಯ್ತು, ಮ್ಯಾಕ್ಸಿಮಮ್ ಹೋಯ್ತು, ಅಗೈನ್ 0, ಅಗೈನ್ ಮ್ಯಾಕ್ಸಿಮಮ್, ಅಗೈನ್ 0 ಹೋಯ್ತು. ಇದನ್ನ ನಾವು ಒಂದು ಕಂಪ್ಲೀಟ್ ಸೈಕಲ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಏನ್ ಬಂತು ಇದು ಒಂದು ಕಂಪ್ಲೀಟ್ ಸೈಕಲ್. ಓಕೆನಾ? 1 ಸೈಕಲ್ ಅಂತ ಕರಿತೀವಿ. ಓಕೆ, ಅಷ್ಟೇ. ಸೊ ಅದನ್ನ 1 ಸೈಕಲ್ ಅಂತ ಕರಿತೀವಿ. ಏನದು? ಟೈಮ್ ಟೇಕನ್ ಅಂತ ಅಂದ್ರೆ ನಿಮ್ಗೆ ಎಷ್ಟು ಟೈಮ್ ತಗೊಳುತ್ತೆ ಒಂದು ಸೈಕಲ್ ಏನಿದೆ ಇಲ್ಲಿಂದ ಇಲ್ಲಿಗೆ ಕಂಪ್ಲೀಟ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ, ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಟೈಮ್ ಪೀರಿಯಡ್ ಅಂತ ಕರಿತೀವಿ. ಯೂಶುವಲ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಂತೀವಿ. ಟೈಮ್ ಪೀರಿಯಡ್ ಅಂತಂದ್ರೆ ಇಟ್ ಇಸ್ ಬೇಸಿಕಲಿ ಎ ಟೈಮ್. ಓಕೆನಾ? ಫ್ರೀಕ್ವೆನ್ಸಿ ಅಂತ ಅಂದ್ರೆ 1 ಸೆಕೆಂಡ್ ಅಲ್ಲಿ ಎಷ್ಟು ಸೈಕಲ್ಸ್ ಕಂಪ್ಲೀಟ್ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋದನ್ನ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸೊ ವೇವ್ ಲೆಂತ್ ಅಂತ ಅಂದ್ರೆ ನಿಮ್ಗೆ ಸೇಮ್ ಪಾಯಿಂಟ್ ಗೆ ನೀವು ಎಷ್ಟು ಡಿಸ್ಟೆನ್ಸ್ ಇದೆ ಅಂತಂದ್ರೆ ಕ್ರಸ್ಟ್ ಮತ್ತೆ ಟ್ರಫ್ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ. ಸಪೋಸ್ ನೋಡಿ, ಇಲ್ಲಿ ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ಮಧ್ಯೆ ಡಿಸ್ಟೆನ್ಸ್ ಇದೆಯಲ್ಲ, ಈ ಪಾಯಿಂಟ್ ಮಧ್ಯೆ ಡಿಸ್ಟೆನ್ಸ್, ಇದನ್ನ ನಾವೇನಂತ ಕರಿತೀವಿ? ಐ ಕ್ಯಾನ್ ಸೇ ವೇವ್ ಲೆಂತ್ ಅಂತ ಕರಿಬಹುದು. ವೇವ್ ಲೆಂತ್ ಅಂತ ಕರೆಯೋದು. ಸೊ ನಿಮಗೆ ಎಲ್ಲ ಗೊತ್ತಿರಬೇಕು. ಫ್ರೀಕ್ವೆನ್ಸಿ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು, 1 ಸೆಕೆಂಡ್ ಅಲ್ಲಿ ಎಷ್ಟು ಸೈಕಲ್ಸ್ ಕಂಪ್ಲೀಟ್ ಆಗುತ್ತೆ ಅನ್ನೋದು ಫ್ರೀಕ್ವೆನ್ಸಿ. ಟೈಮ್ ಪೀರಿಯಡ್ ಅಂತ ಅಂದ್ರೆ 1 ಸೈಕಲ್ ಕಂಪ್ಲೀಟ್ ಆಗೋದಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ. ಓಕೆನಾ? ಲೆಟ್ಸ್ ಸೇ ಇದನ್ನ ತಗೊಳ್ಳೋದಕ್ಕೆ ನಿಮ್ಗೆ 2 ಸೆಕೆಂಡ್ಸ್ ತಗೊಳುತ್ತೆ ಅಂದ್ರೆ ಟೈಮ್ ಪೀರಿಯಡ್ ಇಸ್ 2 ಅಂತ. ಇಲ್ಲಿಂದ ಈ ಕರ್ವ್ ಆಲ್ಟರ್ನೇಟಿವ್ ಕ್ವಾಂಟಿಟಿ ಏನಿದೆ ಇಲ್ಲಿಂದ ಹೋಗಿ ಹಿಂಗ್ ಬಂದು ಇಲ್ಲಿಗೆ ಹೋಗೋದಕ್ಕೆ ಎಷ್ಟು ಟೈಮ್ ತಗೊಳ್ತು? ಲೆಟ್ಸ್ ಸೇ 2 ಸೆಕೆಂಡ್ಸ್ ಟೈಮ್ ತಗೊಳ್ತು ಅಂತ ಇಟ್ಕೋ. 2 ಸೆಕೆಂಡ್ಸ್ ಟೈಮ್ ತಗೊಂಡ್ರೆ ಅದು ಟೈಮ್ ಪೀರಿಯಡ್ ಇಸ್ 2 ಅಂತ. ಇಷ್ಟು ನಿಮ್ಗೆ ಕ್ಲಾರಿಟಿ ಇರಬೇಕು. ಆಂಪ್ಲಿಟ್ಯೂಡ್ ಬಗ್ಗೆ ಗೊತ್ತಾಯ್ತು, ಫ್ರೀಕ್ವೆನ್ಸಿ ಗೊತ್ತಾಯ್ತು. ಆಂಪ್ಲಿಟ್ಯೂಡ್ ಅಂತಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದಿ ಆಲ್ಟರ್ನೇಟಿವ್ ಕ್ವಾಂಟಿಟಿ ಅಂತ ಹೇಳ್ಬೋದು ಅಷ್ಟೇ. ಸಿಂಪಲ್, ಇಷ್ಟು ತಿಳ್ಕೊಳ್ಳಿ ಸಾಕಷ್ಟೇ ಎಸಿ ಮೇಲೆ. ಮತ್ತೆ ನೋಡಿ, ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಟೈನ್ಡ್ ಬೈ ದಿ ಆಲ್ಟರ್ನೇಟಿಂಗ್ ಕ್ವಾಂಟಿಟಿ ಐದರ್ ಇನ್ ಪಾಸಿಟಿವ್ ಹಾಫ್ ಸೈಕಲ್ ಆರ್ ನೆಗೆಟಿವ್ ಹಾಫ್ ಸೈಕಲ್ ಅಂತ ಕೇಳಿದ್ದೇನೆ. ಈಗಿನ್ನು ಪಡ್ಕೊಂಡಿದ್ದೀನಿ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದಿ ಆಲ್ಟರ್ನೇಟಿಂಗ್ ಕ್ವಾಂಟಿಟಿ ಇಸ್ ನಥಿಂಗ್ ಬಟ್ ವಾಟ್? ಆಂಪ್ಲಿಟ್ಯೂಡ್ ಅಲ್ವಾ? ಆಂಪ್ಲಿಟ್ಯೂಡ್. ಓಕೆನಾ? ಸೊ ದಿಸ್ ಇಸ್ ನಾಟ್ ಆಂಪ್ಲಿಟ್ಯೂಡ್ ಆಗುತ್ತೆ. ವೇವ್ ಲೆಂತ್ ಅಂದ್ರೆ ಗೊತ್ತು,
ಸೊ ಕ್ರಸ್ಟ್ ಮತ್ತೆ ಟ್ರಫ್ಗಳ ಮಧ್ಯೆ ಇರುವಂತ ಡಿಸ್ಟೆನ್ಸ್, ಅಥವಾ ನೀವು ಫ್ರೀಕ್ವೆನ್ಸಿ ಅಂತಂದ್ರೆ ಏನಂತ ಹೇಳ್ತೀವಿ? ಫ್ರೀಕ್ವೆನ್ಸಿ ಅಂತಂದ್ರೆ ದ ನಂಬರ್ ಆಫ್ ಸೈಕಲ್ಸ್ ಇನ್ 1 ಸೆಕೆಂಡ್. 1 ಸೆಕೆಂಡ್ ಅಲ್ಲಿ ಎಷ್ಟು ಸೈಕಲ್ಸ್ ಇದಾವೆ ಅಂತ ಅನ್ನೋದನ್ನ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಸೊ ಹಂಗಾಗಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಅಟೈನ್ಡ್ ಬೈ ಆಲ್ಟರ್ನೇಟಿಂಗ್ ಮೋಡ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಆಂಪ್ಲಿಟ್ಯೂಡ್ ಅಂತ ಹೇಳ್ಬೋದು. ಅದು ವೋಲ್ಟೇಜ್ ಇರ್ಬೋದು, ಇಲ್ಲಾಂದ್ರೆ ಕರೆಂಟ್ ಇರ್ಬೋದು. ಓಕೆ, ಸೊ ಇದು ಕೂಡ ನಿಮ್ಗೆ 2024 ಅಲ್ಲಿ ಕ್ವಶನ್ ಕೇಳಿದಾನೆ. ಏನ್ ಕ್ವಶನ್ ಕೇಳಿದಾನೆ ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಕೇಳಿದಾನೆ. ಈ ಕ್ವಶನ್ ಬಂದ್ಬಿಟ್ಟು ಸೀರೀಸ್ ಮತ್ತೆ ಪ್ಯಾರಲಲ್ ಬಗ್ಗೆ ಕೇಳೋ ಚಾನ್ಸಸ್ ಹೈ ಇದೆ 2026 ಎಕ್ಸಾಮ್ ನಲ್ಲಿ. ಫೋಕಸ್. ಓಕೆ, ಸಿಂಪಲ್ ಆಗಿ ನಾನೊಂದು ಟೇಬಲ್ ತರ ಕೊಟ್ಬಿಡ್ತೀನಿ, ಅದನ್ನ ಸುಮ್ಮನೆ ನೆನ್ಪಿಟ್ಕೋ, ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ನಿಮ್ಗೆ ಎರಡು ಕಂಪ್ಯಾರಿಸನ್, ಯಾವ್ದನ್ನೇ ಒಂದನ್ನ ಓದ್ಬೇಕಂದ್ರೆ ನೀವು ಕಂಪ್ಯಾರಿಸನ್ ಮಾಡ್ಕೊಂಡು ಓದ್ಬೇಕಾಗತ್ತೆ. ಒಂದು ಸೀರೀಸ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಒಂದು ಸೀರೀಸ್ ಅಲ್ಲಿ, ಇನ್ನೊಂದು ಪ್ಯಾರಲಲ್ ಅಲ್ಲಿ. ಓಕೆನಾ? ಒಂದ್ ಅರ್ಥ ಮಾಡ್ಕೊಳ್ಳಿ. ಮೊದಲನೇ ವಿಷಯ, ಕರೆಂಟ್ ಬಗ್ಗೆ ಮಾತಾಡೋಣ. ಸೀರೀಸ್ ಅಲ್ಲಿ ಯಾವತ್ತು ಕರೆಂಟ್ ಸೇಮ್ ಇರುತ್ತೆ. ಓಕೆನಾ? I1 is equal to I2 is equal to I3. ಯಾವುದೇ ಬ್ರಾಂಚ್ ತಗೊಂಡ್ರು ಕೂಡ ದ ಟೋಟಲ್ ಇನ್ಪುಟ್ ಕರೆಂಟ್ ಏನಿರುತ್ತೆ, ಇಟ್ ಈಸ್ ಸೇಮ್ ಇನ್ ಆಲ್ ದಿ ಬ್ರಾಂಚಸ್ ಆಫ್ ಎ ಸರ್ಕ್ಯೂಟ್. ಓಕೆನಾ? ಸೊ ಕರೆಂಟ್ ಸೇಮ್ ಇರುತ್ತೆ ಸೀರೀಸ್ ಅಲ್ಲಿ. ಓಕೆ, ಎರಡನೇದು, ವೋಲ್ಟೇಜ್ ಏನಾಗುತ್ತೆ ಸರ್ ಸೀರೀಸ್ ಅಲ್ಲಿ ಅಂತಂದ್ರೆ, ವೋಲ್ಟೇಜ್ ಬಂದ್ಬಿಟ್ಟು ಡ್ರಾಪ್ ಆಗುತ್ತೆ. ಹಂಗಾಗಿ ವೋಲ್ಟೇಜ್ ನ ಏನ್ ಮಾಡ್ತೀವಿ, ಸಮ್ ಮಾಡ್ತೀವಿ. ಇದು ನಿಮ್ಗೆ ತಲೆಲಿರ್ಲಿ. ಓಕೆನಾ? ಈಚ್ ರೆಜಿಸ್ಟರ್ ಅಲ್ಲೂ ಕೂಡ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಸೊ ಇದು ಕ್ಲಾರಿಟಿ ಇರ್ಲಿ. ಎಲ್ಲಿ? ಸೀರೀಸ್ ಅಲ್ಲಿ. ಇನ್ ಸೀರೀಸ್ ಕನೆಕ್ಷನ್ ವೋಲ್ಟೇಜ್ ಡ್ರಾಪ್ಸ್ ಅಕ್ರಾಸ್ ಈಚ್ ರೆಸಿಸ್ಟರ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಟೋಟಲ್ ವೋಲ್ಟೇಜ್ ಎಷ್ಟಪ್ಪ ಅಂತ ಕೇಳಿದ್ರೆ, ಟೋಟಲ್ ವೋಲ್ಟೇಜ್ ಆಫ್ ದಿ ಸರ್ಕ್ಯೂಟ್ ಅಂತ ಕೇಳಿದ್ರೆ, ನೀವು ಎಷ್ಟೆಷ್ಟು ಡ್ರಾಪ್ ಆಗಿದೆ ಈಚ್ ರೆಜಿಸ್ಟರ್ ನಲ್ಲೂ ಅವನ್ನೆಲ್ಲ ಕೂಡಿದ್ರೆ ತಾನೇ ಗೊತ್ತಾಗುತ್ತೆ. ಓಕೆನಾ? ಟೋಟಲ್ ಎಷ್ಟು ದುಡ್ಡು ಇತ್ತಪ್ಪ ಅಂತಂದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ಬೀಳಿಸ್ಕೊಂಡ್ ಬಂದಿದ್ಯಾ ದುಡ್ಡನ್ನ ಅಂತ ಕೂಡಿದ್ರೆ ತಾನೇ ಟೋಟಲ್ ದುಡ್ಡು ಎಷ್ಟಿತ್ತು ಅಂತ ಗೊತ್ತಾಗೋದು. ಓಕೆನಾ? ಸೊ ಅದಕ್ಕೋಸ್ಕರ ನಾವು ವೋಲ್ಟೇಜಸ್ ನ ಆಡ್ ಮಾಡ್ತೀವಿ ಅಕ್ರಾಸ್ ಈಚ್ ರೆಸಿಸ್ಟರ್. ಸೊ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಕ್ರಾಸ್ ಈಚ್ ರೆಸಿಸ್ಟರ್ ಕರೆಂಟ್ ಸೇಮ್ ಇರುತ್ತೆ. ಅಕ್ರಾಸ್ ಈಚ್ ರೆಸಿಸ್ಟರ್ ವೋಲ್ಟೇಜ್ ಆಡ್ ಅಪ್ ಮಾಡ್ಬೇಕು, ಎಲ್ಲಾ ರೆಸಿಸ್ಟರ್ದು ಎಲ್ಲಿ ಡ್ರಾಪ್ ಆಗಿದೆ ಅಂತ, ಅದನ್ನು ನಿಮ್ಗೆ ಇದು ಬರುತ್ತೆ. ಮತ್ತೆ ನಿಮ್ಗೆ ಈ ಓಮ್ಸ್ ಲಾ ಯೂಸ್ ಮಾಡ್ಕೊಂಡು ನೀವು ಇದಕ್ಕೇನೆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ, V is equal to I/R ಎಲ್ಲ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮ್ಗೆ ಟೋಟಲ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನ್ ಬರುತ್ತೆ ಅಂತ ಅಂದ್ರೆ, ಸಮ್ ಆಫ್ ದಿ ಇಂಡಿವಿಜುವಲ್ ರೆಸಿಸ್ಟೆನ್ಸಸ್ ಬರುತ್ತೆ. R1 plus R2 plus R3 ಬರುತ್ತೆ. ಇದು ಕ್ಲಾರಿಟಿ ಇರ್ಲಿ. ಇದು ಸೀರೀಸ್ ಕತೆ ಆಯ್ತು. ಸೀರೀಸ್ ಅಲ್ಲಿ ಇಷ್ಟೇ ನೆನ್ಪಿಡುವಂತಮ್ಮ, ಒಂದು ಕರೆಂಟ್ ಸೇಮ್ ಇರುತ್ತೆ, ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಕರೆಂಟ್ ಸೇಮ್ ಇರುತ್ತೆ, ವೋಲ್ಟೇಜ್ ಡ್ರಾಪ್ ಆಗುತ್ತೆ ಅಕ್ರಾಸ್ ಈಚ್ ರೆಸಿಸ್ಟರ್ಸ್. ಓಕೆ ಸರ್, ಅದೇ ಪ್ಯಾರಲಲ್ ಏನಾಗುತ್ತೆ ಸರ್? ಪ್ಯಾರಲಲ್ ಏನಾಗ್ಬಿಡುತ್ತೆ ಅಂತ ಅಂದ್ರೆ ಒಂದು ನೆನ್ಪಿಟ್ಕೋ, ಪ್ಯಾರಲಲ್ ಕನೆಕ್ಷನ್ ಅಲ್ಲಿ ನಿಮ್ಗೆ ವೋಲ್ಟೇಜ್ ಸೇಮ್ ಇರುತ್ತೆ, ಕರೆಂಟ್ ಡ್ರಾಪ್ ಆಗುತ್ತೆ. ಓಕೆನಾ? ಸೊ ಇದು ನಿಮ್ಗೆ ನೆನ್ಪಿರ್ಬೇಕು. ಹಂಗಾಗಿ ಟೋಟಲ್ ಕರೆಂಟ್ ಏನು ಅಂತ ಕೇಳಿದ್ರೆ ನಿಮ್ಗೆ I1, I2, I3 ಎಲ್ಲ ಆಡ್ ಮಾಡ್ಬೇಕಾಗತ್ತೆ. I1 plus I2 plus I3 ಅಂಡ್ ಸೋ ಆನ್. ಕರೆಂಟ್ ನ ಆಡ್ ಮಾಡ್ಬೇಕಾಗುತ್ತೆ. ಎರಡನೇ ಫಾರ್ಮುಲಾ, ಇಲ್ಲಿ ವೋಲ್ಟೇಜ್ ಏನಾಗುತ್ತೆ ಅಂದ್ರೆ ಸೇಮ್ ಇರುತ್ತೆ ಇಲ್ಲಿ. ಸೊ V is equal to V1 is equal to V2 is equal to V3 is equal to ಅಂಡ್ ಸೋ ಆನ್. ಎಷ್ಟು n ರೆಸಿಸ್ಟರ್ಸ್ ಇದ್ರೆ ಸೊ ವೋಲ್ಟೇಜ್ ಸೇಮ್ ಇರುತ್ತೆ. ಪ್ಯಾರಲಲ್ ಅಲ್ಲಿ ವೋಲ್ಟೇಜ್ ಸೇಮ್ ಇರುತ್ತೆ. ಇದ್ರ ಮೇಲೆ ನಿಮ್ಗೆ ಸ್ಟೇಟ್ಮೆಂಟ್ ವೈಸ್ ಪ್ರಾಬ್ಲಮ್ಸ್ ಕ್ವಶನ್ ನ ಕೇಳ್ತಾನೆ. ಅಂತ ಟೈಮಲ್ಲಿ ಇಷ್ಟು ನೆನಪಿದ್ರೆ ಸಾಕು. ಮೂರನೇದು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಗ್ಗೆ ಕೇಳ್ತಾನೆ. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದಿ ಸರ್ಕ್ಯೂಟ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಏನಾಗ್ಬಿಡುತ್ತೆ ಸರ್ ಅಂತ ಅಂದ್ರೆ, ಸಿಂಪಲ್ ಇಲ್ಲಿ ಕರೆಂಟ್ ಅಲ್ಲಿ ಓಮ್ಸ್ ಲಾ ಹಾಕ್ಬಿಟ್ರೆ ನಿಮ್ಗೆ ರೆಸಿಪ್ರೋಕಲ್ ಎತ್ಕೋಬೇಕು. ಇಲ್ಲಿ ಬೇಸಿಕಲಿ ರೆಸಿಪ್ರೋಕಲ್ ಎತ್ಕೋಬೇಕು. ಇಲ್ಲಾಂದ್ರೆ ಫಾರ್ಮುಲಾಗಳು ನಿಮ್ಗೆ ಗೊತ್ತಿರುತ್ತೆ. ರೆಸಿಪ್ರೋಕಲ್ ಎತ್ಕೊಂಡಾಗ ನಾರ್ಮಲ್ ಫಾರ್ಮುಲಾನು ಹೇಳ್ಕೊಟ್ಟಿರ್ತಾರೆ ನಿಮ್ಗೆ. ಸೊ ಸಿಂಪ್ಲಿ ನಿಮ್ಗೆ ಅರ್ಥ ಮಾಡ್ಸಕ್ಕೋಸ್ಕರ 1/R ಈಕ್ವಲೆನ್ಸ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. R equivalent is equal to 1/R1 ಆಗುತ್ತೆ, ಪ್ಲಸ್ 1/R2 ಆಗುತ್ತೆ, ಪ್ಲಸ್ 1/R3 ಅಂಡ್ ಸೋ ಆನ್ ಆಗುತ್ತೆ. ಅಂದ್ರೆ ಈ ಸೆಂಟೆನ್ಸ್ ಏನಂತ ಕರಿತಾರೆ ಅಂತಂದ್ರೆ, ದ ರೆಸಿಪ್ರೋಕಲ್ ಆಫ್ ದಿ ಈಕ್ವಿವಾಲೆಂಟ್ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ದಿ ಸಮ್ ಆಫ್ ದಿ ರೆಸಿಪ್ರೋಕಲ್ಸ್ ಆಫ್ ದಿ ಇಂಡಿವಿಜುವಲ್ ರೆಸಿಸ್ಟೆನ್ಸಸ್ ಅಂತ ಕರೀತಾರೆ. ಓಕೆನಾ? ಸೊ ಇದು ಫಾರ್ಮುಲಾ ಆಗುತ್ತೆ. ಅಂದ್ರೆ ರೆಸಿಪ್ರೋಕಲ್ಸ್ ಆಗುತ್ತೆ. ಇಂಡಿವಿಜುವಲ್ ರೆಸಿಸ್ಟೆನ್ಸ್ ನ ರೆಸಿಪ್ರೋಕಲ್ ತಗೊಂಡು ಸಮ್ ಮಾಡಿದ್ರೆ ರೆಸಿಪ್ರೋಕಲ್ ಆಫ್ ದಿ ಈಕ್ವಿವಾಲೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ ಅಂತ ಕೇಳ್ತೀನಿ ಅಷ್ಟೇ. ಸೊ ಇವೆರಡು ಡೆಫಿನಿಷನ್ಸ್ ಗಳನ್ನ, ಇವೆರಡು ಟೇಬಲ್ ತರ ನೆನ್ಪಿಟ್ಕೊಂಡ್ರೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಸೊ ನಿಮ್ಗೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಇದು ಇನ್ನೊಂದು ಪಾಯಿಂಟ್ ಕೂಡ ನೆನಪಿರ್ಬೇಕು ನಿಮ್ಗೆ. ಇಲ್ಲಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂತಂದ್ರೆ,
ಸೀರೀಸ್ ಅಲ್ಲಿ ಯಾವತ್ತು ನೆನ್ಪಿಟ್ಕೊಳ್ಳಿ, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನಿರುತ್ತೆ ದಟ್ ಈಸ್ ಗ್ರೇಟರ್ ದ್ಯಾನ್ ದಿ ಲಾರ್ಜೆಸ್ಟ್ ರೆಸಿಸ್ಟರ್ ಅಂತ ಬರುತ್ತೆ. ಈಕ್ವಲೆಂಟ್ ರೆಸಿಸ್ಟರ್ ಆನ್ಸರ್ ಏನ್ ಬರುತ್ತೆ, ನಿಮ್ಗೆ ದೊಡ್ಡ ವ್ಯಾಲ್ಯೂ ಇರುವಂತ ರೆಸಿಸ್ಟರ್ ಇರುತ್ತಲ್ಲ ಅದಕ್ಕಿಂತ ದೊಡ್ಡದು ಬರುತ್ತೆ. ಸೊ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇನ್ ದಿ ಸೀರೀಸ್ ಸರ್ಕ್ಯೂಟ್ ಈಸ್ ಲಾರ್ಜರ್ ದ್ಯಾನ್ ದಿ ಗ್ರೇಟೆಸ್ಟ್ ರೆಸಿಸ್ಟರ್ ಅಂತ ಬರುತ್ತೆ. ಇಲ್ಲೇನ್ ಬರುತ್ತೆ, ಸ್ಮಾಲೆಸ್ಟ್ ರೆಸಿಸ್ಟರ್ ಇರುತ್ತಲ್ಲ ಅದಕ್ಕಿಂತ ಕಡಿಮೆ ಬರುತ್ತೆ. ಓಕೆನಾ, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇನ್ ದಿ ಪ್ಯಾರಲಲ್ ಕನೆಕ್ಷನ್ ಈಸ್ ಈಕ್ವಲ್ ಟು ದಿ ಸ್ಮಾಲರ್ ದ್ಯಾನ್ ದಿ ಸ್ಮಾಲೆಸ್ಟ್ ರೆಸಿಸ್ಟರ್ ಅಂತ ಹೇಳ್ಬೋದು ನಾವು. ಓಕೆನಾ, ಸೊ ಇಷ್ಟು ನಿಮ್ಗೆ ಬೇಸಿಕ್ ಐಡಿಯಾ ಗೊತ್ತಿರಲಿ. ಸೊ ಇಲ್ಲಿ ಏನ್ ಕ್ವಶನ್ ಕೊಟ್ಟಿದ್ದಾನೆ ನೋಡ್ತಾ ಹೋಗಿ. 2024 ಅಲ್ಲಿ ಇನ್ ಸೀರೀಸ್ ಸರ್ಕ್ಯೂಟ್ ದ ಕರೆಂಟ್ ಥ್ರೂ ಈಚ್ ರೆಸಿಸ್ಟರ್ ಈಸ್ ಡಿಫರೆಂಟ್ ಅಂತ ಇದೆ. ನೋಡೋಣ, ಇಲ್ಲಿ ಸೀರೀಸ್ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಥ್ರೂ ಈಚ್ ರೆಸಿಸ್ಟರ್ ಏನಿದೆ ಅಂತ ಹೇಳಿದೀನಿ. I1 is the current through R1 ಅಂತ ಅಂದ್ಕೊಳ್ಳಿ, I2 is a current through R2 ಅಂತ ಅಂದ್ಕೊಳ್ಳಿ. ಕರೆಂಟ್ ಸೇಮ್ ಇದೆ, ಹಾಗಾಗಿ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಓಕೆ, ಇನ್ ಪ್ಯಾರಲಲ್ ಸರ್ಕ್ಯೂಟ್ ದ ವೋಲ್ಟೇಜ್ ಅಕ್ರಾಸ್ ಈಚ್ ರೆಸಿಸ್ಟರ್ ಈಸ್ ಸೇಮ್ ಅಂತ. ಪ್ಯಾರಲಲ್ ಸರ್ಕ್ಯೂಟ್ ವೋಲ್ಟೇಜ್ ಏನಂತ ಇದೆ, ಸೇಮ್ ಅಂತ ಇದೆ, 100% ಸೇಮ್ ಇದೆ ನೋಡಿ. V is equal to V1 is equal to V2 is equal to V3 ಸೇಮ್ ಇದೆ, ಹಂಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಸಿ ಮತ್ತೆ ಡಿ ನೋಡೋ ಅವಶ್ಯಕತೆ ಇಲ್ಲ, ಬಟ್ ಆದ್ರೂ ಕೂಡ ನಾನು ಓದ್ತೀನಿ. So in parallel circuit, equivalent resistance is the sum of individual resistance ಅಂತ ಇದೆ. ನೋ, ಇಲ್ಲಿ ಪ್ಯಾರಲಲ್ ಬದಲಾಗಿ ಏನ್ ಕೊಡ್ಬೇಕಿತ್ತು ಅವನು, ಸಮ್ ಆಫ್ ಇಂಡಿವಿಜುವಲ್ ರೆಸಿಸ್ಟೆನ್ಸ್ ಬೇಕು ಅಂತ ಅಂದ್ರೆ ಇಲ್ಲಿ ಸೀರೀಸ್ ಅಲ್ಲಿ ಆಗಿದ್ರೆ ಕರೆಕ್ಟ್ ಇರೋದು, ಇಲ್ಲಿ ಪ್ಯಾರಲಲ್ ಅಂತ ಕೊಟ್ಟಿದ್ದಾನೆ, ದಿಸ್ ಇಸ್ ರಾಂಗ್. ನೆಕ್ಸ್ಟ್ ಇನ್ ಸೀರೀಸ್ ಸರ್ಕ್ಯೂಟ್ ಉಲ್ಟಾ ಪಲ್ಟಾ ಕೊಟ್ಟಿದ್ದಾನೆ ನೋಡಿ. ಇನ್ ಸೀರೀಸ್ ಸರ್ಕ್ಯೂಟ್ ದ ರೆಸಿಪ್ರೋಕಲ್ ಆಫ್ ದಿ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಇಸ್ ದಿ ಸಮ್ ಆಫ್ ದಿ ರೆಸಿಪ್ರೋಕಲ್ಸ್ ಆಫ್ ಇಂಡಿವಿಜುವಲ್ ರೆಸಿಸ್ಟೆನ್ಸಸ್. ಅಂದ್ರೆ ಇಲ್ಲಿ ಏನ್ ಕೊಡ್ಬೇಕಿತ್ತು, ಸೀರೀಸ್ ಬದಲಾಗಿ ಪ್ಯಾರಲಲ್ ಕೊಡ್ಬೇಕಿತ್ತು. ಕರೆಕ್ಟ್ ಇದೆ ಇದು, ಬಟ್ ಸೀರೀಸ್ ಬದಲಾಗಿ ಅವನು ಏನ್ ಕೊಡ್ಬೇಕಿತ್ತು, ಪ್ಯಾರಲಲ್ ಕೊಟ್ಟಿದ್ರೆ ಇದು ಮ್ಯಾಚ್ ಆಗೋದು, ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ತುಂಬಾ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದು ಕ್ವಶನ್ ತಗೊಂಡಾಗ, ಓನ್ಲಿ ಬಿಕಾಸ್ ನೀವು ಸುಮ್ಮನೆ ಒಂದು ವಿಡಿಯೋ ನೋಡ್ಕೊಂಡು ಹೋಗಿ ಅದರಿಂದ ಏನೋ ಮಾಡ್ತೀವಿ ಅಂದ್ರೆ ಆಗಲ್ಲ. ಇಡೀ ಚಾಪ್ಟರ್ ರಿವೈಸ್ ಆಗ್ಬೇಕು ಅಂತಂದ್ರೆ ಒಂದು ಕ್ವಶನ್ ನ ನಾವೇನ್ ಎಕ್ಸ್ಪ್ಲೈನ್ ಮಾಡ್ತೀನಿ ಹಿಂಗೆ ಅನಾಲಿಸಿಸ್ ಮಾಡ್ಬೇಕು. ನೀನು ಕೂಡ ಹಿಂಗೆ ಅನಾಲಿಸಿಸ್ ಮಾಡಿದಾಗಲೇ ಇರೆಸ್ಪೆಕ್ಟಿವ್ ಆಫ್ ಎನಿ ಸಬ್ಜೆಕ್ಟ್ ಎಲ್ಲಾನು ಹಿಂಗೆ ಅನಾಲಿಸಿಸ್ ಮಾಡಿದಾಗ ನಿಮ್ಗೆ ಸಬ್ಜೆಕ್ಟ್ ಕ್ಲಾರಿಟಿ ಜಾಸ್ತಿ ಆಗುತ್ತೆ. ಇದು ನಿಮ್ ತಲೆಯಲ್ಲಿ ಇರಲಿ. ಓಕೆ, ಸೊ ನೆಕ್ಸ್ಟ್ ಒನ್ ಮೋರ್ ಕ್ವಶನ್ ಫ್ರಮ್ 2024. ಸೊ ವೆನ್ ಎನ್ ಎಲೆಕ್ಟ್ರಿಕ್ ಸ್ಟವ್ ಈಸ್ ಕನೆಕ್ಟೆಡ್ ಅಕ್ರಾಸ್ 230 ವೋಲ್ಟ್ಸ್, ನಿಮ್ ಮನೇಲಿರೋದೆಲ್ಲ 230 ವೋಲ್ಟ್ಸ್, ಹಂಗಾಗಿ ಎಲೆಕ್ಟ್ರಿಕ್ ಸ್ಟವ್ ಕೂಡ 230 ವೋಲ್ಟ್ಸ್ ಸಪ್ಲೈ ಕೊಟ್ಟಿದ್ದಾನೆ. ಕೊಡ್ಲಿ, ಸಮಸ್ಯೆ ಏನಿಲ್ಲ. ಸೊ ನಮ್ಗೆ ಎಲೆಕ್ಟ್ರಿಸಿಟಿ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ನಾವೇನ್ ಶಾಕ್ ಹೊಡಿಸ್ಕೊಳ್ಳಲ್ಲ. ಎಸ್, 230 ವೋಲ್ಟ್ಸ್, 50 ಹರ್ಟ್ಸ್ AC ಸಪ್ಲೈ, ಅಂದ್ರೆ ರೆಗ್ಯುಲರ್ ಆಗಿ ರೆಸಿಡೆನ್ಷಿಯಲ್ ಇದ್ರಲ್ಲೆಲ್ಲ ಇದ್ರ ಸ್ಟ್ಯಾಂಡರ್ಡ್ ಇದನ್ನೇ ಕೊಟ್ಟಿದ್ದಾನೆ 230 ವೋಲ್ಟ್ಸ್. ಅದನ್ನೇ ಕ್ವಶನ್ ಕೇಳ್ಬೋದು ನಿಮ್ಗೆ, ಎಷ್ಟು ಸ್ಟ್ಯಾಂಡರ್ಡ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ 230 ವೋಲ್ಟ್ಸ್ ಇರುತ್ತೆ, 50 ಹರ್ಟ್ಸ್ ಇರುತ್ತೆ. ನಿಮ್ಗೆ ಅಮೆರಿಕಾದೆಲ್ಲ ನಿಮ್ಗೆ 60 ಹರ್ಟ್ಸ್ ಇರುತ್ತೆ. ಓಕೆ, ಸಪ್ಲೈ ಇರುತ್ತೆ ಫಾರ್ ದಿ ಡ್ಯೂರೇಷನ್ ಆಫ್ 1 ಅವರ್ and takes a current of 10 ampere. ಫಸ್ಟ್ ಆಫ್ ಆಲ್ ಏನೇನ್ ಕೊಟ್ಟಿದ್ದಾನೆ ಬರ್ಕೊಂಡ್ಬಿಡಿ. ಏನೇನ್ ಕೊಟ್ಟಿದ್ದಾನೆ ಫಸ್ಟ್ ಆಫ್ ಆಲ್ ವೋಲ್ಟೇಜ್ ಕೊಟ್ಟಿದ್ದಾನೆ. ಓಕೆನಾ, ಸೊ ಎಷ್ಟು, 230 ವೋಲ್ಟ್ಸ್. ಓಕೆನಾ, ಆಯ್ತು, ನಿಮ್ ಮನೇಲಿ ಇದೆಯಾ ಅಂತ ಅದ್ರ ಅರ್ಥ. ಫ್ರೀಕ್ವೆನ್ಸಿ ಕೊಟ್ಟಿದ್ದಾನೆ 50 ಹರ್ಟ್ಸ್. ಓಕೆನಾ, 50 ಹರ್ಟ್ಸ್ ಅಣ್ಣ ಮನೇಲಿ ಇದೆಯಾ. ಫ್ರೀಕ್ವೆನ್ಸಿ 50 ಹರ್ಟ್ಸ್ ಅಂತ ಅಂದ್ರೆ ನೀನ್ ಇಂಡಿಯಾದಲ್ಲಿರೋ ಮನೇಲಿ ಇದೆಯಾ ಅಂತ. ಯಾಕಂದ್ರೆ ನೀನು ತುಂಬಾ ಮನೆಗಳಿದೆಯಲ್ಲ, ದುಬೈನಲ್ಲಿ ಒಂದು ಮನೆ ಇದೆ, ಇಂಡಿಯಾದ ಅಮೆರಿಕದಲ್ಲಿ ಒಂದು ಮನೆ ಇದೆ, ಎಲ್ಲ ಕಡೆ ಮನೆ ಇರುತ್ತೆ. ನೀನ್ ಇಂಡಿಯಾದಲ್ಲಿ ಇದೆಯಾ ಅಂತ ತೋರಿಸುತ್ತದು 50 ಹರ್ಟ್ಸ್. ಅಂದ್ರೆ ನಾಟ್ ಓನ್ಲಿ ಇಂಡಿಯಾ, ಮೆನಿ ಆಫ್ ದಿ ಕಂಟ್ರೀಸ್ 50 ಫ್ರೀಕ್ವೆನ್ಸಿ ಇದೆ. ಅಮೆರಿಕದಲ್ಲಿ ನಿಮಗೆ 60 ಫ್ರೀಕ್ವೆನ್ಸಿ ಇದೆ. ಓಕೆ, ಅದಿರ್ಲಿ ಬಿಡು. ಏನ್ ಕೊಟ್ಟಿದ್ದಾನೆ, ಡ್ಯೂರೇಷನ್ ಕೊಟ್ಟಿದ್ದಾನೆ, ಟಿ ಕೊಟ್ಟಿದ್ದಾನೆ. ಸೊ ವಾಟ್ ಈಸ್ ಟಿ, ಇಟ್ ಈಸ್ 1 ಅವರ್. ಇದನ್ನ ಸರ್ ಸೆಕೆಂಡ್ಸ್ ಕನ್ವರ್ಟ್ ಮಾಡ್ಬೇಕಾ ಸರ್ ಅಂತ ಅಂದ್ರೆ ನೋ, ಸೆಕೆಂಡ್ಸ್ ಕನ್ವರ್ಟ್ ಮಾಡಕ್ ಹೋಗ್ಬಿಡಿ. ಯಾಕೆ ಬೇಡ ಅಂತ ಅಂದ್ರೆ, ನಾವ್ ಯೂಶುವಲ್ ಆಗಿ ಅವ್ನು ಕ್ವಶನ್ ಕೇಳಿರೋದು ಏನಪ್ಪಾ ಅಂತ ಅಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿ ಕನ್ಸ್ಯೂಮ್ಡ್ ಕೇಳಿದ್ದಾನೆ. ನಾನು ಫಸ್ಟ್ ಕ್ವಶನ್ ಡಿಸ್ಕಸ್ ಮಾಡ್ಬೇಕಾದ್ರೆ ನಾನು ನಿಮ್ಗೆ ಏನ್ ಹೇಳಿದ್ದೆ, ಎನರ್ಜಿ ಎಷ್ಟು ಕನ್ಸಂಪ್ಷನ್ ಮಾಡ್ತಾ ಇದೆ ನಿಮ್ಮ ಎಲೆಕ್ಟ್ರಿಕಲ್ ಡಿವೈಸ್ ಅಂತ ಕಂಡಿದ್ದೆ ನಾವು ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಕರಿತೀವಿ ಅಂತ ಹೇಳಿದ್ದೆ. ಫಸ್ಟ್ ಕ್ವಶನ್, ಒಂದು ಡಿವೈಸ್ ಏನಿದೆ ಅದು ಎಷ್ಟು ಎನರ್ಜಿ ಕನ್ಸಂಪ್ಷನ್ ಮಾಡ್ತಾ ಇದೆ ಅಂತ ಕಂಡಿದ್ದೆ ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಬಡ್ಕೊಂಡಿದ್ದೆ ಫಸ್ಟ್ ಕ್ವಶನ್ ಅಲ್ಲಿ. ಅದೇ ಮತ್ತೆ ರಿಪೀಟ್ ಆಗಿರೋದಿಲ್ಲಿ. ಎನರ್ಜಿ ಕನ್ಸಂಪ್ಷನ್ ಎಷ್ಟು ಅಂತ ಕೇಳಿದಾನೆ. ಎನರ್ಜಿ ಕನ್ಸಂಪ್ಷನ್ ಅಂತ ಅಂದ್ರೆ ಈ ಕಂಡುಹಿಡಿಬೇಕು ಅಂತ ಹೇಳಿದೀನಿ. ನ ಯಾವ ಯೂನಿಟ್ ಅಲ್ಲಿ ಮೆಜರ್ ಮಾಡ್ತಾರೆ ಅಂತ ಹೇಳಿದೀನಿ, ವ್ಯಾಟ್ ಅವರ್ ಅಲ್ಲಿ. ಇನ್ಫ್ಯಾಕ್ಟ್ ಕಿಲೋ ವ್ಯಾಟ್ ಅವರ್ ಅಲ್ಲಿ ಯೂನಿಟ್ ಮೆಜರ್ ಮಾಡ್ತಾರೆ ಅಂತ. ಯೂನಿಟ್ 1 ಯೂನಿಟ್ ಈಸ್ ಈಕ್ವಲ್ ಟು 1 ಕಿಲೋ ವ್ಯಾಟ್ ಅವರ್. ಓಕೆ, ಸೊ ಹಂಗಾಗಿ ವ್ಯಾಟ್ ಅವರ್ 1 ಕಿಲೋ ವ್ಯಾಟ್ ಅವರ್ ನಲ್ಲೇ ಇರ್ಬೇಕು. ಅಲ್ಲಿ ಟಿ ಬಂದ್ಬಿಟ್ಟು ಅವರ್ ನಲ್ಲಿ ಇರ್ಬೇಕು, ಅರ್ಥ ಮಾಡ್ಕೊಳ್ಳಿ. ಹಂಗಾಗಿ ನಾನು ಟಿ ನ ಅವರ್ ನಲ್ಲೇ ಇಟ್ಟಿದ್ದೀನಿ. ಓಕೆ, ಬರೀರಿ ಫಾರ್ಮುಲಾ. ಸೊ ಇ ಇಸ್ ಈಕ್ವಲ್ ಟು ಏನ್ ಫಾರ್ಮುಲಾ,
ವಿ ಈಸ್ ಈಕ್ವಲ್ ಟು ಮಾಮೂಲಿ ಫಾರ್ಮುಲಾ ಇದೆಯಲ್ಲ, ಎಲೆಕ್ಟ್ರಿಕಲ್ ಎನರ್ಜಿ ಮತ್ತೆ ಎಲೆಕ್ಟ್ರಿಕಲ್ ವರ್ಕ್ ಎರಡು ಸೇಮ್ ಫಾರ್ಮುಲಾ ಅಂತ ಬರ್ಕೊಂಡಿದೀನಿ ಫಸ್ಟ್ ಕ್ವಶನ್ ಅಲ್ಲಿ. ತಗೋದ್ ನೋಡಿ ಈಗ, ಇಲ್ಲ ಬುಕ್ ತಗೋದ್ ನೋಡಿ ಗೊತ್ತಾಗ್ಬಿಡುತ್ತೆ. ವಿ ಇಂಟು ಐ ಇಂಟು ಟಿ ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ವಿ ಎಷ್ಟು 230 ಇಂಟು ಐ ಎಷ್ಟು, ಐ ನಾನು ಬರ್ಕೊಂಡಿಲ್ಲ ಅನ್ಕೊಂಡ್ ಪ್ರಾಬ್ಲಿ, ಎಸ್ ಐ ನಾನು ಬರ್ಕೊಂಡಿಲ್ಲ ಅಲ್ವಾ. ಸೊ ವಾಟ್ ಇಸ್ ಐ ಇಸ್ ಈಕ್ವಲ್ ಟು 10 ಆಂಪಿಯರ್ಸ್ ಅಂತ ಕೊಟ್ಟಿದ್ದಾನಲ್ವಾ, 10 ಆಂಪಿಯರ್ಸ್ ಅಂತ ಕೊಟ್ಟಿದ್ದಾನೆ, ಈ ಕಂಡಿಬೇಕು. ಸೊ ಐ ಇಸ್ ಈಕ್ವಲ್ ಟು 10 ಆಂಪಿಯರ್ಸ್, ಓಕೆ ಆಂಪಿಯರ್ಸ್ ಅಂತ ಮರಿಬೇಡಿ. ಸೊ ಇಂಟು ಟಿ ಅಂತ ಅಂದ್ರೆ 1 ಅವರ್ ಆಗುತ್ತೆ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ, 230 ಇಂಟು 10 ಬಂದ್ಬಿಟ್ಟು 2300 ವ್ಯಾಟ್ ಅವರ್ ಆಗುತ್ತೆ. ವ್ಯಾಟ್ ಅವರ್ ಅಲ್ಲಿ 2300 ವ್ಯಾಟ್ ಅವರ್ ಅಲ್ಲಿ ಬಂತು. ನನ್ಗೆ ಯಾವತ್ತು ಹೇಳಿದೀನಿ ನಿಮ್ಗೆ ಕಮರ್ಷಿಯಲ್ ಯೂನಿಟ್ ಬಂದ್ಬಿಟ್ಟು ಯಾವ್ದಕ್ಕೆ ಎಲೆಕ್ಟ್ರಿಕಲ್ ಎನರ್ಜಿಗೆ ಮತ್ತು ಕಿಲೋ ವ್ಯಾಟ್ ಅವರ್ ಅಲ್ಲಿ ಇರಬೇಕು ಅಂತ ಹೇಳಿದೀನಿ. ಕಿಲೋ ಅಂತ ಅಂದ್ರೆ ಏನಂತ ಹೇಳಿದೀನಿ, ಈಗ ಅಲ್ಲಿ ಬಂದ ಫಿಸಿಕ್ಸ್ ಏನಂತ ಹೇಳಿದೀನಿ, ಕಿಲೋ ಅಂತ ಅಂದ್ರೆ 10 ಪವರ್ ಪ್ಲಸ್ 3 ತಾನೇ ಹೇಳಿದ್ದು, 10 ಪವರ್ ಪ್ಲಸ್ 3 ನೋಡಿ, 10 ಪವರ್ ಪ್ಲಸ್ 3 ನಲ್ಲಿ ಇರ್ಬೇಕು. 10 ಪವರ್ ಪ್ಲಸ್ 3 ಅಂದ್ರೆ ಇಲ್ಲಿ ಡಾಟ್ ಇಲ್ಲಿದೆ, ಓಕೆನಾ, ಪಾಯಿಂಟ್ ಇಲ್ಲಿದೆ ನೋಡು, ಪಾಯಿಂಟ್ ಇಲ್ಲಿದೆ. ಪ್ಲಸ್ 3 ಅಂತ ಅಂದ್ರೆ ಹಿಂದಕ್ ಬರ್ಬೇಕು. ನಾನು ಅವಾಗಲೇ ಬಡ್ಕೊಂಡಿದೀನಿ, ಮೈನಸ್ ಇತ್ತು ಅಂತ ಅಂದ್ರೆ ಪಾಯಿಂಟ್ ನ ನೀವು ರೈಟ್ ಸೈಡಿಗೆ ಮೂವ್ ಆಗ್ಬೇಕು, ಪ್ಲಸ್ ಇತ್ತು ಅಂತ ಅಂದ್ರೆ ಲೆಫ್ಟ್ ಸೈಡಿಗೆ ಮೂವ್ ಆಗ್ಬೇಕು. ಕಿಲೋನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕು. ನಾನು ಕಿಲೋನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂದ್ರೆ ಇಲ್ಲಿರೋ ಪಾಯಿಂಟ್ ನ 10 ಪವರ್ ಪ್ಲಸ್ 3 ಅಂತ ಅಂದ್ರೆ 3 ಟೈಮ್ಸ್ ಇಲ್ಲಿರೋ ಪಾಯಿಂಟ್ 1 2 3 ಇಲ್ಲಿಗೆ ಬರ್ಬೇಕು ಪಾಯಿಂಟ್, ಓಕೆ, ಅದನ್ನ ಬರಿಬೇಕೀಗ. ಸೊ ಹೆಂಗ್ ಬರಿಬೇಕು ಇದನ್ನ, 2.3 ನೋಡಿ, ಕಿಲೋ 10 ಪವರ್ 3 ಅಂದ್ರೆ ಏನು, ಕಿಲೋ ಅಲ್ವಾ, ಕಿಲೋ ವ್ಯಾಟ್ ಅವರ್ ಅಂತ ಕರಿತೀವಿ. ಇದನ್ನೇ ನಾವು 1 ಯೂನಿಟ್ ಅಂತ ಕರೆಯೋದು, 2.3 ಯೂನಿಟ್ಸ್ ಅಂತ ಕರಿತೀವಿ, ಓಕೆನಾ. 1 ಕಿಲೋ ವ್ಯಾಟ್ ಅವರ್ ಅಂದ್ರೂ ಒಂದೇ, ಇದ್ ನೆನ್ಪಿರ್ಲಿ, 1 ಕಿಲೋ ವ್ಯಾಟ್ ಅವರ್ ಅಂದ್ರೂ ಒಂದೇ, 1 ಯೂನಿಟ್ ಅಂದ್ರೂ ಒಂದೇ. ಅಂದ್ರೆ 2.3 ಕಿಲೋ ವ್ಯಾಟ್ ಅವರ್ ಅಂದ್ರೂ ಒಂದೇ, 2.3 ಯೂನಿಟ್ಸ್ ಅಂದ್ರೂ ಒಂದೇ. 2 ಇಲ್ಲಿದೆ, ಇಲ್ಲಿದೆ ನೋಡಿ, ಆಪ್ಷನ್ ಬಿ ನಲ್ಲಿದೆ 2.3 ಯೂನಿಟ್ಸ್ ಅಂತ ನೀವು ಆನ್ಸರ್ ನ ಬರಿಬೇಕಾಗತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೀವು ಎಲೆಕ್ಟ್ರಿಕ್ ಇದು ಮೀಟರ್ ಬೋರ್ಡ್ ಅಲ್ಲಿ ನೋಡಿದ್ರೆ ನಿಮ್ಗೆ ಎಷ್ಟು ಯೂನಿಟ್ ಖರ್ಚಾಗಿದೆ ಅಂತ ಬರುತ್ತೆ, ಓಕೆ, ನೀವು ಸರ್ಚ್ ಮಾಡಿ, ಓಕೆ. ನಿಮ್ಗೆ ಏನಿದೆ ಎಲೆಕ್ಟ್ರಿಸಿಟಿ ಬಿಲ್ ಬರುತ್ತಲ್ವಾ, ಇವಾಗ ಯಾರಿಗೂ ಬಿಲ್ ಬರ್ತಾ ಇಲ್ಲ, ಎಲ್ಲ ಅದೆಂತ ಜ್ಯೋತಿ, ಅದು ಯಾವ ಜ್ಯೋತಿ ಅಂತಾನು ಕಮೆಂಟ್ ಮಾಡಿ, ನನಗೆ ಯಾವ ಜ್ಯೋತಿ ಅಂತ ಗೊತ್ತಿಲ್ಲ, ಅದು ಗೊತ್ತಾಗ್ತಿಲ್ಲ, ಅದೆಂಥದ್ದು ಜ್ಯೋತಿ, ಓಕೆ. ಅದ್ರಲ್ಲಿ ಫ್ರೀ ಕೊಟ್ಟಿದಾರಲ್ಲಪ್ಪ, ಅದ್ರಲ್ಲಿ ಹೇಳ್ತಾ ಇರುತ್ತೆ ನಾನು, ಓಕೆ. ಅದಕ್ಕೆ ನಿಮ್ಗೆ ಎಷ್ಟು ಒಂದು ಯೂನಿಟ್ಸ್ ಮೇಲೆ ಲೆಕ್ಕ ಹಾಕ್ತೀವಿ. ಇವಾಗೆಲ್ಲ ಫ್ರೀ ಇದೆ, ಮುಂಚೆ ಎಲ್ಲ ನಿಮ್ಗೆ ಎಷ್ಟು ಯೂನಿಟ್ಸ್ ಕನ್ಸಂಪ್ಷನ್ ಮಾಡಿದೆ ನಿಮ್ಮ ಲೋಡು, ನಿಮ್ಮ ಮನೆಯಲ್ಲಿರೋಂಥ ಲೋಡ್ಸ್ ಎಲ್ಲ ನೋಡ್ಕೊಂಡ್ಬಿಟ್ಟು ಅದ್ರ ಮೇಲೆ ನಿಮ್ಗೆ ಎಲೆಕ್ಟ್ರಿಸಿಟಿ ಚಾರ್ಜ್ ಹಾಕೋರು, ಓಕೆನಾ. ಅರೌಂಡ್ ನಿಮ್ಗೆ ಒಂದು 5 to 6 rupees ಏನೋ ಬರುತ್ತೆ ಒಂದೊಂದು ಯೂನಿಟ್ಗೆ, ಓಕೆನಾ, ಅಷ್ಟೆಲ್ಲ ಹಾಕೋರು. ಬಟ್ ದಟ್ ಇಸ್ ಅ ಡಿಫ್ರೆಂಟ್ ಕೇಸ್, ಬಟ್ ದಿಸ್ ಇಸ್ ದಿ ಕ್ಯಾಲ್ಕುಲೇಷನ್ ಬಿಹೈಂಡ್ ದಿಸ್ ಪ್ರಾಬ್ಲಮ್. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಎಸ್, ಯಾರ್ಯಾರು ನೋಡ್ತಾ ಇದ್ದೀರೋ ಗೊತ್ತಿಲ್ಲ, ತುಂಬಾ ಇನ್ ಡೀಟೇಲ್ ಆಗಿ ಕಲಿಬೇಕಾಗುತ್ತೆ. ಅಂಡ್ ಯಾರು ಹೊಸದಾಗಿ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗಳು ಇಷ್ಟ ಆಯ್ತು ಅಂತಂದ್ರೆ ನಿಮ್ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡ್ಕೊಡಿ, ಇದು ನಮ್ಗೆ ಸಪೋರ್ಟ್ ಆಗುತ್ತೆ. ಅಂಡ್ ಯಾರ್ಯಾರೆಲ್ಲ ಕೋಚಿಂಗ್ ತಗೋಬೇಕು ಸರ್ ನಿಮ್ಮ ಹತ್ರ, ಸೊ ನಾವು ಇನ್ ಡೀಟೇಲ್ ಆಗಿ ಕಲಿಬೇಕು ಸರ್, ಎಲ್ಲಾ ಚಾಪ್ಟರ್ಸ್ಗಳನ್ನು ಎಲ್ಲಾನು ಚೆನ್ನಾಗಿ ಕಲಿಬೇಕು ಅನ್ನೋ ಆಸಕ್ತಿ ಇತ್ತು ಅಂತಂದ್ರೆ ನಮ್ಮ ಕಡೆಯಿಂದ, ನಮ್ಮ ಅಭ್ಯಾಸ ಅಕಾಡೆಮಿ ಕಡೆಯಿಂದ ನಿಮ್ಗೆ ಫಾಸ್ಟ್ ಟ್ರ್ಯಾಕ್ ಬ್ಯಾಚ್ ಅಂತ ಮಾಡಿದೀವಿ. ಸೊ ಈ ಬ್ಯಾಚ್ ಜಾಯಿನ್ ಆದ್ರೆ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಗುತ್ತೆ, ಓಕೆನಾ. ಇನ್ ಡೀಟೇಲ್ ಆಗಿ ಫಸ್ಟ್ ಚಾಪ್ಟರ್ ಇಂದ 24 ಚಾಪ್ಟರ್ಸ್ ಕಂಪ್ಲೀಟ್ ಆಗಿ ಫಸ್ಟ್ ಇಂದಾನೆ ಮಾಡ್ಕೊಡ್ತೀವಿ ನಿಮ್ಗೆ. ಸೊ ಇನ್ ಡೀಟೇಲ್ ಆಗಿರುತ್ತೆ ಕಂಪ್ಲೀಟ್ ಆಗಿ, ಇದ್ರಲ್ಲಿ ಏನು ಕಡಿಮೆ ಗಿಡ್ಮೆ ಅಂತ ಇಲ್ಲ, ಕಂಪ್ಲೀಟ್ ಸಿಲೆಬಸ್ ಕವರ್ ಆಗುತ್ತೆ. 3 ಅವರ್ ಕ್ಲಾಸ್ ಇರುತ್ತೆ ಪರ್ ಡೇ, ಮತ್ತೆ ಆನ್ಲೈನ್ ಆಫ್ಲೈನ್ ಮೋಡ್ ಇರುತ್ತೆ, ಮತ್ತೆ ಟೆಕ್ಸ್ಟ್ ಬುಕ್ ಫ್ರೀ ಇರುತ್ತೆ, ಓಕೆನಾ. ಈ ಬ್ಯಾಚ್ ಸೇರ್ಕೊಂಡ್ರೆ ಟೆಕ್ಸ್ಟ್ ಬುಕ್ ಫ್ರೀ ಇರುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ನೀವು ನಂಬೋದಿಲ್ಲ, ಇಡೀ DCET ಇಂಡಸ್ಟ್ರಿನಲ್ಲೇ ರ್ಯಾಂಕ್ 1 ತೆಗಿಯೋ ಕ್ಯಾಂಡಿಡೇಟ್ ಏನಾದ್ರು ನೀನಾಗಿದ್ರೆ ನಿನ್ಗೆ 3 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ. ಇದು ಎಲ್ಲಂದ್ರೆ ಎಲ್ಲೂ ಇಲ್ಲ, ಫಸ್ಟ್ ಟೈಮ್. ನಿನ್ನ 3 ವರ್ಷದ ಇಂಜಿನಿಯರಿಂಗ್ ಫೀಸ್ ನ ನಾವು ಪೇ ಮಾಡ್ತೀವಿ, ಅಭ್ಯಾಸ ಅಕಾಡೆಮಿಯಿಂದ ನಿಮ್ಮ 3 ವರ್ಷದ ಇಂಜಿನಿಯರಿಂಗ್ ಫೀಸ್ ನ ಪೇ ಮಾಡ್ತೀವಿ. ಇಫ್ ಯು ಆರ್ ಎ ಕಾನ್ಫಿಡೆಂಟ್, ಸರ್ ನಾನು ಫಸ್ಟ್ ರ್ಯಾಂಕ್ ಬರ್ಬೇಕು ಅಂತ ಇದ್ದೀನಿ ಸರ್, ಕೋಚಿಂಗ್ ತಗೋಬೇಕು ಅಂತ ಇದ್ದೀನಿ ಸರ್, ಸೊ ನಾನು ಫಸ್ಟ್ ರ್ಯಾಂಕ್ ತಗೊಂಡು 3 ವರ್ಷ ನಾನು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾನು ಓದ್ಬೇಕಂತಿದ್ದೀನಿ ಅಂತ ಅಂದ್ರೆ 3 ಲಕ್ಷ ಸ್ಕಾಲರ್ಶಿಪ್ ನ ನಾವು ಪ್ರೊವೈಡ್ ಮಾಡ್ತಿದೀವಿ. ಅಂಡ್ ಅಟ್ಲೀಸ್ಟ್ ನಾನು ಟಾಪ್ 10 ಅಲ್ಲಿ ಬರ್ತೀನಿ ಅಂತ ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ 10,000 ಕ್ಯಾಶ್ ಪ್ರೈಸ್ ನ ಕೊಡ್ತೀವಿ. ಸೊ ಇದು ನಿಮ್ಗೆ ಗೊತ್ತಿರ್ಲಿ. ಸೊ ಇಂಥ ಆಪರ್ಚುನಿಟೀಸ್ ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಓಕೆ. ಸೊ ಇದಕ್ಕೆ ಮಾಡ್ಬೇಕಾಗಿರೋ ಕೆಲಸ ಅಂತಂದ್ರೆ ನೀವು ಈ ಫಾಸ್ಟ್ ಟ್ರ್ಯಾಕ್ ಬ್ಯಾಚ್ ಗೆ ಸೇರ್ಬೇಕು, ಓಕೆ. ಸೊ ನಮ್ಮ ಅಭ್ಯಾಸ ಅಕಾಡೆಮಿ ಯಾವ್ದಾದ್ರು ಒಂದು ಬ್ಯಾಚ್ ಅಲ್ಲಿ ನೀವು ಸೇರಿದ್ರೆ ಈ ಆಫರ್ ಅನ್ವಯ ಆಗುತ್ತೆ. ಸೊ ನಿಮ್ಗೆ
ನೀವೇನಾದ್ರೂ ಇದರಲ್ಲಿ ಈ ಕ್ಯಾಟಗರಿನಲ್ಲಿ ಬಂದ್ರಿ ಅಂತಂದ್ರೆ, ಅಥವಾ ಬಿಲೋ 10 ರ್ಯಾಂಕ್ ಬಂತು ಅಂತಂದ್ರೆ, ಅಥವಾ ಫಸ್ಟ್ ರ್ಯಾಂಕ್ ಬಂದ್ರಿ ಅಂತಂದ್ರೆ ನಿಮ್ಗೆ 3 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ. ಇಡೀ ನಿಮ್ಮ ಇಂಜಿನಿಯರಿಂಗ್ ಫೀಸ್ ನ ನಾವು ಬರ್ಸ್ಕೊಡ್ತೀವಿ. ಓಕೆನಾ? ಸೊ ಐ ಹೋಪ್ ಇದು ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಸೊ ಇದೇನಾದ್ರು ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ, ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ಟಾಪರ್ ಆಗ್ಬೇಕು ಅಂತ ಕನ್ಸಿರುತ್ತೆ ಅಂತವ್ನಿಗೆ ಶೇರ್ ಮಾಡಿ. ಇದು ಯೂಸ್ಫುಲ್ ಆಗುತ್ತೆ ಅವನಿಗೆ. ಅಟ್ಲೀಸ್ಟ್ ಅವ್ರಿಗೆ ಏನಾದ್ರು ಫೀಸ್ ಕಟ್ಟಕ್ ಆಗಿಲ್ಲ ಅಂತಾರೆ, ಡೆಫಿನೆಟ್ಲಿ ವಿ ಆರ್ ದೇರ್ ಫಾರ್ ಹೆಲ್ಪ್ ಮಾಡೋದಕ್ಕೆ ನಾವು ರೆಡಿ ಇರ್ತೀವಿ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ದಿಸ್ ದ ಕ್ವಶನ್ ಆಸ್ಕ್ಡ್ ಇನ್ 2025, 2025 ಕೇಳಿರುವಂತ ಕ್ವಶನ್ ಏನಪ್ಪಾ ಅಂತಂದ್ರೆ, ಮ್ಯಾಥ್ ದ ಫಾಲೋಯಿಂಗ್. ನಾನು ಹೇಳಿಲ್ವಾ, ಮ್ಯಾಥ್ ದ ಫಾಲೋಯಿಂಗ್ ಕೊಟ್ಬಿಡ್ತಾನೆ. 2025 ಪೇಪರ್ ನೀವು ಅಬ್ಸರ್ವ್ ಮಾಡಿದ್ರೆ ಸೈಕ ಕೊಟ್ಟಿದ್ದಾನೆ. ಮ್ಯಾಥ್ ದ ಫಾಲೋಯಿಂಗ್ ಅಂತೆ, ಅಸರ್ಷನ್ ರೀಸನ್ ಕ್ವಶನ್ಸ್ ಗಳಂತೆ, ಅನಾಲಜಿ ಕ್ವಶನ್ಸ್ ಗಳಂತೆ, ಇವೆಲ್ಲ ಇರ್ತವೆ. ಓಕೆ, ಅಬ್ಸರ್ವ್ ಮಾಡ್ಬೇಕು ನೀವು ಕರೆಕ್ಟ್ ಆಗಿ. ನೋಡಿ, ಸಿಂಪಲ್ ಇದೆ, ವೆರಿ ಸಿಂಪಲ್ ಇದೆ. ತುಂಬಾ ಅಂದ್ರೆ ತುಂಬಾ ಸಿಂಪಲ್. ನಾನು ಹೇಳಿಲ್ವಾ, ತುಂಬಾ ಓದ್ಬೋ ಅವಶ್ಯಕತೆ ಇಲ್ಲ, ತುಂಬಾ ಸಿಂಪಲ್ ಆಗಿರ್ತವೆ. ಸ್ವಲ್ಪ ಚೂರು ಡೆಪ್ತ್ ಆಗಿ ಓದ್ರಿ, ಗೊತ್ತಾಗುತ್ತೆ. ನೋಡಿ, ಕರೆಂಟ್ ಗೆ ಯೂನಿಟ್ ಗಳು ಕೊಟ್ಟಿದ್ದಾನೆ. ಸೊ ಈ ಕಡೆ ಎಲೆಕ್ಟ್ರಿಕಲ್ ಕ್ವಾಂಟಿಟೀಸ್ ನ ಕೊಟ್ಟಿದ್ದಾನೆ, ಈ ಕಡೆ ಯೂನಿಟ್ ಗಳನ್ನ ಕೊಟ್ಟಿದ್ದಾನೆ. ಸೊ ಕರೆಂಟ್ ಏನಪ್ಪಾ ಅಂದ್ರೆ ಆಂಪಿಯರ್, ಗೊತ್ತೇ ಇದೆ ಅದು. ಓಕೆನಾ? ಕರೆಂಟ್ ಗೆ ಆಂಪಿಯರ್. 1 ಗೆ ಡಿ ಬರ್ಬೇಕು ಅಣ್ಣ. 1 ಗೆ ಡಿ ಎಲ್ಲೆಲ್ಲಿದೆ? ನಿಮ್ಮ ಹಣೆ ಬರ್ಕೆ ಅದೃಷ್ಟ ಸಖತ್ತಾಗಿದೆ 2025 ನರ್ಗೆ. 1 ಗೆ ಡಿ ಇರೋದು ಒಂದೇ ಆಪ್ಷನ್ ಅಲ್ಲಿ, ಮುಗಿದೋಯ್ತು. ಇನ್ನು 3ಕ್ಕೆ ನನಗೆ ಗೊತ್ತಿಲ್ಲ ಅಂದ್ರೂ ಬೇಕಾಗಿಲ್ಲ, ಆನ್ಸರ್ ಬಂದ್ಬಿಡ್ತು. ಬಟ್ ಆದ್ರೂ ಕೂಡ ನಾವು ಚೆಕ್ ಮಾಡೋಣ. ಪವರ್ಗೆ, ಎಲೆಕ್ಟ್ರಿಕಲ್ ಪವರ್ಗೆ ಅಣ್ಣ 2023 ಕೇಳಿರುವಂತಹ ಫಸ್ಟ್ ಕ್ವಶನ್ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಪವರ್ ಏನು ಅಂತ ಏನಂತ ಹೇಳ್ಕೊಟ್ಟಿದ್ದೆ ಯಾವಾಗ ಹೇಳು? ಆ ಕ್ವಶನ್ ಪ್ರಿಪೇರ್ ಆಗಿದ್ದವನಿಗೆ ಇದು ಬರುತ್ತಲ್ವಾ? ಎಲೆಕ್ಟ್ರಿಕಲ್ ಪವರ್ ಏನಿರುತ್ತೆ? ವ್ಯಾಟ್ ಅಂತ ಹೇಳ್ಕೊಟ್ಟಿದ್ದೆ, ವ್ಯಾಟ್ಸ್. ಓಕೆ, ಎನರ್ಜಿ ಹೆಂಗ್ ಮೆಜರ್ ಮಾಡ್ತೀನಿ ಅಂತ ಹೇಳಿದೀನಿ. ಓಕೆನಾ? ಸೊ ಕಮರ್ಷಿಯಲ್ ಯೂನಿಟ್ ಬಂದು ಕಿಲೋ ವ್ಯಾಟ್ ಅವರ್ ಅಲ್ಲಿ ಅಂತ ಹೇಳಿದೀನಿ. ಫ್ರೀಕ್ವೆನ್ಸಿ ಬಂದ್ಬಿಟ್ಟು ಹರ್ಟ್ಸ್ ಅಲ್ವಾ? ಫ್ರೀಕ್ವೆಂಟಿ ಬಂದ್ಬಿಟ್ಟು ಹರ್ಟ್ಸ್. ಸೊ ನಿಮಗೆ ಆಪ್ಷನ್ ಡಿ ಮ್ಯಾಚ್ ಆಗುತ್ತೆ. ಸೊ ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಜಸ್ಟ್ ಯೂನಿಟ್ಸ್ ಬೈ ಹೇಳಿದಾನೆ. ಸೊ ವೆರಿ ಸಿಂಪಲ್ ಕ್ವಶನ್ ಟು ಆನ್ಸರ್ ದಿಸ್. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನ್ ಕ್ವಶನ್ ಹೇಳಿದಾನೆ ಇದು ಯಾವ್ದಲ್ಲಪ್ಪ? equivalent resistance. Okay, if resistance of value 12 ohm and 6 ohm are connected in parallel, the equivalent resistance of the combination ಅಂತ ಕೇಳಿದಾನೆ. ಸಿಂಪಲ್ ಕ್ವಶನ್ ಕೊಟ್ಟರು, ಅದೇ 2 ರೆಸಿಸ್ಟರ್. ಓಕೆನಾ? 2 ರೆಸಿಸ್ಟರ್ಸ್ ಪ್ಯಾರಲ್ ಆಗಿದಾವೆ ಅಂತ ಕೊಟ್ಟಿದ್ದಾನೆ. ನೋಡಿ, 2 ರೆಸಿಸ್ಟರ್ಸ್ ಸೀರೀಸ್ ಅಲ್ಲಿ ಇತ್ತು ಅಂದ್ರೆ ನಾವಲ್ಲಿ ಒಂದು ಟೇಬಲ್ ತರ ಹಾಕಿದ್ದೆ, ಸೀರೀಸ್ ಅಲ್ಲಿ ಏನಾಗುತ್ತೆ, ಪ್ಯಾರಲ್ ಏನಾಗುತ್ತೆ ಅಂತ. 2 ರೆಸಿಸ್ಟರ್ಸ್ ಸೀರೀಸ್ ಅಲ್ಲಿ ಕೊಟ್ಟಿತ್ತು ಅಂತ ಅಂದ್ರೆ ಜಸ್ಟ್ ಆಡ್ ಅಪ್ ಮಾಡೋದಷ್ಟೇ. ಪ್ಯಾರಲ್ ಅಲ್ಲಿ ಕೊಟ್ಟಿತ್ತು ಅಂತಾರೆ, ನಿಮ್ಗೆ ಒಂದು ಫಾರ್ಮುಲಾ ಕೊಟ್ಟಿರ್ತಾರಲ್ವಾ? ಸೊ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ಏನು? ಫಸ್ಟ್ ಆಫ್ ಆಲ್ ನ್ಯೂಮರೇಟರ್ ನಲ್ಲಿ ಮಾಡಬೇಕು, ಯು ಹ್ಯಾವ್ ಟು ಟೇಕ್ ದಿ ಪ್ರಾಡಕ್ಟ್ R1 ಇಂಟು R2 ತಗೋಬೇಕು. ಡಿನಾಮಿನೇಟರ್ ಅಲ್ಲಿ ಸಮ್ ಮಾಡಬೇಕು, R1 ಪ್ಲಸ್ R2 ಮಾಡಬೇಕು. ಅಥವಾ ನೀವು ಯು ಕ್ಯಾನ್ ಯೂಸ್ ದಸ್. ಓಕೆನಾ? 1/RT ಅಥವಾ R ಈಕ್ವಲೆನ್ಸ್ ಇಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಅಂತ ಬರಿಬಹುದು. ಯೂಶಲಿ ನಿಮ್ಗೆ ನಮ್ಮ ಮೈಕ್ಳಿಗೆ ಮ್ಯಾಥ್ಸ್ ಅಂದ್ರೆ ಕಷ್ಟ, LCM ತಗೊಳ್ಳೋದು ಅದು ಇದು ಕಷ್ಟ ಅಂತ ಅದನ್ನೇ ಸಿಂಪ್ಲಿಫೈ ಮಾಡಿ ಹಿಂಗ್ ಕೊಟ್ಟಿದ್ದಾನೆ ಅಷ್ಟೇ. ಅಂದ್ರೆ ಸಿಂಪಲ್ ಹೌ ಟು ರಿಮೆಂಬರ್ ಅಂತಂದ್ರೆ, ಇನ್ ದ ನ್ಯೂಮರೇಟರ್ ಯು ಟೇಕ್ ಅಪ್ ದಿ ಪ್ರಾಡಕ್ಟ್, ಇನ್ ದಿ ಡಿನಾಮಿನೇಟರ್ ಯು ಟೇಕ್ ಅಪ್ ದಿ ಸಮ್ ಅಂತ. ಸೊ ಜಸ್ಟ್ ಆಡ್ ಅಪ್ ಮಾಡಿ ಅಷ್ಟೇ. ಆಡ್ ಅಪ್ ಮಾಡಿ ಪ್ರಾಡಕ್ಟ್ ತಗೊಳ್ಳಿ. 12 ಇಂಟು 6 ಡಿವೈಡ್ ಬೈ ಡೇಟಾ ಬರೀತೀನಿ. 12 ಪ್ಲಸ್ 6 ಎಷ್ಟಾಗುತ್ತೆ? 12 ಪ್ಲಸ್ 6 ಲೆಸ್ ಟೇಕ್ 12 ಪ್ಲಸ್ 6 ಇಸ್ 18. ಓಕೆ, ಸೊ ಈಗ ಹೊಡ್ತಾ ಹೊಡಿರಿ. ಹೊಡ್ತಾ ಹೊಡಕ್ ಬರುತ್ತೆ ಅಣ್ಣ. 6 1 6 3 18. ನೆಕ್ಸ್ಟ್ ಕಲರ್ ಚೇಂಜ್ ಮಾಡ್ತೀನಿ. 3 1 3 4. ಓಕೆ, ಫೈನಲ್ ಆನ್ಸರ್ ಬಂದ್ಬಿಟ್ಟು ಅಣ್ತಮ್ಮ 4 ಓಮ್ ಆಗುತ್ತೆ. 4 ಓಮ್ ಆಗುತ್ತೆ. ಆನ್ಸರ್ ನಿಮ್ಮ ಸಿ ಕರೆಕ್ಟ್ ಆಗುತ್ತೆ. ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಓಕೆ, ಎಫೆಕ್ಟಿವ್ ರೆಸಿಸ್ಟೆನ್ಸ್, ಈಕ್ವಲೆಂಟ್ ರೆಸಿಸ್ಟೆನ್ಸ್, ಟೋಟಲ್ ರೆಸಿಸ್ಟೆನ್ಸ್ ಆಫ್ ದಿ ಸರ್ಕ್ಯೂಟ್ ನಿನ್ ಮೇಲೆ ಆಣೆ ಕೇಳ್ತಾನೆ. ಓಕೆನಾ? ಇದ್ರ ಮೇಲೆ ಕಲ್ತ್ಕೊಳ್ಳಿ. ಅಂದ್ರೆ ಸೀರೀಸ್ ಅಲ್ಲಿ ಏನಾಗುತ್ತೆ, ಪ್ಯಾರಲಲ್ ಏನಾಗುತ್ತೆ, ಮತ್ತೆ ಸಮ್ ಟೈಮ್ಸ್ ಸೀರೀಸು ಪ್ಯಾರಲಲ್ ಕಾಂಬಿನೇಷನ್ ಕೊಡ್ತಾನೆ. ಕಾಂಬಿನೇಷನ್ ಅಂತ ಟೈಮಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ನೀವು ಕಲ್ತ್ಕೋಬೇಕಾಗುತ್ತೆ. ಎಸ್, ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಅಣ್ಣ ಇದು ಯಾವ್ದ್ರ ಮೇಲೆ ಅಂತ ನೀನ್ ಹೇಳು ಏನ್ರ ಮೇಲೆ? ಸರ್ಕ್ಯೂಟ್ ನ ನೋಡಿದ್ರೆ ಗೊತ್ತಾಗ್ಬಿಡುತ್ತಣ್ಣ. ದಿಸ್ ಇಸ್ ದ ಕ್ವಶನ್ ಆನ್ ಓಮ್ಸ್ ಲಾ. ಸೊ ಏನೇನ್ ಕೊಟ್ಟಿದ್ದಾನೆ ಅಂತಂದ್ರೆ, ಒಂದು ಸಿಂಪಲ್ ಸರ್ಕ್ಯೂಟ್ ಕೊಟ್ಟಿದ್ದಾನೆ. ಸೊ ಅದರಲ್ಲಿ ಸೋರ್ಸ್ 12 ವೋಲ್ಟ್ಸ್ ಇದೆ ಅಂತ ಕೊಟ್ಟಿದ್ದಾನೆ. ಒಂದು ರೆಸಿಸ್ಟರ್ ಕೊಟ್ಟಿದ್ದಾನೆ 6 ಓಮ್ ಅಂತ. ಕರೆಂಟ್ ಕೇಳ್ತಿದ್ದಾನೆ, ಕರೆಂಟ್ ಏನು ಅಂತ. ಸೊ ಇನ್ ಗಿವನ್ ಸರ್ಕ್ಯೂಟ್ ಫೈಂಡ್ ದ ವ್ಯಾಲ್ಯೂ ಆಫ್ ದಿ ಕರೆಂಟ್ ಅಂತ ಕೊಟ್ಟಿದ್ದಾನೆ. ಕರೆಂಟ್ ಕೇಳ್ತಿದ್ದಾನೆ. ಸೊ ಕರೆಂಟ್ ಈಸ್ ಈಕ್ವಲ್ ಟು, ಫಸ್ಟ್ ಆಫ್ ಆಲ್ ಏನೇನ್ ಕೊಟ್ಟಿದ್ದಾನೆ ನೋಡ್ಕೊಂತ ಹೋಗಿ. ವಾಟ್ ಇಸ್ ಗಿವನ್? ಬೇಸಿಕಲಿ ಸೋರ್ಸ್ ವೋಲ್ಟೇಜ್ ಕೊಟ್ಟಿದ್ದಾನೆ, ಇಟ್ ಈಸ್ 12 ವೋಲ್ಟ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ರೆಸಿಸ್ಟೆನ್ಸ್ ಕೊಟ್ಟಿದ್ದಾನೆ, R ಇಸ್ ಈಕ್ವಲ್ ಟು 6 ಓಮ್ ಅಂತ ಕೊಟ್ಟಿದ್ದಾನೆ ಅಂತ. ಇದಕ್ಕಿಂತ ಈಸಿ ಕ್ವಶನ್ ಎಲ್ಲಾದ್ರೂ ಕೇಳಬಹುದಾ ಅಂತ ಯೋಚನೆ ಮಾಡು ನೀನೇನೆ. ಇದಕ್ಕಿಂತ ಈಸಿ ಕ್ವಶನ್ ಎಲ್ಲೂ ಕೇಳೋದಿಕ್ಕೆ ಚಾನ್ಸ್ ಇಲ್ಲ. ಓಕೆನಾ?
ಸೊ ತುಂಬಾ ಈಸಿ ಕ್ವಶನ್. ಕರೆಂಟ್ ಕೇಳಿದಾನೆ, ಕರೆಂಟ್ ಗೆ ಫಾರ್ಮುಲಾ ನಾನು ಓಮ್ಸ್ ಲಾ ಹೇಳಿದ್ದೆ, ವಿ ಬೈ ಆರ್ ಅಂತ. ವಿ ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾನೆ, 12 ಆಗುತ್ತೆ, ಡಿವೈಡ್ ಬೈ ಆರ್ 6 ಆಗುತ್ತೆ, ಆರ್ ಒಂದ್ಲೆ ಆರ್ ಎರಡ್ಲೆ 2 ಆಂಪಿಯರ್ಸ್ ಆಗುತ್ತೆ. ಸೊ 2 ಆಂಪಿಯರ್ಸ್ ಇಸ್ ದಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಐ ಹೋಪ್ ಅರ್ಥ ಆಯ್ತು ಅಂತ ಅಂದ್ಕೊಂತೀನಿ. ಓಕೆ, ನೆಕ್ಸ್ಟ್ ಇದು ಓಮ್ಸ್ ಲಾ ಮೇಲೆ ಇರೋ ಕ್ವಶನ್. ನೆಕ್ಸ್ಟ್ ಕ್ವಶನ್ ದ ಫ್ರೀಕ್ವೆನ್ಸಿ ಆಫ್ ದಿ ಸಿಗ್ನಲ್ ವಿತ್ ಅ ಪೀರಿಯಡ್ ಆಫ್ 0.02 ಸೆಕೆಂಡ್ಸ್ ಅಂತ. ನಿಮಗೆ ನೆನಪಿದ್ದಿದ್ರೆ ಇದೇ 2024 ನಲ್ಲೋ 2023 ನಲ್ಲೋ ಏನ್ ಕೊಟ್ಟಿದ್ದ ಅಂತ ಅಂದ್ರೆ ಫ್ರೀಕ್ವೆನ್ಸಿ ಕೊಟ್ಬಿಟ್ಟು ಟೈಮ್ ಪೀರಿಯಡ್ ಕೇಳಿದ್ದ. ಇಲ್ಲಿ ಹೆಂಗ್ ಕೇಳಿದಾನೆ, ಟೈಮ್ ಪೀರಿಯಡ್ ಕೊಟ್ಬಿಟ್ಟು ಫ್ರೀಕ್ವೆನ್ಸಿ ಕೇಳ್ತಿದ್ದಾನೆ. ಸಿಂಪಲ್, ಅಲ್ಲಿ 50 ಫ್ರೀಕ್ವೆನ್ಸಿ ಕೊಟ್ಬಿಟ್ಟು ಆನ್ಸರ್ ನಮಗೆ 0.02 ಬಂದಿತ್ತು. ಅದನ್ನ ನಾವು 20 ಮಿಲಿ ಸೆಕೆಂಡ್ಸ್ ಅಂತ ಬರ್ದಿದ್ವಿ. ಮಿಲಿ ಅಂತಾನೆ 10⁻³ ಅಂತ. ಓಕೆನಾ, ಅಲ್ಲಿ ಮಾಡಿದ್ವಿ ಗೊತ್ತಾ. ಅದೇ ತರನೇ ಇಲ್ಲಿ ಉಲ್ಟಾ ಕೇಳಿದಾನೆ, 0.02 ಸೆಕೆಂಡ್ಸ್ ಅಂದ್ರೆ ಏನ್ ಕೊಟ್ಟಿದ್ದಾನೆ, ವಾಟ್ ಈಸ್ ಗಿವನ್. ಸೊ ಟಿ ಈಸ್ ಗಿವನ್. ಓಕೆನಾ, ಟೈಮ್ ಪೀರಿಯಡ್ ಇಸ್ ಗಿವನ್ 0.02 ಸೆಕೆಂಡ್ಸ್ ಅಂತ ಕೊಟ್ಟಿದ್ದಾನೆ. ವಾಟ್ ಯು ಹ್ಯಾವ್ ಟು ಫೈಂಡ್, ದ ಫ್ರೀಕ್ವೆನ್ಸಿ ಯು ಹ್ಯಾವ್ ಟು ಫೈಂಡ್. ಸೊ ವಿಚ್ ಶುಡ್ ಬಿ ಇನ್ ಹರ್ಟ್ಸ್. ಓಕೆ, so we have frequency is equal to reciprocal of the time period. Okay na, always reciprocals irutte. So which is equal to 1 by 0.02 ಆಗ್ಬಿಡುತ್ತೆ. ಸೊ ಔಟ್ ಆಫ್ ಇದನ್ನ ಹೆಂಗ್ ಸರ್ ಮಾಡೋದು 0.02 ಅಂತಂದ್ರೆ ವೆರಿ ಸಿಂಪಲ್. ಯಾವತ್ತೂ ಕೂಡ ನೀವೇನ್ ಮಾಡಿ ಅಂತಂದ್ರೆ ಇಲ್ಲಿ ಎಷ್ಟು ಡೆಸಿಮಲ್ಸ್ ಇದೆ ನೋಡಿ, ಇಲ್ಲಿ 3 ಇದೆಯಲ್ವಾ ವ್ಯಾಲ್ಯೂಸ್, ಆ 3 ಅಂತಂದ್ರೆ ಇಂಟು 100 ಮಾಡ್ಬಿಡಿ. ಸಿಂಪಲ್ ಆಗಿ ನಿಮ್ಗೆ ಅರ್ಥ ಮಾಡ್ಸೋಕೋಸ್ಕರ ಇಲ್ಲಿ ಬರಿತೀನಿ. ಇದು ನೆಸೆಸಿಟಿ ಇಲ್ಲ, ಗೊತ್ತಾಗ್ಬಿಡುತ್ತೆ ಡೈರೆಕ್ಟ್ ಆಗಿ. ಇಲ್ಲಿ ಇಂಟು 100 ಮಾಡ್ತೀನಿ, ಇಲ್ಲೂ ಇಂಟು 100 ಮಾಡ್ಬಿಡ್ತೀನಿ. ಸೊ ಸಿಂಪಲ್ ಏನಾಗ್ಬಿಡುತ್ತೆ ಅಂದ್ರೆ ನಿಮ್ಗೆ ಸಿಂಪ್ಲಿಫಿಕೇಶನ್ ಈಸಿ ಆಗಲಿ ಅಂತ ಹೇಳ್ತೀನಿ. 100 ಇಂಟು 1 100 ಆಗ್ಬಿಡುತ್ತೆ. ಓಕೆ, 100 ಇಂಟು 0.02 2 ಆಗ್ಬಿಡುತ್ತೆ. ಸೊ ನಾವು ಹೊಡಿರಿ, 2 1s 2 50s. ಓಕೆನಾ, ಸೊ ವಿಚ್ ಇಸ್ ಈಕ್ವಲ್ ಟು 50 ಹರ್ಟ್ಸ್ ಆಗುತ್ತೆ. ಸೊ ಎಫ್ ಇಸ್ ಈಕ್ವಲ್ ಟು ಏನಾಗುತ್ತೆ ನಿಮಗೆ 50 ಹರ್ಟ್ಸ್ ಆಗುತ್ತೆ. ಇಲ್ಲ ಅಂದ್ರೆ ನೆನ್ಪಿಟ್ಕೊಳ್ಳಿ, ಸ್ಟ್ಯಾಂಡರ್ಡ್ ಇದು. ಓಕೆನಾ, ಸೊ ಇಂಡಿಯಾದಲ್ಲಿ ಸ್ಟ್ಯಾಂಡರ್ಡ್ 50 ಹರ್ಟ್ಸ್ ಇರುತ್ತೆ, 230 ಹೋಲ್ಡ್ಸ್ ಇರುತ್ತೆ. ಸೊ ಟೈಮ್ ಪೀರಿಯಡ್ ಬಂದ್ಬಿಟ್ಟು 0.02 ಸೆಕೆಂಡ್ಸ್ ಇರುತ್ತೆ. ಸೊ ಇದು ನಿಮಗೆ ಗೊತ್ತಿರಬೇಕು. ಅಂದ್ರೆ ಒನ್ ಸೈಕಲ್ ಕಂಪ್ಲೀಟ್ ಆಗೋದಕ್ಕೆ 0.02 ಸೆಕೆಂಡ್ಸ್ ಯೂಸ್ ಮಾಡುತ್ತೆ ಅಂತ. ಅಂದ್ರೆ 0.1 ಸೆಕೆಂಡ್ ಅಂದ್ರೆ ನಿಮ್ಗೆ ಗೊತ್ತಿದೆ. 0.02 ಸೆಕೆಂಡ್ಸ್ ಅಂದ್ರೆ ಎಷ್ಟು, ಇಟ್ಸ್ ಅ ವೆರಿ ಸ್ಮಾಲ್. 0.02 ಅಂದ್ರೆ ತುಂಬಾ ಚಿಕ್ಕದು. ಅಷ್ಟಕ್ಕೆ ಒಂದ್ ಸೈಕಲ್ ಆಗ್ಬಿಡುತ್ತೆ. ಅಷ್ಟಕ್ಕೆ ಒಂದ್ಸರಿ ಕರೆಂಟ್ ಮ್ಯಾಕ್ಸಿಮಮ್ ಹೋಗಿ 0 ಬಟ್ಟೆನಾಗಿ ಮತ್ತೆ ಮ್ಯಾಕ್ಸಿಮಮ್ ಹೋಗಿ ಮತ್ತೆ 0 ಬರುತ್ತೆ. ಅಂದ್ರೆ 2 ಸರಿ ಆನ್ ಅಂಡ್ ಆಫ್ ಆಗುತ್ತೆ ಅಂತ. ಸೊ ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ AC. ಓಕೆನಾ, DC ನಲ್ಲಿ ಇದೆಲ್ಲ ಆಗೋದಿಲ್ಲ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಎಸ್, ಯಾಕಂದ್ರೆ ನಿಮ್ಗೆ ಫ್ರೀಕ್ವೆನ್ಸಿ ಬರೋದೇ AC ನಲ್ಲಿ. DC ನಲ್ಲಿ ಫ್ರೀಕ್ವೆನ್ಸಿ ಏನಾಗಿರುತ್ತೆ, 0 ಇರುತ್ತೆ. ಅದಕ್ಕೆ ಫ್ರೀಕ್ವೆನ್ಸಿ 0 ಇರುತ್ತೆ. ನಿಮ್ಗೆ ಪವರ್ ಫ್ಯಾಕ್ಟರ್ 1 ಇರುತ್ತೆ. DC ನಲ್ಲಿ ಪವರ್ ಫ್ಯಾಕ್ಟರ್ ಇಲ್ಲಿ ಚೇಂಜ್ ಆಗುತ್ತೆ. ಪವರ್ ಫ್ಯಾಕ್ಟರ್ ಏನಾದ್ರೂ ನಿಯರ್ 1 ಇತ್ತು ಅಂತ ಅಂದ್ರೆ ಪವರ್ ಫ್ಯಾಕ್ಟರ್ 0 ಮತ್ತೆ 1 ಮಧ್ಯೆ ಬರ್ತಾ ಇರುತ್ತೆ. ಪವರ್ ಫ್ಯಾಕ್ಟರ್ ನಿಮ್ಗೆ ಅಪ್ರೋಚಸ್ ಟು 1 ಇದ್ರೆ, 1ಗೆ ನಿಯರ್ ಇತ್ತು ಪವರ್ ಫ್ಯಾಕ್ಟರ್ ಅಂತ ಅಂದ್ರೆ ಆ ಸಿಸ್ಟಮ್ದು ಎಫಿಷಿಯನ್ಸಿ ಚೆನ್ನಾಗಿದೆ ಅಂತ ಹೇಳ್ತೀವಿ. ಅದು ಪವರ್ ಫ್ಯಾಕ್ಟರ್ದು ಆಲ್ಮೋಸ್ಟ್ ಈ ಕಡೆ 0 ಕಡೆ ಹತ್ರ ಬರ್ತಿದೆ ಅಂತಂದ್ರೆ, 0ಗೆ ಹತ್ರ ಬರ್ತಾ ಇದೆ ಪವರ್ ಫ್ಯಾಕ್ಟರ್ ಅಂತ ಅಂದ್ರೆ ಅಲ್ಲಿ ಎಫಿಷಿಯನ್ಸಿ, ಆ ಸಿಸ್ಟಮ್ದು ಎಫಿಷಿಯನ್ಸಿ ಕಡಿಮೆ ಆಗ್ತಿದೆ ಅಂತ ಅದ್ರ ಅರ್ಥ. ಓಕೆ, ಇದೆಲ್ಲ ನಿಮ್ಗೆ ಗೊತ್ತಿರಬೇಕು, ಕ್ಲಾಸ್ ಅಲ್ಲಿ ಹೇಳಿರ್ತೀವಿ. ಸೊ ಒನ್ ಮೋರ್ ಕ್ವಶನ್ ಫ್ರಮ್ 2025. ಓಕೆ, ಡ್ಯಾಡಿ ಈಸ್ ಹೋಮ್. ಓಕೆ, ಎಲ್ಲರೂ ವೇಟ್ ಮಾಡ್ತಾ ಇದ್ದೀರಾ, ನಾನು ವೇಟ್ ಮಾಡ್ತಾ ಇದ್ದೀನಿ. ಓಕೆ, ನೋಡೋಣ. ಸೊ ಇನ್ ಎ ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಓಕೆನಾ, ಪ್ಯೂರ್ ಇದನ್ನ ಆಲ್ರೆಡಿ ಹೇಳಿದ್ದೆ ನಾನು. ಓಕೆನಾ, ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ಅಲ್ಲಿ ಏನಾಗುತ್ತೆ ಅಂತ. ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಇದು ಡೈರೆಕ್ಟ್, ಇದು ತುಂಬಾ ಇಂಪಾರ್ಟೆಂಟ್ ಕೂಡ. ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ಅಲ್ಲಿ ನೋಡಿ, ಮತ್ತೆ ಲೀಡಿಂಗ್ ಪವರ್ ಫ್ಯಾಕ್ಟರ್, ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಹೆಂಗ್ ವರ್ಕ್ ಆಗುತ್ತೆ, ಯಾವ್ದು ಲೀಡು ಯಾವ್ದು ಲ್ಯಾಗು, ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಐಡಿಯಾ ಬೇಕಾಗುತ್ತೆ. ನೋಡಿ, ಯಾವತ್ತೇ ಆಗ್ಲಿ ರೆಸಿಸ್ಟಿವ್ ಅಲ್ವಾ. ಸೊ ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ಅಲ್ಲಿ ಬೋತ್ ಕರೆಂಟ್ ಮತ್ತೆ ವೋಲ್ಟೇಜ್ ಇನ್ ಫೇಸ್ ಇರ್ತವೆ, ತಲೆಯಲ್ಲಿ ಬರ್ಲಿ. ಓಕೆನಾ, ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಮತ್ತೆ ವೋಲ್ಟೇಜ್ ಇನ್ ಫೇಸ್ ಇರುತ್ತೆ. ಓಕೆ, ಸೊ ನಿಮ್ಗೆ ಅದೊಂದು ಟೇಬಲ್ ತರ ಹೇಳ್ಬಿಡ್ತೀನಿ ನೋಡಿ. ನಿಮ್ಗೆ 3 ತರ ಸರ್ಕ್ಯೂಟ್ಸ್ ಬರ್ತವೆ. ಒಂದು ಪ್ಯೂರ್ ರೆಸಿಸ್ಟಿವ್ ಅಂತ ಬರುತ್ತೆ, ಇನ್ನೊಂದು ಬಂದ್ಬಿಟ್ಟು ಪ್ಯೂರ್ ನೀರ್ ಕುಡಿಯಂಗ ಆಯ್ತಲ್ಲ ಮರೆಯ, ಯಾಕೆ ಒಂಥರ ಪ್ಯೂರ್ ರೆಸಿಸ್ಟಿವ್ ಅಂತ ಬರುತ್ತೆ. ಇನ್ನೊಂದು ಪ್ಯೂರ್ ಇಂಡಕ್ಟಿವ್ ಅಂತ ಬರುತ್ತೆ. ಇನ್ನೊಂದು ಬಂದ್ಬಿಟ್ಟು
ಪ್ಯೂರ್ ಕೆಪಾಸಿಟೆನ್ಸ್ ಅಂತ ಬರುತ್ತೆ, ಪ್ಯೂರ್ ಕೆಪಾಸಿಟಿವ್ ಸರ್ಕ್ಯೂಟ್ ಅಂತ ಬರುತ್ತೆ. ನೋಡಿ, ಪ್ಯೂರ್ ರೆಸಿಸ್ಟಿವ್ ನಲ್ಲಿ ಏನಾಗ್ಬಿಡುತ್ತೆ ಅನ್ನೋದು ಒಂದು ಅರ್ಥ ಮಾಡ್ಕೊಳ್ಳಿ. ವಿ ಮತ್ತೆ ಐ, ಓಕೆನಾ, ಆರ್ ಇನ್ ಫೇಸ್ ಅಂತ ಹೇಳ್ತೀವಿ. ಆರ್ ಇನ್ ಫೇಸ್ ಅಂತ ಹೇಳ್ತೀವಿ. ಇನ್ ಫೇಸ್ ಅಂತ ಅಂದ್ರೆ ಇಲ್ಲಿ ಫೇಸ್ ಆಂಗಲ್ 0 ಇರುತ್ತೆ, ತಲೆಗ್ ಬರ್ಬೇಕು. ಫೇಸ್ ಆಂಗಲ್ ಏನ್ ಬರುತ್ತೆ? 0 ಬರುತ್ತೆ, 0 ಡಿಗ್ರಿ ಇರುತ್ತೆ. ಅದಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ, ಈಗ ಪವರ್ ಫ್ಯಾಕ್ಟರ್ ಅಂತ ಮಾತಾಡ್ತೀವಿ ಹೇಳಿ. ಪವರ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಫಸ್ಟ್ ಇನ್ ಟರ್ಮ್ಸ್ ಆಫ್ ಫೇಸ್ ಆಂಗಲ್ ಅಲ್ಲಿ ಕಾಸ್ ಫೈ ಅಂತೀವಿ ತಾನೆ. ಸೊ 5 ಗೆ 0 ಹಾಕ್ಬಿಟ್ರೆ ಕಾಸ್ 0 ಏನಾಗುತ್ತೆ? ಪವರ್ ಫ್ಯಾಕ್ಟರ್ ಕಾಸ್ 0 ವ್ಯಾಲ್ಯೂ ಬಂದ್ಬಿಟ್ಟು 1 ಆಗ್ಬಿಡುತ್ತೆ. ಅದಕ್ಕೆ ಮತ್ತೆ ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ಗೆ ಪವರ್ ಫ್ಯಾಕ್ಟರ್ 1 ಅಂತ ಹೇಳೋದು. ಅರ್ಥ ಆಯ್ತಲ್ವಾ? ಸೊ ಇದು ನಿಮಗೆ ತಲೆಯಲ್ಲಿ ಬರ್ಬೇಕಿದು. ಪ್ಯೂರ್ ರೆಸಿಸ್ಟಿವ್ ಗೆ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ವಿ ಅಂಡ್ ಐ ಆರ್ ಇನ್ ಫೇಸ್ ಅಂತ ಹೇಳ್ತೀವಿ. ದೇರ್ ಇಸ್ ನೋ ಫೇಸ್ ಆಂಗಲ್, ಫೇಸ್ ಡಿಫರೆನ್ಸ್ ಇರೋದಿಲ್ಲ. ಓಕೆ, ಸೊ ಪ್ಯೂರ್ ಇಂಡಕ್ಟಿವ್ ಏನಾಗುತ್ತೆ ಅಂತ ಅಂದ್ರೆ, ಈ ಪಾಯಿಂಟ್ ಗಳನ್ನ ನೆನ್ಪಿಟ್ಕೊಳ್ಳಿ. ಸೊ ಈ ಪಾಯಿಂಟ್ ಗಳನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಏನಾಗುತ್ತೆ ಅಂದ್ರೆ, ಇಂಡಕ್ಟಿವ್ ನಲ್ಲಿ ಏನಾಗ್ಬಿಡುತ್ತೆ ಅಂತ ಅಂದ್ರೆ, ಈ ಕರೆಂಟ್ ಇರುತ್ತಲ್ಲ, ಕರೆಂಟ್ ಲ್ಯಾಗ್ ಆಗುತ್ತೆ. ಇಲ್ಲಿ ಕರೆಂಟ್ ಐ ಲ್ಯಾಗ್ಸ್ ವಿ ಅಂತ ಹೇಳ್ಬೋದು. ಇಲ್ಲೇನಾಗುತ್ತೆ ಮಧ್ಯದಲ್ಲಿ ಒಂದು ಚಿಕ್ಕ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಐ ಬಂದ್ಬಿಟ್ಟು ಲೀಡ್ಸ್ ಆಗುತ್ತೆ ಕೆಪಾಸಿಟಿವ್ ನಲ್ಲಿ. ಐ ಲೀಡ್ಸ್ ವಿ ಅಂತ ಹೇಳ್ತೀವಿ. ಐ ಲ್ಯಾಕ್ಸ್, ಅಥವಾ ಇದನ್ನ ಹಿಂಗೂ ಕರಿಬಹುದು, ಅಥವಾ ಇದನ್ನ ಯು ಕ್ಯಾನ್ ರೈಟ್ ಆಸ್ ವಿ ಲೀಡ್ಸ್ ಐ ಅಂತ ಹೇಳ್ಬೋದು. ವಿ ಲೀಡ್ಸ್ ಐ ಅಂತ, ವಿ ಅಂದ್ರೆ ವೋಲ್ಟೇಜ್ ಕಂಟ್ರೋಲ್, ವೋಲ್ಟೇಜ್ ಲೀಡ್ಸ್ ಕರೆಂಟ್ ಅಂತ ಹೇಳ್ಬೋದು. ಅಥವಾ ಇದನ್ನ ಏನಂತ ಹೇಳ್ಬೋದು? ವಿ ಲ್ಯಾಕ್ಸ್ ಐ ಅಂತ ಹೇಳ್ಬೋದು. ವಿ ಲ್ಯಾಕ್ಸ್ ಐ ಅಂತ ಅಂದ್ರೆ ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ, ಇಂಡಕ್ಟಿವ್ಗೆ ಕರೆಂಟ್ ಲ್ಯಾಕ್ಸ್ ವಿ ಅಂತ ಅಂದ್ರೆ, ಕರೆಂಟ್ ಲ್ಯಾಕ್ಸ್ ವಿ ಅಂತ ಅಂದ್ರೆ ಫಸ್ಟ್ ವೋಲ್ಟೇಜ್ ಪುಷ್ ಆಗುತ್ತೆ, ಆಮೇಲೆ ಕರೆಂಟ್. ಓಕೆನಾ, ಅಂದ್ರೆ ಫಾಸ್ಟ್ನೆಸ್ ಜಾಸ್ತಿ ಇರುತ್ತೆ. ಓಕೆನಾ, ಕರೆಂಟ್ ಆಮೇಲೆ ನಿಧಾನಕ್ಕೆ ಬರ್ತಾ ಇರುತ್ತೆ ಆ ಕಂಡಕ್ಟರ್ ನಲ್ಲಿ ಅಂತ. ಸೊ ಇಲ್ಲಿ ಪ್ಯೂರ್ ಕೆಪಾಸಿಟಿವ್ ಅಂತ ಅಂದ್ರೆ ಐ ಫಾಸ್ಟ್ ಹೋಗ್ತಾ ಇರುತ್ತೆ, ಜನ ಜಾಸ್ತಿ ಇರ್ತಾರೆ, ಪುಷ್ ಕಡಿಮೆ ಇರುತ್ತೆ, ವೋಲ್ಟೇಜು ಲ್ಯಾಗ್ ಆಗ್ತಿರುತ್ತೆ ಅಂತ ಅದ್ರ ಅರ್ಥ. ಓಕೆ, ಸೊ ಇಲ್ಲಿ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ಇವೆರಡೂರ್ನಲ್ಲೂ ಮತ್ತೆ ಪವರ್ ಫ್ಯಾಕ್ಟರ್ ಬಂದ್ಬಿಟ್ಟು 0 ಮತ್ತೆ 1 ಮತ್ತೆನೇ ಇರುತ್ತೆ. ಸೊ ಪವರ್ ಫ್ಯಾಕ್ಟರ್ 1 ಇರುತ್ತೆ ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ಅಲ್ಲಿ. ಈಗ ನೋಡ್ತಾ ಹೋಗೋ. ಸೊ ಅಷ್ಟೇ ಆನ್ಸರ್ ಮಾರ್ಕ್ ಮಾಡೋದಾಯ್ತಲ್ಲ. ಸೊ ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ಅಲ್ಲಿ ಬೋತ್ ಕರೆಂಟ್ ಅಂಡ್ ವೋಲ್ಟೇಜ್ ಆರ್ ಇನ್ ಫೇಸ್. ಕರೆಂಟ್ ಲೀಡ್ಸ್ ವೋಲ್ಟೇಜ್ ಅಲ್ಲ. ಕರೆಂಟ್ ಲೀಡ್ಸ್ ವೋಲ್ಟೇಜ್ ಯಾವಾಗ? ಕರೆಂಟ್ ಲೀಡ್ಸ್ ವೋಲ್ಟೇಜ್ ಬಂದ್ಬಿಟ್ಟು ಇದ್ಯಾವ ಕೆಪಾಸಿಟಿವ್ ಅಲ್ಲಿ. ಓಕೆನಾ, ಪ್ಯೂರ್ ಕೆಪಾಸಿಟಿವ್ ಸರ್ಕ್ಯೂಟ್ ಅಲ್ಲಿ ಇದು ಮಾಡ್ತೀವಿ. ವೋಲ್ಟೇಜ್ ಲ್ಯಾಕ್ಸ್ ಕರೆಂಟ್, ಕರೆಂಟ್ ಲೀಡ್ಸ್ ವೋಲ್ಟೇಜ್, ವೋಲ್ಟೇಜ್ ಲ್ಯಾಕ್ಸ್ ಕರೆಂಟ್, ಇವೆರಡು ಒಂದೇ ಅಲ್ವಾ? ನಮ್ಮನ್ನೇನು ಕೆಪ್ಟನ್ ಮಕ್ಕಳು ಮಾಡ್ಕೊಂಡ್ಬಿಟ್ಟು ಅನ್ಸುತ್ತೆ ನಮ್ಮ ಎಕ್ಸಾಮಿನೇಷನ್ ಪೇಪರ್ ಸೆಟ್ಟರ್. ಓಕೆ, ಇವೆರಡು ಒಂದೇನೆ ಅಲ್ವಾ? ಓಕೆನಾ, ಕರೆಂಟ್ ಲೀಡ್ಸ್ ವೋಲ್ಟೇಜ್. ಇದು ಹೆಂಗೆ ಅಂದ್ರೆ ಯಾವ ಲೆಕ್ಕಾಚಾರ ಅಂತಂದ್ರೆ, ಈ ರಾಮ ಕಿಲ್ಡ್ ರಾವಣ, ರಾವಣ ಕಿಲ್ಡ್ ಬೈ ರಾಮ ಅಂತ ಕೊಟ್ಟಂಗ ಆಯ್ತು ಈ ಕತೆ. ಓಕೆ, ಸೊ ಬೋತ್ ಆರ್ ಸೇಮ್. ಬೋತ್ ಕರೆಂಟ್ ಅಂಡ್ ವೋಲ್ಟೇಜ್ ಆರ್ ಔಟ್ ಆಫ್ ಫೇಸ್ ಅಂತ ಇದೆ. ಇಟ್ ಇಸ್ ಕರೆಕ್ಟ್. ಸೊ ಇಷ್ಟು ನೆನಪಿಟ್ಕೊಂಡ್ರೆ ಇಟ್ ಈಸ್ ಮೋರ್ ದೆನ್ ಎನಫ್ ಫಾರ್ ಯುವರ್ ಪ್ರಿಪರೇಷನ್. ಸೊ ಐ ಹೋಪ್ ಇದೇ ಲಾಸ್ಟ್ ಕ್ವಶನ್ ಅಂತ ಅನ್ಸುತ್ತೆ. ಇಷ್ಟು ಗೊತ್ತಾಯ್ತು ಅನ್ಸುತ್ತೆ, ಯಾವ್ಯಾವೆಲ್ಲ ಕ್ವಶನ್ಸ್ ಬಂತು, ಯಾವ್ಯಾವೆಲ್ಲ ಟಾಪಿಕ್ ಗೆ ಫೋಕಸ್ ಮಾಡಿದ್ರು ಅಂತ ನಿನಗೆ ಒಂದು ಐಡಿಯಾ ಅಂತೂ ಬಂದಿದೆ. ಈ ವಿಡಿಯೋ ಏನಿದೆ ಕೊನೆವರೆಗೂ ವಾಚ್ ಮಾಡೋರ್ ಸಂಖ್ಯೆ ತುಂಬಾ ಕಡಿಮೆ. ಸಪೋಸ್ ನೀನೇನಾದ್ರೂ ವಾಚ್ ಮಾಡಿದ್ಯಾ ಕೊನೆವರೆಗೂ ಅಂತ ಅಂದ್ರೆ ಒಂದು ಕಮೆಂಟ್ ಹಾಕು, ನಾನು ಕಂಪ್ಲೀಟ್ ವಾಚ್ ಮಾಡಿದೀನಿ ಸರ್ ವಿಡಿಯೋ ಅಂತ. ಓಕೆ, ನೋಡೋಣ. ತುಂಬಾ ಜನ ಹಾಕಲ್ಲ, ನನಗೆ ಗೊತ್ತಿದೆ. ಒಬ್ರೋ ಇಬ್ರು ನೋಡಿರ್ಬೋದು ಅಷ್ಟೇ, ತುಂಬಾ ಜನ ಹಾಕಲ್ಲ, ಬಿಕಾಸ್ ನೀವು ತುಂಬಾ ಜನ ಯಾರು ವಾಚ್ ಮಾಡಲ್ಲ. ಓಕೆನಾ, ನೀನೇನೋ ಸಪೋಸ್ ವಾಚ್ ಮಾಡಿದ್ಯಾ ಈ ವಿಡಿಯೋ ಟಿಲ್ ದ ಎಂಡ್ ಅಂತಂದ್ರೆ ಯು ಆರ್ ಗ್ರೇಟ್. ನೀನು ಸೀರಿಯಸ್ ಆಸ್ಪಿರೆಂಟ್ ಆಗಿದ್ಯಾ, ನಿನ್ಗೆ ಡೆಫಿನೆಟ್ಲಿ ಒಳ್ಳೇದಾಗತ್ತೆ. ಓಕೆನಾ, ಸೊ ಇಷ್ಟ ಹೇಳ್ತಾ ಬಂದ್ಬಿಟ್ಟು, ಸೊ ನಿಮ್ಗೆ ಏನಾದ್ರೂ ಕೂಡ ನಮ್ಮ ಅಕಾಡೆಮಿ ಬುಕ್ ಬೇಕು ಅಂತಂದ್ರೆ ನೋಡಿ, ಇಷ್ಟೊಂದು ಟಾಪಿಕ್ಸ್ ಗಳನ್ನೆಲ್ಲ ಇನ್ ಡೀಟೇಲ್ ಆಗಿ ಸ್ಟ್ರಕ್ಚರ್ಡ್ ಫಾರ್ಮೆಟ್ ಅಲ್ಲಿ POQs ಒಂದ್ ಕಡೆ, ಮತ್ತೆ ಪ್ರಾಕ್ಟೀಸ್ ಕ್ವಶನ್ಸ್ ಒಂದ್ ಕಡೆ, ಕಂಪ್ಲೀಟ್ ಥಿಯರಿ ಒಂದು ಸ್ಟ್ರಕ್ಚರ್ಡ್ ವೇ ನಲ್ಲಿ ಬೇಕು ಅಂತ ಅಂದ್ರೆ ನಮ್ಮ ಟೆಕ್ಸ್ಟ್ ಬುಕ್ ಇದೆ. ಅಭ್ಯಾಸ ಅಕಾಡೆಮಿ ಕಡೆಯಿಂದ ಬಿಟ್ಟಿರುವಂತ ಟೆಕ್ಸ್ಟ್ ಬುಕ್. ಈ ಬುಕ್ 5 ಸಬ್ಜೆಕ್ಟ್ ನ ಇನ್ವಾಲ್ವ್ ಮಾಡ್ಕೊಂಡಿರುವಂತ ಸಿಂಗಲ್ ಟೆಕ್ಸ್ಟ್ ಬುಕ್, ಎಲ್ಲ ಒಂದೇ ಬುಕ್ ಅಲ್ಲಿ ಇದೆ. ಈ ಬುಕ್ ನ ಪರ್ಚೇಸ್ ಮಾಡಿ. ಐ ರೆಕಮೆಂಡ್ ಎವ್ರಿ ಒನ್, ಓಕೆನಾ, ಎವ್ರಿ ಒನ್ who are preparing for DCT must have this book. ಅದರ್ವೈಸ್ ರಿಗ್ರೆಟ್ ಮಾಡ್ತೀಯಾ. ಓಕೆನಾ, ಎಕ್ಸಾಮ್ ಆದ್ಮೇಲೆ ನಾನು ಈ ಬುಕ್ ತಗೋಬೇಕಿತ್ತಲ್ಲಪ್ಪ, ಈ ಕ್ವಶನ್ ಇದ್ರಲ್ಲಿ ಇತ್ತಲ್ಲಪ್ಪ, ಈ ಟಾಪಿಕ್ ಇದ್ರಲ್ಲಿ ಇತ್ತಪ್ಪ ಅಂತ ರಿಗ್ರೆಟ್ ಮಾಡ್ತೀಯಾ. ಎಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಅಂಡ್ ನೀವೇನಾದ್ರೂ ಇದೇ ತರ ಪ್ರತಿಯೊಂದು ಚಾಪ್ಟರ್ ಕೂಡ ನಾವು ಈ PYQ ಸೀರೀಸ್ ಅಲ್ಲಿ ಕವರ್ ಮಾಡ್ತೀವಿ. ಸಪೋರ್ಟ್ ಮಾಡಿ. ಸಾಧ್ಯ ಆದ್ರೆ ಒಂದು ಲೈಕ್ ಗುದ್ದಿ, ನೀವೇನ್ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಸಾಧ್ಯ ಆದ್ರೆ ನಿಮ್ಮ DCT ಪ್ರಿಪರೇಷನ್ ಯಾರು ಮಾಡ್ತಾನೆ, ಇಂಟೆನ್ಸಿವ್ ಆಗಿ ಪ್ರಿಪರೇಷನ್ ಯಾರು ಮಾಡ್ತಾನೆ, ಅವನಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಹ್ಯಾವ್ ಎ ನೈಸ್ ಡೇ. ಒಳ್ಳೇದಾಗ್ಲಿ.